ವ್ಯಸ್ತಯೋಗತಃ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪ್ರಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಯಯೈ ವೇದಂ ಸಚ್ಚಿನ್ನಿರುಪಮ ನಿಜಾನಂದ ನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತ ವಿಪದಃ ಪರಬ್ರಹ್ಮಾಣೀಸಾ ನನು ವಿಜಯತೆ ಮದ್ಹೃದಿ ಸದಾ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪು ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಸ ವತ್ಸಲಂ ಭಕ್ತದೀನೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಶ್ವಾಮಿತ್ರರು ಬಂದು ದಶರಥನನ್ನು ಕೇಳಿದರು. ದಶರಥನಿಗೆ ಬಹಳ ಸಂತೋಷ ಆಯಿತು. ವಿಶ್ವಾಮಿತ್ರರು ತನ್ನ ಮನೆಗೆ ಬಂದದ್ದೇ ಬಹಳ ಸಂತೋಷ ಅಂದ. ಅವನಂತಾನೆ, ಯಥಾಮೃತಸ್ಯ ಸಂಪ್ರಾಪ್ತರ್ ಯಥಾ ವರ್ಷ ಮನೂದಕೆ ಯಥಾ ಸದೃಶದಾರೇಷು ಪುತ್ರಸ್ಯ ಜನ್ಮ ಅಪ್ರಜಸ್ಯ ವೈ. ನೀವು ಮನೆಗೆ ಬಂದಿರಿ, ಯಥಾಮೃತಸ್ಯ ಸಂಪ್ರಾಪ್ತಿ, ಜನನ ಮರಣಗಳ ದುಃಖದಿಂದ ಒದ್ದಾಡುವವರಿಗೆ ಅಮೃತ ಕೂಡಿದಷ್ಟು ಸಂತೋಷ ಆಯ್ತು ನೀವು ಬಂದದ್ರಿಂದ ನನಗೆ. ಯಥಾ ವರ್ಷ ಮನೂದಕ್ಕೆ, ಎಷ್ಟೋ ವರ್ಷಗಳಿಂದ ಮಳೆ ಆಗಿಲ್ಲ, ಬರಗಾಲ ಇದ್ದಾಗ ಮಳೆಯಾಗಿ ಕೆರೆಕಟ್ಟೆಗಳು ಬಾವಿಗಳು ತುಂಬಿದ್ರೆ ಎಷ್ಟು ಆನಂದ ಆಗಬೇಕು ಅಷ್ಟು ಆನಂದ ಆಯಿತು. ಯಥಾ ಸದೃಶದಾರೇಷು ಪುತ್ರ ಜನ್ಮ ಅಪ್ರಜಸ್ಯ ವೈ. ಇನ್ನು ಮಕ್ಕಳೇ ಆಗೋದಿಲ್ಲ ಅಂತ ಅಂದ್ಕೊಂಡು ಆಸೆಯನ್ನು ಬಿಟ್ಟು ಕುಳಿದ ಸಂದರ್ಭದಲ್ಲಿ ಸದೃಶಳಾದ ತನ್ನ ವರ್ಣಾಶ್ರಮೋಚಿತದಿಂದ ವಿವಾಹವಾದ ಧರ್ಮ ಭಾರ್ಯೆಯಲ್ಲಿ ಒಳ್ಳೆಯ ಮಗನ ಜನನ ಆದರೆ ಎಷ್ಟು ಸಂತೋಷ ಆಗಬೇಕು ಅಷ್ಟು ಸಂತೋಷ ಆಯ್ತು ನೀವು ಬಂದಿದ್ದರಿಂದ ಅಂತ ಹೇಳ್ದ. ವಿಶ್ವಾಮಿತ್ರರು ಅಂದ್ಕೊಂಡ್ರು, ಹಂಗಾರೆ ರಾಜ ಒಂದು ಸ್ವಲ್ಪ ಪಾಸಿಟಿವ್ ಆಗಿದ್ದಾನೆ ಅಂತ ಅಂದ್ಕೊಂಡ್ರು. ನೀವು ಎದಕ್ಕೆ ಬಂದಿರಿ ಹೇಳಬೇಕು, ಆಜ್ಞೆ ಮಾಡಿರಿ ಅಂತ ಹೇಳ್ದ. ನೀವೇನು ಹೇಳ್ತೀರಿ ಅದನ್ನು ನಡೆಸಿಕೊಡ್ತೀನಿ ಅಂತಲೂ ಹೇಳ್ದ. ಆಗ ವಿಶ್ವಾಮಿತ್ರರು ಬಂದದ್ದು ರಾಮನ ಕಲ್ಯಾಣ, ರಾಮನ ವಿವಾಹ ತಮ್ಮಿಂದ ನಡೆಸಬೇಕು, ತಾವು ಅದಕ್ಕೆ ಪಾತ್ರಧಾರಿ ಆಗಬೇಕು ಅಂತ ಕಾಯ್ಕೊಂಡು ಕೂತಿದ್ದವರು. ಈಗ ಬಂದರು. ಅದಕ್ಕಾಗಿ ಬಹಳ ಪ್ರಯತ್ನ ಮಾಡಿದರು, ಯುದ್ಧ ಮಾಡಿಸಿದರು, ಯಜ್ಞೆ ಮಾಡಿದರು, ಎಲ್ಲ ಮಾಡಿ ಕರ್ಕೊಂಡು ಹೋಗಿ ರಾಮ ಸೀತೆಯರ ಕಲ್ಯಾಣ ಮಾಡಿಸಿ ಹೊರಟ ವಿಶ್ವಾಮಿತ್ರರ ಸುಳಿ ಮತ್ತು ರಾಮಾಯಣದಲ್ಲಿ ಕಾಣುವುದಿಲ್ಲ. ಅಂದರೆ ತಮ್ಮ ಕೆಲಸ ಯಾವುದೋ ಅದನ್ನು ನಿಷ್ಠೆಯಿಂದ ಮಾಡುವ ಮುನಿಗಳು ತಮ್ಮದು ಮುಗಿದ ಮೇಲೆ ಗಮನ ಕೊಡುವುದಿಲ್ಲ, ಮತ್ತು ತಮ್ಮ ಅದಕ್ಕೆ ಹೋಗಿಬಿಡ್ತಾರೆ. ವಿಶ್ವಾಮಿತ್ರರು ಅದಕ್ಕೆ ಬಂದವರು. ಆದರೆ ನಿನ್ನ ಮಗನಿಗೆ ಒಂದು ಕನ್ಯಾ ನೋಡಿಟ್ಟಿದ್ದೀನಿ, ಮದುವೆ ಮಾಡಿಸ್ಬೇಕು, ಕನ್ಯಾ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಕೊಡು ಅಂದ್ರೆ ಕಳಿಸಿಬಿಡ್ತಿದ್ದ. ನಾನು ಬರ್ತೀನಿ ನಡ್ರಿ ಅಂತಿದ್ದು. ಏನಾಗ್ತಿತ್ತು ಆಗ್ತಿತ್ತು. ಆದರೆ ವಿಶ್ವಾಮಿತ್ರರು ಉದ್ದೇಶ ಆದಿದ್ದರೂ ಮಾರ್ಗ ಬೇರೆ. ನೇರವಾಗಿ ಕನ್ಯಾ ಪರೀಕ್ಷೆ ಕರ್ಕೊಂಡು ಹೋಗ್ತೀನಿ ನಿನ್ನ ಮಗನ ಅಂತ ಹೇಳಲಿಲ್ಲ, ಬಿಲ್ಲು ಮುರಿಲಿ ಕರ್ಕೊಂಡು ಹೊಂಟೀನಿ ಅಂತ ಹೇಳಲಿಲ್ಲ. ನಾನೊಂದು ಯಜ್ಞೆ ಮಾಡಬೇಕಾಗಿದೆ, ಆ ಯಜ್ಞಕ್ಕೆ ಬಹಳ ವಿಘ್ನ ಇದೆ, ರಾಕ್ಷಸರು ವಿಘ್ನ ಕೊಡ್ತಾರೆ, ಅದಕ್ಕೆ ಯಜ್ಞದ ರಕ್ಷಣೆಗಾಗಿ ನಿನ್ನ ಮಗನ ಕಳಿಸು ಅಂದ. ದಶರಥ ಅಂದ, ಊನಷೋಡಶ ವರ್ಷೋಮೇ ರಾಮೋ ರಾಜೀವಲೋಚನ. ನನ್ನ ಮಗನಿಗೆ ಇನ್ನೂ 16 ವರ್ಷನೂ ಆಗಿಲ್ಲ, ಈಗ 15 ಆಗಿದೆ. ಅವನನ್ನು ಯುದ್ಧದಲ್ಲಿ ಅವನು ಪಾಲ್ಗೊಂಡೇ ಇಲ್ಲ, ಯುದ್ಧ ಮಾಡೇ ಇಲ್ಲ ಇವತ್ತಿನ ತನಕ. ಅಂಥ ರಾಮನ ಯುದ್ಧಕ್ಕೆ ಕಳಿಸೋದು ಹೇಗೆ? ಅದು ಇರಲಿ, ಅಷ್ಟಾಗಿ ಅಲ್ಲಿ ತೊಂದರೆ ಕೊಡುವ ರಾಕ್ಷಸರು ಯಾರು ಅಂತ ಕೇಳಿದೆ. ಯಾಕಂದರೆ ಯಾರ ಮೇಲೆ ಯುದ್ಧಕ್ಕೆ ಹೋಗಬೇಕು ಬಲಾಬಲ ಗೊತ್ತಿರಬೇಕಲ್ಲ.
ಅವರು ಸುಬಾಹು ಮತ್ತು ಮಾರೀಚ ತಾಟಿಕೆಯ ಮಕ್ಕಳು, ರಾವಣನ ಬಂಟರು ಅಂತ ಹೇಳಿದರು. ದಶರಥ ನಡಿಗೆ ಹೋದ. ರಾವಣನ ವಿರೋಧ ಕಟ್ಟಿಕೊಂಡು ಬದುಕಿದ್ದುಂಟ. 15 ವರ್ಷದ ಮಗನನ್ನು ರಾವಣನ ವಿರೋಧ ಯುದ್ಧಕ್ಕೆ ಕಳಿಸೋದು ಹೇಗೆ? ಅವನಂದ, ನಾನೇ ಬರ್ತೀನಿ ನಡೀರಿ, ನಾನೇ ಬಂದು ಶಕ್ತಿ ಮೀರಿ ಯುದ್ಧ ಮಾಡ್ತೀನಿ, ಏನಾಗ್ತದೆ ಗೊತ್ತಿಲ್ಲ, ಬರ್ತೀನಿ ನಡಿ. ನಿಂತುಕೊಂಡು ಏನು ಮಾಡೋಣ ಅಂದರು. ಈ ಕೆಲಸ ಆಗೋದು ರಾಮನಿಂದ ಆಗಬೇಕು. ರಾಮನನ್ನು ಕರ್ಕೊಂಡು ಹೋಗೋದು ಅಂತಾದರೆ ರಾಮನು ಬರಲಿ, ನಾವು ಚತುರಂಗ ಸೈನ್ಯ ಸಮೇತವಾಗಿ ಬರ್ತೀವಿ ಎಂದು. ವಿಶ್ವಾಮಿತ್ರಂದು ನಾವು ಹೊಂಟದ್ದು ಯಜ್ಞಕ್ಕೆ, ಅರಣ್ಯದಲ್ಲಿ ಎಲ್ಲೋ ಒಂದು ಗುಡಿಸಲಲ್ಲಿ ಯಜ್ಞ ಮಾಡೋರು, ನೀವು ಚತುರಂಗ ಸೈನ್ಯ ಕಟ್ಕೊಂಡು ಲಕ್ಷಾಂತರ ಜನ ಬಂದ್ರಿ ಅಂದರೆ ನಿಮಗೆ ಬಂದವರಿಗೆ ಊಟ ಉಪಚಾರ ಚಹಾ ಕಾಫಿ ತಿಂಡಿ ನೋಡೋದ್ರೊಳಗೆ ನನ್ನ ಸಮಯ ಹೋಗಿ ನಮಗೆ ಯಜ್ಞ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಜ್ಞಯಾಗಾದಿಗಳಿಗೆ ಸಮೂಹ ಜನಸಮ್ಮರ್ದ ವಿಘ್ನ ಅಂತ ಅನ್ನೋದಕ್ಕೆ ನಾವು ಅರಣ್ಯದಲ್ಲಿ ವಾಸ ಮಾಡೀವಿ. ನೀವು ಅಲ್ಲೂ ಇಷ್ಟು ಜನ ಬಂದು ಕೂತ್ರೆ ಏನು ಮಾಡೋದು? ನಮ್ಗೆ ಅದೆಲ್ಲ ಬಗ್ಗೆ ಹರಿಯೋದಿಲ್ಲ. ನಿನ್ನ ಮಗನನ್ನು ಮಾತ್ರ ಕಳಿಸ್ಬೇಕು ಅಂದರು. ಅವನ ಹಿಂದೆ ಮುಂದೆ ನೋಡ್ದ. ವಿಶ್ವಾಮಿತ್ರರು ಕೋಪಗೊಂಡು ಹೇಳಿದ್ರು, ಹಾಗಾದ್ರೆ ಆಯಿತು ಹೋಗ್ತೀನಿ ನಾನು. ಕೊಟ್ಟ ಮಾತಿಗೆ ಇಕ್ಷ್ವಾಕು ವಂಶದ ಒಬ್ಬ ರಾಜ ತಪ್ಪಿದ ಅಂತ ಅನ್ನೋ ಕೀರ್ತಿ ನಿನಗೆ ಬರಲಿ, ನಾನು ಹೊರಟೆ ಅಂದರು. ಆಗ ವಸಿಷ್ಠರು ತಪ್ಪಿಸಿದರು. ಹೇಳ್ತಾರೆ, ಈ ವಿಶ್ವಾಮಿತ್ರನ ಏನು ತಿಳ್ಕೊಂಡಿಯಪ್ಪ? ವಿಶ್ವಾಮಿತ್ರರ ಮುಂದೆ ತಮ್ಮದೇ ಕತೆ ಹೇಳ್ತಾರೆ, ರಾಮಾಯಣವೇ ಹೇಳ್ತಾರೆ. ಜಗತ್ತಿನಲ್ಲಿ ವಿಶ್ವಾಮಿತ್ರರಿಗೆ ಗೊತ್ತಿಲ್ಲದೆ ಇದ್ದ ಅಸ್ತ್ರಗಳೇ ಇಲ್ಲ. ಅಂಥ ಪರಾಕ್ರಮಿ ಮತ್ತೊಬ್ಬ ಇಲ್ಲ, ಅಂಥ ವೀರ. ಅದೆಲ್ಲವನ್ನು ತ್ಯಾಗ ಮಾಡಿ ಬ್ರಹ್ಮ ತೇಜೋ ಬಲಂ ಬಲಂ ದಿಕ್ಬಲಂ ಕ್ಷತ್ರಿಯ ಬಲಂ ಅಂತ ಹೇಳಿ ಅವರು ಋಷಿಯಾಗಿ ಬ್ರಹ್ಮ ಋಷಿಯಾದವರು. ಅವರು ತಾವೇ ಶತ್ರುಗಳನ್ನು ನಾಶ ಮಾಡಬಲ್ಲರು, ಶಸ್ತ್ರ ಬಿಟ್ಟು ಮಾಡಬಲ್ಲರು, ಶಾಪ ಕೊಟ್ಟು ಮಾಡಬಲ್ಲರು, ಶಾಪಾದಪಿ ಶರಾದಪಿ. ಆದರೆ ಅವರೊಂದು ವಿಶಿಷ್ಟವಾದ ಕಾರಣಕ್ಕೆ ಕರ್ಕೊಂಡು ಹೊಂಟಿದ್ದಾರೆ, ಕಳಿಸು, ಇದರಿಂದ ನಿನ್ನ ಮಗನಿಗೆ ಮಂಗಳ ಆಗ್ತದೆ ಅಂತ ಹೇಳಿ. ಮದುವೆ ಅಂತ ಅವರು ಅನ್ನಲಿಲ್ಲ, ಯಾಕಂದರೆ ಋಷಿಗಳ ರಹಸ್ಯ ಋಷಿಗಳಿಗೆ ಗೊತ್ತು. ಅವರು ಮದುವೆ ಶಬ್ದ ಆಡಲಿಲ್ಲ. ರಾಮನಿಗೆ ಮಂಗಳ ಆಗ್ತದೆ, ಕಳಿಸು ಅಂತ ಹೇಳಿದರು. ಅನಿವಾರ್ಯವಾಗಿ ಭಾರವಾದ ಹೃದಯದಿಂದ ದಶರಥ ಕಳಿಸಿಕೊಟ್ಟ. ಇಲ್ಲಿ ರಾಮನ ವಯಸ್ಸಿನಲ್ಲಿ ಕೆಲವರು ಅನೇಕ ರೀತಿಯ, ಕೆಲವರು 12 ವರ್ಷ ಅಂತಾರೆ, ಕೆಲವರು 17 ಅಂತಾರೆ, ಕೆಲವರು 15 ಅಂತಾರೆ. ಅಂತೂ ದಶರಥ ಹೇಳೋದು 15.5 ವರ್ಷ ಅಂತ. ಅದು ಬಹಳ ಟಿಪ್ಪಣಿಕಾರರಿಗೆ ಎಲ್ಲರಿಗೂ ಸಮ್ಮತವಾದ ಪಾಠ. ಹೀಗೆ, ಯಾಕಂದರೆ ರಾಮ ಮದುವೆ ಆದಾಗ 16 ವರ್ಷ. 16 ವರ್ಷ ಇತ್ತು ರಾಮನಿಗೆ, 15.5 16 ವಯಸ್ಸು. ಸೀತೆಗೆ 9 ವರ್ಷ ಇತ್ತು. ಸೀತೆಗೆ 9 ವರ್ಷ ಇತ್ತು. ಆದ್ದರಿಂದ ಮದುವೆ ಆಗಿ ಬಂದಮೇಲೆ 12 ವರ್ಷ ಅಯೋಧ್ಯೆಯಲ್ಲಿದ್ಲು ಸೀತೆ. ಆಮೇಲೆ ಪಟ್ಟಾಭಿಷೇಕದ ನಿರ್ಣಯ ಮಾಡಿ ವಿಘ್ನ ಮಾಡಿ ಅರಣ್ಯಕ್ಕೆ ಹೋದಳು. ಹಾಗಾಗಿ ಹೆಚ್ಚು ಕಡಿಮೆ 16, 12, 24 ಹತ್ತರ ವರ್ಷದ ವಯಸ್ಸು ರಾಮನಿಗೆ ಅರಣ್ಯಕ್ಕೆ ಹೊರಟಾಗ. 24-25 ವರ್ಷಕ್ಕೆ ರಾಮ ಹೋಗಿದ್ದ. ಸೀತೆ ಅವನ ಬೆನ್ನತ್ತಿ ಹೊರಟಾಗ 9, 12, 18 ವರ್ಷ. ಅಷ್ಟಾದಶೇ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ಸೀತೆ ಹೇಳೋ ಮಾತಿದು. 18 ವರ್ಷ ಅಂತ ಸೀತೆ ಅರಣ್ಯಕ್ಕೆ ಹೋಗಿದ್ಲು ರಾಮನ ಹಿಂದೆ. ಈಗ 28 ವರ್ಷ ಹುಡುಗಿಗೆ ಲಗ್ನ ಮಾಡ್ತಿರೋ, ಕುಂಡ್ಲಿಕ್ಕೆ ಕೊಡ್ತಿರೋ ಅಂದ್ರೆ ಇನ್ನು ಈಗ ಒಲ್ಲೆ ಅಂತಾಳೆ, ಸಣ್ಣಕ್ಕಿಂತ ಇನ್ನು ಸಣ್ಣಕ್ಕಿದ್ದಾಳೆ, ಈಗ ಒಲ್ಲೆ ಅಂತಾಳೆ. ಅಲ್ಲಿ 28 ವರ್ಷಕ್ಕೂ ಸಣ್ಣಕ್ಕಿಂತ ಆದರೆ ಮದುವೆ 48ಕ್ಕೆ ಮಾಡ್ತೀರಾ? ರಾಮನನ್ನು ಕರೆದುಕೊಂಡು ವಿಶ್ವಾಮಿತ್ರರು ಹೊರಟು. ಅಕೃತ ಆಮೇಲೆ ಮುಂದೆ ಗೃಹ ವತ್ಸಸಲಿಲಂ ಆಭೂತ್ ಕಾಸ್ತಲಿ ಮಂತ್ರಗ್ರಾಮಂ ಗ್ರಹಣತ್ವಂ. ಮುಂದೆ ಹೊರಟರು. ರಾಮ ಲಕ್ಷ್ಮಣ ವಿಶ್ವಾಮಿತ್ರನ ಜೊತೆಗೆ ಸರಿಯೂ ನದಿ ತೀರಕ್ಕೆ ಬರ್ತಾ. ಸರಿಯೂ ನದಿ ತೀರ ಬಂದು ವಿಶ್ವಾಮಿತ್ರರಿಗೆ ಒಳ್ಳೆ ಸಕಾಲ ಅಂತ ಅನಿಸ್ತು. ಅವನು ಹೇಳ್ದ, ನನ್ನ ಹತ್ರ 2 ವಿದ್ಯೆ ಇದೆ, ಬಲ ಮತ್ತು ಅತಿಬಲ, 2 ಅಸ್ತ್ರವಿದ್ಯೆ. ಅದನ್ನು ಬಲ್ಲವನಿಗೆ ಆಯಾಸ ಇಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಏನು ತೊಂದರೆ ಇರೋದೇನು ಅಂಥ ವಿದ್ಯೆಗಳು. ನೀವು ರಾಕ್ಷಸರ ಜೊತೆಗೆ ಯುದ್ಧ ಮಾಡಬೇಕು, ಕಾಡಿನಲ್ಲಿ ಸಂಚಾರ ಮಾಡಬೇಕು, ಕಾಡು ನಿಮಗೆ ಹೊಸದು, ಆದ್ದರಿಂದ ಇದರ ಅವಶ್ಯಕತೆ ನಿಮಗಿದೆ. ಈ ಮಂತ್ರಗಳನ್ನು ಪಡೀಲಿಕ್ಕೆ ನೀನೇ ಯೋಗ್ಯ ವ್ಯಕ್ತಿ, ನಿನ್ನಂಥ ವೀರನನ್ನು ನಾನು ಇನ್ನೂ ಕಂಡಿಲ್ಲ. ಆದ್ದರಿಂದ ಈ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೀನಿ, ನಿನಗೆ ಉಪದೇಶ ಮಾಡ್ತೀನಿ ಅಂತ ಹೇಳಿದ್ರು. ಹೆಸರಿಗೆ ಉಪದೇಶ, ಆದರೆ ಮಾಡಿದ್ದು ಸಮರ್ಪಣೆ.
ರಾಮ ವಿನೀತನಾಗಿ ಮಂತ್ರವನ್ನು ಉಪದೇಶ ಮಾಡಿದ. ಉಪದೇಶವನ್ನು ಪಡೆದ ವಿಶ್ವಾಮಿತ್ರ ಮುನಿಯಿಂದ. ರಾಮ ಎಲ್ಲಿ? ಸರ್ವಮಂತ್ರ ಪ್ರತಿಪಾದ್ಯನಾದ ರಾಮ ಎಲ್ಲಿ? ಆ ಮಂತ್ರಗಳನ್ನು ಪ್ರಯತ್ನ ಮಾಡಿ ಸಿದ್ಧಿ ಪಡ್ಕೊಂಡು ವಿಶ್ವಾಮಿತ್ರರಲ್ಲಿ. ಆ ಮಂತ್ರಕ್ಕೆ ಒಡೆಯ ರಾಮ. ಆ ಮಂತ್ರದನ್ನು ಜಪಿಸಿ ಸಿದ್ಧಿ ಪಡೆದ ಆರಾಧಕರು ವಿಶ್ವಾಮಿತ್ರರು. ಹೊಸದೊಂದು ಕಾರ್ ಇರ್ತದೆ, ಯಾವುದೋ ಲ್ಯಾಂಬೋರ್ಗಿನಿನೋ ಮತ್ತೊಂದು ಮರ್ಸಿಡೀಸು ತಗೋತಾರೆ ಕೋಟಿ ಕೋಟಿ ಕೊಟ್ಟು. ಯಾರಾದರೂ ಹೊರಟ್ರೆ ಯಜಮಾನ್ ಅಂತಾನೆ, ಕಾರ್ ಯಾರ್ದು? ನಂದು ಅಂತಾನೆ. ಕಾರ್ ಹೊಡಿಲಿಕ್ಕೆ ಒಬ್ಬ ಡ್ರೈವರ್ ಇರ್ತಾನಲ್ಲ, ಅವನೆಲ್ಲಾದರೂ ಹೋಗಿ ನಿಲ್ಸಿದ ಕಾರ್ ಯಾರು ಅಂದ್ರೆ ನಂದು ನಿಂತಾನ, ನಂದೇ ಕಾರು ಅಂತ ಅಂತಾನೆ. ಅಂದ್ರೆ ನಂದೇ ಕಾರು ಅಂದರೆ ಇದನ್ನು ನಡೆಸುವವನು ನಾನು ಅಂತ ಅಷ್ಟೇ ಅರ್ಥ. ನಿಜವಾಗಿ ಆ ಕಾರು ದುಡ್ಡು ಕೊಟ್ಟು ತೊಗೊಂಡು ಅಲ್ಲಿ ಕುಳಿತ ಯಜಮಾನನ ಕಾರದು. ಹಾಗೆ ಈ ಮಂತ್ರಗಳೆಲ್ಲ ರಾಮನಿಗೆ ಸ್ವಂತ ಯಜಮಾನಿಕೆ ಕಾರ್ಯದಂತೆ. ವಿಶ್ವಾಮಿತ್ರರು ಅದರ ಚಾಲಕರಷ್ಟೇ. ಅದನ್ನು ರೂಢಿ ಮಾಡಿಕೊಂಡು ಓಡಿಸ್ತಾ ಇದ್ರು. ಮಂತ್ರಗಳನ್ನು ಉಪದೇಶ ಸಿದ್ಧಿ ಪಡ್ಕೊಂಡಿದ್ರು, ಅವ್ರ ಹತ್ರ ಇಟ್ಕೊಂಡಿದ್ರು. ಈಗ ರಾಮನಿಗೆ ಕೊಟ್ಟು ಕೃತಾರ್ಥರಾದರಷ್ಟೇ. ಆ ರಾಮನಿಗೆ ವಿದ್ಯೆಯನ್ನು ಹೇಳಿ ತಾವು ಕೃತಾರ್ಥರಾದರು. ಯಾಕಂದರೆ ಎಲ್ಲವೂ ದೇವರಲ್ಲಿ ಸಮರ್ಪಿತವಾದಾಗ ಸಾರ್ಥಕ ಆಗುತ್ತೆ. ಹಾಗೆ ವಿಶ್ವಾಮಿತ್ರರು ಮಾಡಿದರು. ಮುಂದೆ ತಾನು ಪಡೆದ ವಿದ್ಯೆಯನ್ನು ರಾಮ ಲಕ್ಷ್ಮಣನಿಗೂ ಉಪದೇಶ ಮಾಡಿದ ಅಂತ ವಾಲ್ಮೀಕಿ ಹೇಳುವುದಿಲ್ಲ, ಮಾತಾಡುವುದಿಲ್ಲ. ಆದರೆ ಟಿಪ್ಪಣಿಕಾರ ಹೇಳಿಕೊಡ್ತಾರೆ. ಯಾಕಂದರೆ ಇನ್ನು ಕೆಲವರು ಅಂತಾರೆ ವಿಶ್ವಾಮಿತ್ರ ಲಕ್ಷ್ಮಣನಿಗೂ ಉಪದೇಶ ಮಾಡ್ತೀನಿ ಅಂದಂತೆ. ಲಕ್ಷ್ಮಣ ಅಂದ, ನೀವು ರಾಮನಿಗಷ್ಟೇ ಉಪದೇಶ ಮಾಡಿರಿ, ನಾನು ರಾಮನ ಕಡೆಯಿಂದ ಉಪದೇಶ ತಗೋತೀನಿ, ರಾಮನೇ ನನ್ನ ಗುರು ಅಂದ. ನನಗೆ ರಾಮನೇ ಗುರು, ನೀವು ರಾಮನಿಗೆ ಉಪದೇಶ ಮಾಡಿರಿ, ರಾಮನ ಕಡೆಯಿಂದ ಉಪದೇಶ ತಗೋತೀನಿ ಅಂದ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಎರಡು ಉಪದೇಶ ಮುಗೀತು. ಸರಿಯೂ ತೀರದಲ್ಲಿ ಮಲಗಿದರು. ಬೆಳಗ್ಗೆ ಹೇಳಬೇಕಲ್ಲ, ಮಲಗಿದ್ದಾಯಿತು. ಬೆಳಗ್ಗೆ ಬೇಗ ಹೇಳಬೇಕು. ರಾಮ ಲಕ್ಷ್ಮಣರು ಅರಮನೆಯಲ್ಲಿ ಸುಪ್ಪತ್ತಿಗೆಯಲ್ಲಿ ಮಲಗುವರು. ಬೆಳಗ್ಗೆ ಬಂದು ಒಂದಿ ಮಾಗದ್ರೆ ಎಬ್ಬಿಸ್ಬೇಕು. ಬಹುಪರಾಕ್ ಬಹುಪರಾಕ್ ಹೇಳ್ರಿ ಅಂತ ಎಬ್ಬಿಸಿ ಇದನ್ನು ಸ್ತೋತ್ರ ಮಾಡಬೇಕು ಅವರನ್ನು. ಆದರೆ ಇಲ್ಲಿ ಮಲಗಿದ್ದವರು ಹುಲ್ಲಿನ ಚಾಪೆ ಹಾಸ್ಕೊಂಡು ಮಲಗಿದ್ದರು. ಆದರೆ ರಾಮನಿಗೆ ಅರಮನೆಯಲ್ಲಿ ಎಷ್ಟು ಸುಖವಾಗಿ ಮಲಗಿದ್ದು ಅಷ್ಟೇ ಸುಖವಾಗಿ ಹುಲ್ಲಿನ ಚಾಪೆ ಮೇಲೂ ಮಲಗಿದ್ದ ರಾಮ. ವಿಶ್ವಾಮಿತ್ರರು ಎದ್ದು ನೋಡ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಸುಪ್ರಭಾತ ಹೇಳಿದರು. ನೋಡ್ರಿ, ದಶರಥ ರಾಮ ಅನ್ನಲಿಲ್ಲ ಅವರಿಗೆ, ಕೌಸಲ್ಯ ಮಗನೇ ರಾಮ ಅಂತಂದು. ಪೂರ್ವಾ ಸಂಧ್ಯಾ ಪ್ರವರ್ತತೆ, ಸೂರ್ಯೋದಯ ಕಾಲ ಹತ್ತಿರ ಬರ್ತಾ ಇದೆ. ಬೆಳಗ್ಗಿನ ಸಂಧ್ಯಾವಂದನೆ ಮಾಡುವ ಸಮಯ ಬರ್ತಾ ಇದೆ. ಉತ್ತಿಷ್ಠ ನರಶಾರ್ದೂಲ, ಹೇಳಪ್ಪ ನರಶ್ರೇಷ್ಠ. ದೈವ ಮಾನ್ಯಿಕಂ ಕರ್ತವ್ಯಂ, ನಿನ್ನ ಸಂಧ್ಯಾವಂದನಾದಿ ಆನ್ಯಿಕಗಳನ್ನು ಮಾಡಬೇಕು ನೀನು, ಹೇಳು ಅಂತ ಎಬ್ಬಿಸಿದರು. ನೋಡಿ, ರಾಮನು ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡ್ತಿದ್ದಂತ ನಾವು ರಾಮನಿಗಾಗಿ ಮಾಡ್ತೀವಿ. ರಾಮ ಯಾರ ಪ್ರೀತಿಗಾಗಿ ಮಾಡಬೇಕು? ನಾವು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತಂದ್ವಿ. ರಾಮ ತನಗಾಗಿ ತನ್ನ ಪ್ರೀತಿಗಾಗಿ ಮಾಡ್ಕೋಬೇಕು. ಭಾಗವತ ಹೇಳ್ತದೆ, ಸ್ವಾತ್ಮಾನಂ ತಮಸಃ ಪರಂ. ಕೃಷ್ಣ ತನ್ನಂತ ಧ್ಯಾನ ಮಾಡ್ಕೊಂಡಂತೆ. ಯಾಕಂದ್ರೆ ನಾವು ಉತ್ತಮರನ್ನು ಧ್ಯಾನ ಮಾಡಬೇಕು. ದೇವರಿಗಿಂತ ಉತ್ತಮರು ಯಾರಿದ್ದಾರೆ? ಅವನು ತನ್ನನ್ನೇ ಧ್ಯಾನ ಮಾಡಿಕೊಂಡಷ್ಟೆ. ಇದು ಜಗತ್ತಿನಲ್ಲಿ ಲಿಖಿತವಾದ ಮೊಟ್ಟ ಮೊದಲ ಸುಪ್ರಭಾತ. ಇದಿಗೂ ದೇವಸ್ಥಾನಗಳಲ್ಲಿ ಅನೇಕ ಕಡೆಗೆ ಇದನ್ನು ಹಾಕ್ತಾರೆ. ಲಿಖಿತವಾಗಿ ದೊರೆಯುವ ಮೊಟ್ಟ ಮೊದಲ ಸುಪ್ರಭಾತ ಇದೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಕೆಲವು ವ್ಯಾಖ್ಯಾನಕಾರ ಮಾಡ್ಕೋತಾರೆ, ಬರೀತಾರೆ, ವಿಶ್ವಾಮಿತ್ರನಿಗೆ ಕೌಸಲ್ಯ ಹೆಸರನ್ನು ಹೇಳಿ ಸ್ವಲ್ಪ ಹೊಟ್ಟೆ ಕಿಚ್ಚಾಯ್ತಂತ. ಹಾಗಾಗಿ ಕೌಸಲ್ಯ ನೆನೆಸ್ಕೊಂಡು ಅಂದ್ಕೊಂಡಂತೆ, ಏನು ಭಾಗ್ಯ ಕೌಸಲ್ಯ ಇದ್ದು, ನಾನು ಹೆಣ್ಣಾಗಿ ಈ ರಾಮ ಲಕ್ಷ್ಮಣನಂಥವ್ರು ನನಗೆ ಮಕ್ಕಳಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಂತ ಅಂದ್ಕೊಂಡು ಕೌಸಲ್ಯ ಹೆಸರು ಹೇಳಿ ನಾನು. ಹಾಗಾಗಿ ಏನು ಸುಕೃತವ ಮಾಡಿದಳು ಯಶೋದೆ ಅನ್ನುವಂತ, ಏನು ಸುಕೃತವ ಮಾಡಿದಳು ಕೌಸಲ್ಯ ಅಂತ ಅಂದ್ಕೊಂಡು ವಿಶ್ವಾಮಿತ್ರ ಕೌಸಲ್ಯ ಸುಪ್ರಜಾರಾಮ ಅಂತ ಎಬ್ಸಿದ. ಸ್ನಾನ್ಯಿಕ ಆನ್ಯಿಕ ಮುಗಿಸ್ಕೊಂಡು ಮುಂದಕ್ಕೆ ಹೊರಡ್ತಾರೆ. ಮುಂದೆ ಗಂಗಾ ಸರಿಯೂ ಸಂಗಮ, ಸರಿಯೂ ನದಿ ಗಂಗಾ ನದಿಗೆ ಸೇರುವಲ್ಲಿ ಬಂದರು. ಆಗ ರಾಮ ಕೇಳ್ತಾನೆ, ಏನಿದು, ಏನು ಸಂಗಮ? ಇಲ್ಲಿಂದ ಶುರುವಾಯಿತು ಅವರ ಸಂಚಾರದ ಕ್ರಮ. ನಿನ್ನೆ ಹೇಳಿದಂತೆ ಸಂಚಾರ ಮಾಡೋದು ಜ್ಞಾನಾಭಿವೃದ್ಧಿಗಾಗಿ, ದೇಶಗಳನ್ನು ತಿಳಿಯೋದಕ್ಕೆ, ಕೋಶಗಳನ್ನು ತಿಳಿಯೋದಕ್ಕೆ, ಜನಾಂಗವನ್ನು ತಿಳಿಯೋದಕ್ಕೆ. ಒಮ್ಮೆ ಸಂಚಾರ ಮಾಡಿ ಬಂದರೆ ಒಂದು ಜನಾಂಗವನ್ನೇ ಅಧ್ಯಯನ ಮಾಡಿದಂತೆ. ಒಬ್ಬರು ಅಂತಾರೆ, ಒಂದು ಭಾಷೆಯನ್ನು ಕಲಿತರೆ ಒಂದು ಜನಾಂಗವನ್ನೇ ಅಧ್ಯಯನ ಮಾಡಿದಂತೆ. ಅವರ ಬಗ್ಗೆ ಎಲ್ಲ ತಿಳ್ಕೊಬೋದು ಆ ಭಾಷೆಯಿಂದ. ಹಾಗಾಗಿ ಒಂದು ಪ್ರಾಂತವನ್ನು, ಪ್ರದೇಶವನ್ನು ಸಂಚಾರ ಮಾಡಿದರೆ ಬಹಳಷ್ಟು ಮನುಷ್ಯನ ಬುದ್ಧಿಯ ವಿಕಾಸ ಆಗುತ್ತೆ.
ದೇಶದ ಪರಿಚಯ ಆಗುತ್ತೆ, ಬದುಕಿನ ಕ್ರಮದ ಪರಿಚಯ ಆಗ್ತದೆ. ಅದೆಲ್ಲ ಗೌಣ. ಜನ್ಮಾದ್ಯಶ್ಚಯತಃ ಭಗವಂತ ಎಷ್ಟು ಚಿತ್ರ ವಿಚಿತ್ರವಾದ ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ನೋದರ ಪರಿಚಯ ಆಗ್ತದೆ. ದೇವರು ಸೃಷ್ಟಿಕರ್ತ ಅಂತ ಅನ್ನೋದರಲ್ಲಿ ಇಷ್ಟು ಚಿತ್ರ ವಿಚಿತ್ರವಾದ ಸೃಷ್ಟಿಯನ್ನು ಮಾಡಿದ ದೇವರ ಸರ್ವಜ್ಞತ್ವ ಎಷ್ಟಿರಬೇಕು, ದೇವರು ಎಷ್ಟು ದೊಡ್ಡವ ಅಂತ ಅನ್ನುವ ಜ್ಞಾನ ಆಗುತ್ತೆ. ಹಾಗಾಗಿ ಯಾಕಂದರೆ ಆಚಾರ್ಯ ಹೇಳಿದರು, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ. ಯತಿ ಚಿತ್ರ ವಿಚಿತ್ರವಾದ ಜಗತ್ತನ್ನು ಅನೇಕ ರೀತಿಯಿಂದ ನಿರ್ಮಾಣ ಮಾಡಿದ್ರಿಂದ ದೇವರು ಸರ್ವೋತ್ತಮ ಅಂತ ಹೇಳಿದ್ರಲ್ಲ, ಹಾಗೆ ಚಿತ್ರ ವಿಚಿತ್ರವಾದ ಜಗತ್ತಿನ ದರ್ಶನ ಭಗವಂತನ ಬಗೆಗೆ ಭಕ್ತಿಗೆ ದಾರ್ಢ್ಯಕ್ಕೆ ಕಾರಣ. ಅದಕ್ಕಾಗಿ ಅಡ್ಡಾಡ್ರಿ ಅಂತ ಹೇಳಿದ್ರು. ಅಡ್ಡಾಡೋದು ಅಂತಂದರೆ ಈಗ ಆನ್ಲೈನ್ ಒಳಗೆ ಟಿಕೆಟ್ ಬುಕ್ ಮಾಡೋದು, ಮನೆಯಿಂದ ಕ್ಯಾಬ್ ಹತ್ತೋದು, ಹೋಗಿ ಏರ್ಪೋರ್ಟ್ಗೆ ಬಾಗಿಲು ಕೇಳೋದು, ಅಲ್ಲಿ ವಿಮಾನದೊಳಗೆ ಇಳಿದು ಅಲ್ಲಿ ಇಳಿದು ಕ್ಯಾಬ್ ಒಳಗೆ ಅಡ್ಡಾಡಿ ಮತ್ತೆ ವಿಮಾನ ಏರಿ ಮನೆಗೆ ಬಂದುಬಿಟ್ರೆ ನೀ ಏನು ನೋಡ್ದಂಗೆ ಆಯ್ತು, ನಿನಗೆ ಬಂದ ಜ್ಞಾನ ಏನು? ಹಾಗಾಗಿ ಪಯಣ ಅಂದರೆ ಜನಗಳ ಮಧ್ಯದಲ್ಲಿ ಬೆರೆಯೋದು, ಅದನ್ನು ತಿಳಿತಾ ಹೋಗು, ಹೋಗ್ತಾ 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 ಅದನ್ನೆಲ್ಲ ತಿಳಿತಾ ಹೋಗೋದೊಂದು ವಿಶಿಷ್ಟವಾದ ಪಯಣ ಕ್ರಮ ಆಯಿತು. ಹಾಗಾಗಿ ಮೊದಲೆಲ್ಲ ಹೀಗೆ ಪಯಣದ ಕ್ರಮ ಇತ್ತು. ಆಗ ರಾಮ ಕೇಳ್ತಾನೆ, ಏನಿದು ಅಂತ. ವಿಶ್ವಾಮಿತ್ರ ಹೇಳ್ತಾರೆ, ಇದು ಅಂಗದೇಶಕ್ಕೆ ಸೇರಿದ ಭೂಮಿ. ಹೇಳ್ತಾ ಯಾರೋ ಇದು ಅಂಗದೇಶಕ್ಕೆ ಸೇರಿದ ಭೂಮಿ, ಇದು ಇಲ್ಲಿ ಹಿಂದೆ ತಯೋಸ್ತದ್ವಚನಂ ಶ್ರುತ್ವಾ ಪ್ರಹಸ್ಯ ಮುನಿಪುಂಗವ ಅಬ್ರವೀಚ್ಛೋ ಶ್ರೂಯತಾಂ ರಾಮ ಯಸ್ಯಾಯಂ ಪೂರ್ವಾಶ್ರಮ. ಇದು ಇತಿಹಾಸ ಹೇಳ್ತಾನೆ ಕೇಳಪ್ಪ. ಕಂದರ್ಪೋ ಮೂರ್ತಿಮಾಸೀತ್ ಕಾಮ ಇತ್ಯುಚ್ಯತೆ ಬುಧೈ ತಪಸ್ಸಂತಮಿಹ ಸ್ಥಾಣಂ ನಿಯಮೇನ ಸಮಾಹಿತಂ. ಇದು ಅಂಗದೇಶ ಅಂತ ಹೆಸರು. ಹಿಂದೆ ರುದ್ರದೇವರಲ್ಲಿ ತಪಸ್ಸು ಮಾಡ್ತಾ ಇದ್ರು. ರುದ್ರದೇವರು ತಪಸ್ಸು ಮಾಡ್ತಾ ಇದ್ರು ಸ್ಥಾಣು. ಆಗ ಕಾಮ ಅಂಗ ಸಹಿತನಾಗಿದ್ದ, ಅನಂಗ ಆಗಿರಲಿಲ್ಲ, ಇನ್ನು ಶರೀರ ಸಹಿತನಾಗೇ ಇದ್ದ ಅವನು. ಅವನು ಎಲ್ಲರ ಮನಸ್ಸಲ್ಲಿ ಕಾಮನೆಗಳನ್ನು ಮೂಡಿಸೋದೇ ಅವನ ಕೆಲಸ. ಅವನು ಹುಟ್ಟಿದ್ದೇ ಮನಸ್ಸಿನಿಂದ, ಕಾಮ ಹುಟ್ಟಿದ್ದೇ ಮನಸ್ಸಿನಿಂದ, ಮನೋಜ ಅಂತ ಕರೀತಾರೆ ಅವನನ್ನು. ಹಾಗಾಗಿ ಅವನು ರುದ್ರದೇವರ ತಪಸ್ಸನ್ನು ಭಂಗಗೊಳಿಸಿದ, ದೇವತಾ ಕಾರ್ಯಕ್ಕಾಗಿ ಮಾಡಿದ. ಪಾರ್ವತಿ ಮದುವೆ ಆಗಿ ಮುಂದೆ ತಾರಕಾಸುರನ ಕೊಲ್ಲೋದಕ್ಕಾಗಿ ಷಣ್ಮುಖನ ಜನನ ಆಗಬೇಕಾಗಿತ್ತು, ಅದೆಲ್ಲ ಬೇರೆ. ರುದ್ರದೇವರ ಮನಸ್ಸನ್ನು ವಿಚಲಗೊಳಿಸಿ ತಪಸ್ಸನ್ನು ಕೆಡಿಸಿದ್ದರಿಂದ ರುದ್ರದೇವರ ಅವನನ್ನು ಕಣ್ಣು ತೆಗೆದು ಸುಟ್ಟು ಹಾಕಿದ. ಆದ್ದರಿಂದ ಅವನ ಅನಂಗನಾದ ಅಂಗ ಹೋಗಿಬಿಡ್ತು. ಈ ಜಾಗದಲ್ಲಿ ಅವನನ್ನು ಸುಟ್ಟು ಹಾಕಿದ್ರೆ ಇದು ಅಂಗದೇಶ ಅಂತ ಆಯಿತು. ಇದು ಅಂಗದೇಶ ಆಯಿತು. ಇದು ಶಿವನ ತಪಸ್ಸಿನ ತಾಣ. ರುದ್ರದೇವರು ತಪಸ್ಸು ಮಾಡಿದ್ರು ಅಂತ ಅನ್ನೋದಕ್ಕಾಗಿಯೇ ಋಷಿಗಳು ಇಲ್ಲಿ ಬಹಳ ಜನ ಇದ್ದಾರೆ, ತಪಸ್ಸು ಮಾಡ್ತಾರೆ. ಇಂದು ರಾತ್ರಿ ಇಲ್ಲೇ ಇದ್ದು ನಾಳೆ ಹೋಗೋಣ ಅಂತ ಅಲ್ಲೇ ವಾಸ ಮಾಡ್ತಾರೆ. ಆ ಋಷಿಗಳ ಸತ್ಕಾರದಲ್ಲಿ ಅವತ್ತು ರಾತ್ರಿ ಕಳೀತದೆ. ಮಾರನೇ ದಿವಸ ದಗ್ಧಸ್ಯ ತತ್ಸಕ್ಕೆ ಅಕ್ಷುಷಾ ತತಃಪ್ರಭಾತೆ ವಿಮಲೇ ಕೃತಾನ್ನಿಕಮರಿಂದಮು ವಿಶ್ವಾಮಿತ್ರಂ ಪುರಸ್ಕೃತ್ಯ ದದ್ಯಾಸ್ಥಿರಮುಪಾಗತೌ. ಮರು ದಿವಸ ಅವರೆಲ್ಲ ಒಂದು ದೋಣಿಯನ್ನು ಏರಿ ನದಿಯನ್ನು ದಾಟಿದರು. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಏರಿಸಿ ತಾವು ದೋಣಿಯನ್ನು ಏರಿ ನದಿಯನ್ನು ದಾಟಿದರು. ಈಗ ಹೇಳಿದರು, ರಾಮಾಯಣ ಬರೀ ತತ್ವವನ್ನಲ್ಲ ಜೀವನವನ್ನು ಕಲಿಸ್ತೇನೆ ಅಂತ ಒಬ್ಬರು ಪ್ರವಚನ ಮಾಡೋರು ಹೇಳಿದರು. ಮುಂಬೈದಲ್ಲಿ ನೀವು ಟ್ರೈನ್ ಹತ್ತೋದು ಗೊತ್ತು ನೋಡಿರ್ಬೇಕು, ನಿಮ್ಗೆ ಹೆಂಗಿರ್ತಾವೆ ಟ್ರೈನ್ ಅಂತ ಹೇಳಿ. ಅಂಥ ಗದ್ದಲದೊಳಗೂ ಮುಂಬೈದೊಳಗೆಲ್ಲ ಸ್ಥಿತಪ್ರಜ್ಞರು ಭಾಳ. ಅಂಥ ಗದ್ದಲದೊಳಗೂ ತಮ್ಮ ಓದ್ತಿರ್ತಾರೆ, ಭಜನೆ ಮಾಡ್ತಾರೆ, ತಮ್ಮ ಲೋಕದೊಳಗೆ ತಾವು ಇರ್ತಾರೋ. ಆ ಗದ್ದಲದೊಳಗೂ ಸಂತೆಯೊಳಗಿದ್ದು ಶಬ್ದಕ್ಕೆ ಅಂಜಿದುಡಂತ ಅಂತ ಮುಂಬೈದೊಳಗಿದ್ದು ಗದ್ದಲ ಅಂದ್ರೆ ಹೆಂಗೆ ಅಂತಾರೋ. ಹಂಗಾಗಿ ಅಂಥ ಗದ್ದಲದೊಳಗೂ ಅವ್ರು ತಮ್ಗೆ ಏನೋ ಕೇಳ್ತಿರ್ತಾರೆ, ಏನೋ ಓದ್ತಿರ್ತಾರೆ, ಒಂದು ಮೂಲೆ ಹಿಡ್ಕೊಂಡು ಆ ಟ್ರೈನ್ ಒಳಗೆ ಮಾಡ್ತಿರ್ತಾರೆ. ಹಾಗಾಗಿ ಒಬ್ಬ ಹಿರಿಯ ಮನುಷ್ಯ ಅಲ್ಲೊಂದು ರಾಮಾಯಣ ಪುಸ್ತಕ ಹಿಡ್ಕೊಂಡು ಕೂತಿದ್ದ. ಹೊಸದಾಗಿ ಮದುವೆ ಆದ ಒಬ್ಬ ಯುವಕ ಯುವತಿಯ ಬಂದರು. ಟ್ರೈನ್ ಬಂತು, ಹುಡುಗ ಓಡಿ ಹೋಗಿ ಹತ್ತಿಬಿಟ್ಟು. ಆ ಹೆಂಡತಿಗೆ ಹೊಸದಾಗಿ ಮುಂಬೈಗೆ ಹೋಗಿದ್ದು ಹತ್ತಲಿಕ್ಕೆ ಆಗಲಿಲ್ಲ. ಆಕೆ ಗಾಬರಿ ಆದ್ಲು.
ಆ ಯಜಮಾನ್ ಹೇಳಿದ್ರು ಹೆದರಬೇಡ ಬಾ ಇಲ್ಲೇ ಕೂತು ಅಂತ ಕುರ್ಚಿ ಗೊತ್ತಾನ ಕುರ್ಚಿ ಪಕ್ಕದಲ್ಲೇ ಕೂಡಿಸ್ಕೊಂಡ್ರಲ್ಲ ಸ್ಟೇಷನ್. ಇವ ಹುಡುಗ ಹತ್ಬಿಟ್ಟಿದ್ದಲ್ಲ, ಟ್ರೈನ್ ಬಿಟ್ಬಿಡ್ತಲ್ಲ, ಸೆಕೆಂಡ್ ಒಳಗೆ ಹೋಗ್ಬಿಡ್ತದೆ. ನೋಡ್ತಾನೆ ಹೆಂಡತಿ ಹತ್ತೇ ಇಲ್ಲ. ಮುಂದಿನ ಸ್ಟೇಷನ್ಗೆ ಇಳ್ದ, ಇನ್ನೊಂದು ಟ್ರೈನ್ ಹಿಡ್ಕೊಂಡು ಹೊಳೆ ಬಂದ, ಗಾಬರಿಯಾಗಿ ಬಂದು ಕೂತಿದ್ದ. ಅಲ್ಲೇ ಅವ್ರ ಪಕ್ಕದಲ್ಲಿ ಕೂತಿದ್ಲು. ಹೋಗಿ ಭಾಳ ಉಪಕಾರ ಮಾಡಿ ನನ್ನ ಹೆಂಡತಿನ ಕೂಡಿಸ್ಕೊಂಡು ಅಂತ ಹೇಳ್ದ. ಅದಕ್ಕೆ ಅವ್ರು ಹೇಳಿದಕ್ಕೆ ರಾಮಾಯಣ ಓದಬೇಕಪ್ಪ, ನಾ ಓದ್ಲಿಕ್ಕತ್ತೇನೆ ಅಂದರು. ಯಾಕ್ರಿ ಎಂದವ, ರಾಮಾಯಣ ಎಲ್ಲ ಕಲಿಸ್ತದೋ, ಬದುಕನ್ನು ಕಲಿಸ್ತದೆ. ರಾಮಾಯಣ ಓದಿ ನೋಡು, ದೋಣಿ ಹತ್ತಿ ಹೋಗ್ಬೇಕಾದಾಗ ರಾಮ ಮೊದಲು ಸೀತಾನ ಹತ್ತಿ ಹಿಂದೆ ತಾ ಹತ್ತಿದ್ದ, ಮೊದಲು ಹತ್ತಿದ್ದಿಲ್ಲ ಅವ ಅಂದರು. ಇದಕ್ಕೆ ಆಕೆ ಹಿಂದೆ ಉಳಿಬಾರ್ದು ಅಂತೇಳಿ ಸೀತೆಯನ್ನು ಮುಂದೆ ಹತ್ತಿ ಹಿಂದೆ ಹೋಗ್ತಿದ್ದವ. ಹಾಗಾಗಿ ನಿಮ್ಮ ಮುಂದೆ ಹೆಂಡತಿನ ಹತ್ತಿ ಆಮೇಲೆ ಹೋಗಿ ನೀನು ರಾಮಾಯಣ ಓದಿ ಕಲ್ಕೊ ಅಂತ ಕಳಿಸಿದ್ರಂತ. ಹಾಗೆ ಕೇವಲ ಬದುಕಿನಾಚೆಯ ಲೋಕಾಂತರದ ಕಥೆಯನ್ನು ಮಾತ್ರ ಹೇಳೋದಿಲ್ಲ ಗ್ರಂಥಗಳು, ಶಾಸ್ತ್ರ ಬದುಕನ್ನೂ ಹೇಳ್ತದೆ. ಇಲ್ಲಿ ಹೇಗೆ ಬದುಕಿದ್ರೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಆಗ್ತದೆ ಅಂತ ಅನ್ನೋದನ್ನು ಕಲಿಸ್ತಾ ಹೋಗುತ್ತೆ. ಆಮೇಲೆ ಮಾರನೇ ದಿವಸ ಹೊರಟರು. ಆರೋಹತು ಭವಾನ್ ನಾವಂ ರಾಜಪುತ್ರ ಪುರಸ್ಕೃತ ಅಥ ರಾಮಸ್ತರಿನ್ ಮಧ್ಯೆ ಪ್ರಪ್ರಚ್ಛ ಮುನಿಪುಂಗವಂ ವಾರಿಣೋ ಭಿದ್ಯಮಾನಸ್ಯ ಕಿಮಯಂ ತುಮುಲೋಧ್ವನಿ. ಆ ನೀರಿನ ಮಧ್ಯದಲ್ಲಿ ಹೋಗ್ತಾ ಇದ್ದಾಗ ಒಂದು ಭಾರೀ ತುಮುಲದ ಧ್ವನಿ, ನೀರು ತಿರುಗುವ ಸಪ್ಪಳ, ತುಮುಲದ ಧ್ವನಿ ಕೇಳ್ತು. ರಾಮ ಕೇಳ್ತಾ, ನೀರಿನ ಮಧ್ಯದಲ್ಲಿ ಏನು ಸಪ್ಪಳ? ಬೇರೆ ಕಡೆ ನೀರಲ್ಲಿ ಅಡ್ಡಾಡಿವಿ ನಾವು, ಇಂಥ ಸಪ್ಪಳ ಕೇಳಿಲ್ಲ, ಏನಿದು ಅಂತ ಹೇಳಿದಾಗ, ತಸ್ಮಾತ್ ಸೂತ್ರ, ನೋಡಪ್ಪ, ಹಿಂದೆ ಕೈಲಾಸ ಪರ್ವತದಲ್ಲಿ ಬ್ರಹ್ಮದೇವರು ಮಾನಸ ಸರೋವರವನ್ನು ನಿರ್ಮಾಣ ಮಾಡಿ, ಮಾನಸ ಸರೋವರವನ್ನು ನಿರ್ಮಾಣ ಮಾಡಿದ್ರು. ಹಿಂದೆ ಮಾನಸ ಸರೋವರಕ್ಕೆ ಹೋಗಬೇಕು ಅಂದರೆ ಚೈನಾದ ವೀಸಾ ಕೇಳಬೇಕಾಗಿತ್ತು, ನಾವು ಚೈನಾದ ಪರ್ಮಿಷನ್ ತೊಗೊಂಡು ಹೋಗ್ಬರ್ಬೇಕಾಗಿತ್ತು. ಈಗ ಮೋದಿ ಸರ್ಕಾರ ಹೊಸ ದಾರಿ ಮಾಡಿದ್ದ, ನೀವು ಚೈನಾಕ್ಕೆ ಎಂಟ್ರಿ ಮಾಡದೇನೆ ಮಾನಸ ಸರೋವರ ಮುಟ್ಟಿ ಬರಬಹುದು. ಈಗ ಮಾನಸ ಸರೋವರಕ್ಕೆ ಹೋಗೋದಕ್ಕೆ ಚೈನಾದ ಚೀಪಿಂಗೆ ಸಹಿ ಮಾಡಬೇಕಾಗಿಲ್ಲ, ನಾವು ನೇರವಾಗಿ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಈ ವರ್ಷದಲ್ಲಿ ಆಗಿದೆ. ಹಾಗಾಗಿ ಆ ಮಾನಸ ಸರೋವರ ನಿರ್ಮಾಣ ಮಾಡಿದರು. ತಸ್ಮಾತ್ ಉತ್ಸರಾವಸರ ಸಹ ಸಾಯೋಧ್ಯ ಉಪಗೂಹತೆ. ಆ ಮಾನಸ ಸರೋವರದಿಂದ, ಒಂದು ಸರೋವರದಿಂದ ನೀರಿನ ಭಾಗ ಇಳಿದು ಅದು ಅಯೋಧ್ಯೆಗೆ ಬಂದು ಸೇರಿತು. ಅಲ್ಲಿಂದ ಆ ನೀರಿನಿಂದ ಹೊರಗೆ ಬಂದದ್ದಕ್ಕಾಗಿ ಅದಕ್ಕೆ ಸರಯು ಅಂತ ಹೆಸರು ಬಂದಿದೆ. ಉಪಗಾಹತೆ ಪುರಪ್ರವೃತ್ತ ಬ್ರಹ್ಮಣ್ಯ ತಸ್ಯಾಯ ಮತಲ ಶಬ್ದ ಜಾಹ್ನವಿ ಬರ್ತದೆ. ಆ ಸರಯೂ ನದಿ ಬಂದು ಗಂಗೆಯಲ್ಲಿ ಸೇರುವಾಗ ಆಗುವ ಶಬ್ದ ಇದು. ಗಂಗೆಯಲ್ಲಿ ಸೇರಿದ್ದರಿಂದ ಎರಡು ನದಿಗಳ ಸಂಗಮದ ಶಬ್ದ ಇದು, ಇಷ್ಟು ಜೋರಾಗಿ ಆಗ್ತದೆ ಅಂತ ವಿಶ್ವಾಮಿತ್ರರು ಹೇಳಿಕೊಟ್ರು. ನಮಸ್ಕಾರ ಮಾಡಿರಿ, ನೀವು ಸರಿಯೂ ತೀರದವರಪ್ಪ, ನಿಮ್ಮ ಸರಿಯೂ ತೀರದಲ್ಲೇ ಹುಟ್ಟಿದವರು, ನೀವು ನಮಸ್ಕಾರ ಮಾಡಿರಿ ಅಂತ ಹೇಳಿದ್ರು. ರಾಮ ಲಕ್ಷ್ಮಣರು ನಮಸ್ಕಾರ ಮಾಡ್ತಾರೆ. ಜಗ್ಮತುರ್ ಲಘು ವಿಕ್ರಮೌ ಸವನಂ ಘೋರ ಸಂಕಾಶಂ ದೃಷ್ಟ್ವಾ ನೃಪವರಾತ್ಮಜ ಅವಿಪ್ರದ ಮೈಕ್ಷ್ವಾಕ ಪಪ್ರಚ್ಛ ಮುನಿಪುಂಗವಂ. ಅಲ್ಲಿ ದಾಟಿ ದೋಣಿಯನ್ನು ಇಳಿದ್ರು. ಘೋರವಾದ ವನ, ಹಗಲಲ್ಲೇ ಕತ್ತಲು, ಹಗಲಿನಲ್ಲೇ ಕತ್ತಲು, ಸೂರ್ಯನ ಬೆಳಕು ಕೆಳಗೆ ಬಿಟ್ಟಿರಬಾರ್ದು, ಅಷ್ಟು ಘನಘೋರವಾದ ವನ. ಅಹೋವನವಿದಂ ದುರ್ಗಂ ಝಿಲ್ಲಿಕಾ ಗಣನಾದಿಕಂ ಭೈರವೈಶ್ವಾಪದೈ ಕಿರಣಂ ಶಕುನೈರ್ದಾರುಣಾರವೈ. ಏನು ಅದ್ಭುತವಾದ ವನ, ಇದೆಂತಹ ಶ್ರೇಷ್ಠವಾದ ವನ ಇದು. ಏನು ವನ ಸಂಪತ್ತಿದರಲ್ಲಿ. ಸಂಕೀರ್ಣಂ ಬದರಿ ಬಿಚ್ಚ ಕಿಮ್ನೇತದ್ ದಾರುಣಂ ವನಂ, ಬಹಳ ಘನವಾದ ಅರಣ್ಯದಂತೆ ತೋರ್ತಾ ಇದೆ. ಏನಿದು, ಯಾವ ವನ, ಯಾವ ದೇಶ ಇದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇವು ಮಲದ ಮತ್ತು ಕರುಷ ಅಂತನ್ನುವ ದೇಶ. ಇವು ಮಲದಾಶ್ಚ ಕರುಷಾಶ್ಚ ಜೀವ ನಿರ್ಮಾಣ ದೇವ ನಿರ್ಮಾಣ ನಿರ್ಮಿತವು. ವಿಶ್ವಕರ್ಮ ನಿರ್ಮಾಣ, ದೇವತೆಗಳನ್ನು ನಿರ್ಮಾಣ ಮಾಡಿದ ಮಲದ ಮತ್ತು ಕರುಷ ಅಂತನ್ನುವ ದೇಶ ಇದು. ಇದಕ್ಕೆ ಹೆಸರು ಬರಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಇಂದ್ರದೇವರು ವೃತ್ರಾಸುರ ವಧೆ ಮಾಡಿ ಬ್ರಹ್ಮಹತ್ಯೆ ಬಂತವರಿಗೆ. ಇದೆಲ್ಲ ಪುರಾಣಗಳು ಹೇಳುವ ಕಥೆ. ಆದರೆ ನಿಜವಾಗಿ ಇಂದ್ರನಿಗೆ ಅದರಿಂದ ಏನು ಹಾನಿ ಆಗಿಲ್ಲ ಅಂತ ವೇದ ಹೇಳ್ತೆ. ಆಚಾರ ಅಂತಾರೆ, ತಸ್ಯ ಲೋಮಾಪಿ ನ ಕ್ಷೀಯತೆ. ಇಂದ್ರನಿಗೇನು ಅಪರಾಧ ಅಲ್ಲ, ಯಾಕಂದರೆ ಮಾಡಿದ್ದು ಲೋಕ ಕಲ್ಯಾಣಕ್ಕೋಸ್ಕರ. ಮುಂದೆ ಬರುವ ಅದೇ ಪ್ರಸಂಗ. ಈಗ ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಹತ್ಯೆ ಶ್ರೇಷ್ಠ, ಅದು ಕೊಲೆ ಅಲ್ಲ. ಮುಂದಿನ ಅಧ್ಯಾಯದಲ್ಲೇ ಬರ್ತದೆ. ಹಾಗಾಗಿ ಆದರೆ ಇಂದ್ರನಿಗೆ ಬ್ರಹ್ಮಹತ್ಯೆ ಮಾಡಿದ್ದರಿಂದ ಒಂದಷ್ಟು ಪಾಪ ಬಂತು. ಆ ಪಾಪದಿಂದ ಕಲಶಸ್ತಾಪ ಕ್ಷುಧಾಚೈವ ಸಹಸ್ರಾಕ್ಷಂ. ಆ ಬ್ರಹ್ಮಹತ್ಯಾ ನಿಮಿತ್ತವಾಗಿ ಒಂದಷ್ಟು ಪಾಪ, ಒಂದಷ್ಟು ಹಸಿವೆ. ಕರುಷ ಅಂದರೆ ಹಸಿವೆಯಿಂದ ಅವನು ಬಹಳ ಪೀಡಿತನಾದ. ಆಗ ಋಷಿಗಳೆಲ್ಲ ಇದೇ ತಾಣದಲ್ಲಿ, ಇದೇ ದೇಶದಲ್ಲಿ ಅವನ ಮಲವನ್ನು, ಪಾಪವನ್ನು ಮತ್ತು ಕರುಷ ಹಸಿವನ್ನು ನಿವಾರಣೆ ಮಾಡಿದರು. ಅವನಿಗೆ ಅಭಿಷೇಕ ಮಾಡಿ ಶುದ್ಧ ಮಾಡಿ ಇಂದ್ರನ ಎಲ್ಲ ಬ್ರಹ್ಮಹತ್ಯೆಯನ್ನು ತೊಳೆದು ಹಾಕಿದರು. ಆದರೆ ಇಂದ್ರನಿಗೆ ಬಹಳ ಸಂತೋಷ ಆಯಿತು. ನನ್ನ ಮಲವನ್ನು ಮತ್ತು ಕರುಷವನ್ನು ತೆಗೆದು ಹಾಕಿದ್ರಿಂದ ಇವುಗಳಿಗೆ ಮಲದ ಮತ್ತು ಕರುಷ ಅಂತ ಹೆಸರು ಬರಲಿ ಅಂತ ಇಂದ್ರ ವರ ಕೊಟ್ಟಿದ್ದ. ಆದ್ದರಿಂದ ಇವುಗಳಿಗೆ
ಮತ್ತು ಕರುಷ ಅಂತ ಹೆಸರಾಯಿತು. ದದವರಂ ಪ್ರಭುವನುತ್ತಮ ಮಲದಾಶ್ಚ ಕರುಷ ಚ ಮಮ ಅಂಗ ಮಮಲಧಾರಿಣವು. ಆಗ ದೇವತೆಗಳು ಒಪ್ಪಿಕೊಂಡ್ರು. ಬಲಂ ಯತವು ಜನವದು ಸ್ಫೀತವು ದೀರ್ಘಕಾಲ ಮರಿಂದಮ ಮುದಿತವು ಫಲಧಾನ್ಯತೆ. ಧಾನ್ಯಗಳನ್ನು ಕೂಡಿದ ಒಳ್ಳೆ ಶ್ರೇಷ್ಠ ದೇಶ ಆಗಿತ್ತಿದೆ ಒಂದು ಕಾಲಕ್ಕೆ. ಆದರೆ ತಾಟಕ ನಾಮ ಭದ್ರಂತೆ ಕಸಚಿತ್ತದ ಕಾಲಸ್ಯ ಯಕ್ಷಿ ವೈ ಕಾಮರೂಪಿಣಿ ಬಲಂ ನಾಗ ಸಹಸ್ರಸ್ಯ ಧಾರಯಂತಿ ತದಾಖ್ಯಭೂತ್. ಆಗ ಒಬ್ಬಳು ತಾಟಕ ಬಂದ್ಲಿಲ್ಲಿ. ಆಕೆಗೆ ಎಷ್ಟು ಬಲ? 1000 ಆನೆ ಬಲ. 1000 ಆನೆಯ ಬಲ ಬಂದು ಇದ್ದವಳು ಇಲ್ಲಿಗೆ ಬಂದಳು. ವೃತ್ತಬಾಹುರ್ ಮಹಾವೀರ್ಯೋ ವಿಷ್ಣುಪುಲಶ್ಚಾತರ್ಮಹನ್ ಮಲದಾಂಚಕರು ಚ ತಾಟಕ ದುಷ್ಟಚಾರಿಣಿ. ಆದ್ದರಿಂದ ಈ ಎಲ್ಲ ದೇಶದ ಜನಗಳನ್ನು ಓಡಿಸಿಬಿಟ್ಲಾಗಿ. ಜನ ಹೆದರು ಓಡಿ ಹೋಗ್ಬಿಟ್ರು. ಇವೆಲ್ಲ ಅರಣ್ಯಗಳಾಗಿಬಿಟ್ಟು. ಶೇಯಂ ಪಂಥಾನಮಾವೃತ್ಯ ನ ಸತ್ಯಧೋರ್ವನೆ. ಈ ಕಾಡನ್ನು ಇವತ್ತಿನ ತನಕ ಯಾರು ದಾಟಿ ಹೋಗೇ ಇಲ್ಲ. ಬಂದವರು ನಾಕಿ ಬಿಡೋದೇ ಇಲ್ಲ, ಕೊಂದೇ ಹಾಕ್ತಾ ತಿಂದ್ಬಿಡ್ತಾರೆ. ನೀನೇ ದಾಟಬೇಕು. ನಿನ್ನ ಬಿಟ್ಟು ಅವರನ್ನು ಕೊಲ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ನಿನ್ನ ಕೈಯಲ್ಲೇ ಅವಳಿಗೆ ಸಾವಿದೆ. ಆದ್ದರಿಂದ ಏತತ್ತೇ ಸರ್ವಮಾಖ್ಯಾತಂ ಯಥೇ ದಾರುಣ ಹವನಂ ಯಕ್ಷಾಚತ್ವಾದಿತಂ ಸರ್ವ ಮಧ್ಯಾಪಿನ ನಿವರ್ತತೆ. ಆದ್ದರಿಂದ ಫಲ ಸಮೃದ್ಧವಾಗಿ ಜನರಿಂದ ತುಂಬಿದ ದೇಶ ಕಾಡಾಯ್ತು ಅವಳಿಂದ. ಅವಳನ್ನು ನೀನು ಸಂಹಾರ ಮಾಡಬೇಕು ಅಂತ ಹೇಳಿದರು. ಆಗ ರಾಮ ಅಂತಾನೆ, ಅಲ್ಪವೀರ್ಯ ಯದಾ ಯಕ್ಷಾಹ ಸುರಿಯಂತೆ ಮುನಿಪ. ಯಕ್ಷರಿಗೆ ವೀರ್ಯ ಕಡಿಮೆ, ದೇವತೆಗಳಿಗಿಂತ ಕಡಿಮೆ ವೀರ್ಯ ಅವರದ್ದು. ಯಕ್ಷರಿಗೆ ಮನುಷ್ಯರಿಗಿಂತ ಹೆಚ್ಚಿದ್ರು. ಅವರು ಅಲ್ಪವೀರ್ಯರು ಅಂತಲೇ ಪ್ರಸಿದ್ಧರು. ಅಂಥವಳಿಗೆ 1000 ಆನೆ ಬಲ ಹೆಂಗೆ ಬಂತು ಅವಳಿಗೆ ಅಂತ ಕೇಳಿದಾಗ, ಧಾರಯತ್ಯ ಬಲಂ, ಅವಳ ಹೆಣ್ಣು ಮಗಳಿಗೆ ಈ ಬಲ ಹೆಂಗೆ ಬಂತು ಅಂತ ಹೇಳಿದಾಗ ಹೇಳ್ತಾರೆ, ವರದಾನ ಕೃತಂ ವೀರ್ಯಂ ಭಾರಯತ್ಯ ಬಲಂ. ಅವಳಿಗೆ ವರಬಲದಿಂದ ಆ ಬಲ ಬಂದಿದೆಯಪ್ಪ. ಹಿಂದೆ ಒಬ್ಬ ಸುಕೇತು ಅಂತನ್ನುವ ಯಕ್ಷ ಇದ್ದ. ಅನಪತ್ಯ ಶುಭಾಚಾರ ಯಕ್ಷ. ಅವನು ಸುಕೇತು ಒಳ್ಳೆ ತಪಸ್ವಿ, ಸದಾಚಾರಿ, ತಪಸ್ಸು ಮಾಡಿದ. ಪಿತಾಮಹಸ್ತು ಸಂಪ್ರೀತ. ಅವನ ತಪಸ್ಸಿನಿಂದ ಪ್ರೀತನಾಗಿ ಬ್ರಹ್ಮದೇವರವನಿಗೆ ಕನ್ಯಾರತ್ನಂ ದದೌ ರಾಮ ತಾಟಕ ಅಂತನ್ನುವ ಯಕ್ಷಿಣಿಯಾಗಿ, ಯಕ್ಷ ಕನ್ಯೆಯಾಗಿ ಸುಂದರವಾದ ಹೆಣ್ಣು ಆಕೆಯನ್ನು ಕೊಟ್ಟರು. ದದೌ ನಾಗ ಸಹಸ್ರಸ್ಯ ಬಲಂ ಚಾಶ್ಚಾ ಪಿತಾಮಹ. ಆಗ ಅವಳಿಗೆ ಆ ಕನ್ಯೆಯನ್ನು ಕೊಟ್ಟು ಆಕೆಗೆ 1000 ಆನೆಯ ಬಲ ಕೊಟ್ಟು ಇತ್ತಕೆಗೆ. ಆದರೆ ಮತ್ತೆ ಗಂಡು ಮಕ್ಕಳನ್ನು ಕೊಡಲಿಲ್ಲ. ಈಕೆನೇ ಸಾಕು ಅಂತ ಹೇಳಿಬಿಟ್ಟು ಬಲಿಷ್ಠಳಿದ್ದಾಳೆ ಅಂತ ಕೊಟ್ಟರು. ತಾಂತು ಜಾತಾಂ ವಿವರ್ಧಂತಿಂ ರೂಪ. ಅವಳಿಗೆ ಒಳ್ಳೆಯ ರೂಪ, ಒಳ್ಳೆಯ ಯೌವನ, ಚೆನ್ನಾಗಿ ಮದುವೆ. ಜಂಬಪುತ್ರಾಯ ಸುಂದಾಯ ದದೌ ಭಾರ್ಯಾಂ ಯಶಸ್ವಿನೀಂ. ಆಗ ಜಂಭನ ಮಗನಾದ ಸುಂದನಿಗೆ ಕೊಟ್ಟು ಆಕೆಯನ್ನು ಮದುವೆ ಮಾಡಿ ಕೊಟ್ಟು ಮದುವೆ ಮಾಡಿದರು. ಆ ದಾಂಪತ್ಯದ ಫಲವೇ ಆ ಸುಂದ ಮತ್ತು ತಾಟಿಕೆಯ ಮಗನೇ ಮಾರೀಚ. ಇನ್ನು ಕೆಲವರು ಮಾರೀಚ ತಾಟಿಕೆ 2ನೇ ಮಗ ಅಂತಾರೆ. ಇನ್ನು ಕೆಲವರು ಮಾರೀಚ ಸುಂದನ ಮಗ, ಉಪಸುಂದನ ಮಗ, ಚಿಕ್ಕಪ್ಪನ ಮಕ್ಕಳವರಿಬ್ಬರು ಅಂತ ಕೆಲವರು ವಾದ. ಅಂತೂ ಸುಬಾಹು ಮತ್ತು ಮಾರೀಚ ಅಣ್ಣತಮ್ಮಂದಿರು, ಒಬ್ಬ ತಂದೆಯ ಮಕ್ಕಳು ಅಂತ ಕೆಲವರು. ವಾಲ್ಮೀಕಿ ಬಹಳ ಹೇಳಿಲ್ಲ ಅದರ ಬಗ್ಗೆ. ಮಾರೀಚ ಸುಬಾಹು ಬಂದರು ಅಂತ ಹೇಳಿದ್ದಾರೆ ವ್ಯಾಖ್ಯಾನಕಾರರು. ಅವನು ಉಪಸುಂದನ ಮಗ ಅಂತಲೂ ಕೆಲವರು. ಸುಬಾಹು ಮಾರೀಚರು ತಾಟಿಕೆಯ ಜೊತೆ ಸೇರಿಕೊಂಡ್ರು. ಆ ವಿಶ್ವಾಮಿತ್ರ ಮಾರೀಚನ ತಾಟಿಕೆ ಮಗ ಅಂತ ಹೇಳ್ದ. ಈಗ ಮುಂದೇನಾಯಿತು, ಅಲ್ಲಿ ಅಗಸ್ತ್ಯರು ತಪಸ್ಸು ಮಾಡಿಕೊಂಡಿದ್ದರು. ಸುಂದ ಅಗಸ್ತ್ಯರಿಗೆ ಬಹಳ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ. ಹೆಂಡತಿ, 1000 ಆನೆ ಬಲ, ವಯಸ್ಸು, ಯೌವನ. ಹಾಗಾಗಿ ಅಗಸ್ತ್ಯರಿಗೆ ಬಹಳ ತೊಂದರೆ ಕೊಟ್ಟ. ಅಗಸ್ತ್ಯರು ಶಾಪ ಕೊಟ್ಟರು. ಅಗಸ್ತ್ಯರ ಕೋಪದಿಂದ ಸುಂದ ಸತ್ವದ. ತಾಟಕೆ ಪತಿಯನ್ನು ಕಳ್ಕೊಂಡು ವಿಧವೆಯಾದ ಆ ತಾಟಕೆ ಅಗಸ್ತ್ಯರನ್ನು ಬಹಳ ಪೀಡೆ ಕೊಡ್ಲಿಕ್ಕೆ ಶುರು ಮಾಡಿದೆ. ಜೊತೆಗೆ ಮಾರೀಚ ಸೇರಿಕೊಂಡ. ಯಕ್ಷದೇವರು ಅಗಸ್ತ್ಯರು ಶಾಪ ಕೊಟ್ಟರು, ನೀವು ಯಕ್ಷರಾಗಿ ರಾಕ್ಷಸರಂತೆ ವರ್ತನೆ ಮಾಡ್ತಿದ್ದೀರಿ, ನೀವು ರಾಕ್ಷಸರೇ ಆಗಲಿ ಅಂತ ಶಾಪ ಕೊಟ್ಟು ಆ ದೇಶದಲ್ಲಿ ಇರೋದು ಬೇಡ ಅಂತ ಅಗಸ್ತ್ಯರು ದಕ್ಷಿಣಕ್ಕೆ ಬಂದ್ಬಿಟ್ರು. ದಕ್ಷಿಣ ಭಾರತಕ್ಕೆ ಬಂದು ಈ ತಮಿಳುನಾಡು ಈ ಭಾಗ ಎಲ್ಲ ಅಗಸ್ತ್ಯರ ಕಾರ್ಯಕ್ಷೇತ್ರ ಆಯಿತು. ಮುಂದೆ ವಿಂಧ್ಯ ಪರ್ವತವನ್ನು ತಡೆದರು. ಈ ಕಡೆಗೆ ಮುಂದೆ ರಾಮ ಬರೋವನಿದ್ದ. ಅದಕ್ಕಾಗಿ ಮಾಡಬೇಕಾದ ಎಲ್ಲ ವ್ಯವಸ್ಥೆ ಗೊತ್ತಿತ್ತು, ದೇವರ ಇಚ್ಛೆ. ಅವರು ಈ ದಕ್ಷಿಣ ಭಾಗಕ್ಕೆ ಬಂದ್ಬಿಟ್ರು. ಈ ಕಡೆ ಬಂದ್ಬಿಟ್ರು. ಆಮೇಲೆ ಅವಳು ನರಭಕ್ಷಿಕೆಯಾಗಿ ಅಲ್ಲೇ ಅವಳೊಂದು ರಾಕ್ಷಸಿ ಆಗಿಬಿಟ್ಲು ಅಂತ ತಾಟಕಿ ಯಕ್ಷಿಯಾದ ತಾಟಕ ರಾಕ್ಷಸಿಯಾದ ಕಥೆಯನ್ನು ಹೇಳಿ ಅವಳು ನರಭಕ್ಷಕಿ. ಈಗ ಮನುಷ್ಯನನ್ನು ತಿನ್ನೋದರಲ್ಲೇ ಬಹಳ ಆನಂದ ಆಕೆ. ಅವಳ ದಾರಿಯಲ್ಲಿ ನಾವು ಹೋಗಬೇಕು. ಆಕೆ ಎದುರಾದಾಗ ಕೊಂದ್ಬಿಡು ಆಕೆನ. ನೀನಲ್ಲದೆ ಇನ್ನಾರು ಆಕೆನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದಾಗಿ ಮತ್ತೆ ಈ ಜನ ಈ ಕಾಡಿನಲ್ಲಿ ಓಡಾಡುವಂತೆ ಆಗಲಿ, ಅವಳ ಕಾಟ ಮುಕ್ತಾಯ ಆಗಲಿ, ನೀನು ಅವಳನ್ನು ಕೊಲ್ಲು ಅಂತ
ಹೇಳಿದರು. ರಾಮ ಏನು ಮಾತಾಡಲಿಲ್ಲ. ಆಗ ವಿಶ್ವಾಮಿತ್ರ ಹೇಳಿದರು, ನತು ಸ್ತ್ರೀವಧ ಕೃತೆ ಘೃಣ ಕಾರ್ಯ ನರೋತ್ತಮ. ಅವಳು ಹೆಣ್ಣುಮಗಳು, ಹೆಣ್ಣನ್ನು ಹೆಂಗೆ ಕೊಲ್ಲಿ ಅಂತ ವಿಚಾರ ಮಾಡಬೇಡ ಅಂತ ಧರ್ಮ ಸೂಕ್ಷ್ಮ ಅಂತ ತಿಳ್ಕೊಂಡು ತಾವೇ ಹೇಳಿದರು. ರಾಮ ಶಾಸ್ತ್ರ ಬಲ್ಲವ, ಸ್ತ್ರೀಯನ್ನು ವಧೆ ಮಾಡಬಾರ್ದು ಅಂತ ತನ್ನ ಮನಸ್ಸಲ್ಲಿ ತಾನೇ ಅಂದ್ಕೊಂಡು ಮಾಡ್ತಾನೆ ಅಂತ ಹೇಳಿಬಿಟ್ರು. ಅವಳು ಸ್ತ್ರೀ, ಅವಳನ್ನು ಹೇಗೆ ಕೊಲ್ಲಿ ಅಂತ ವಿಚಾರ ಮಾಡಬೇಡ. ನಶಂಸ ಮನಶಂಸೋಮ ಪ್ರಜಾರಕ್ಷಣ ಕಾರಣಾತ್ ಪಾತಕಮ್ಮ ಸದೋಷಮ್ಮ ಕರ್ತವ್ಯಂ ರಕ್ಷತಾ ಸದಾ. ನೀನು ರಾಜ, ಜನಗಳ ರಕ್ಷಣೆಗಾಗಿ ಹುಟ್ಟಿದವ, ರಕ್ಷಣೆ ನಿನ್ನ ಕರ್ತವ್ಯ. ಹಾಗಾಗಿ ಈ ಜನಗಳ ರಕ್ಷಣೆ ನಿನ್ನ ಕರ್ತವ್ಯ. ಯಾರು ಜನಗಳಿಗೆ ತೊಂದರೆ ಕೊಡ್ತಾರೆ ಅವರನ್ನು ಕೊಲ್ಲೋದು ನಿನ್ನ ಕರ್ತವ್ಯ. ಅದೇ ಅಹಿಂಸೆ ಅಂದರು. ತಾಟಿಕೆಯನ್ನು ಕೊಲ್ಲೋದು ನಿಜವಾಗಿ ಅಹಿಂಸೆ ಈಗ. ಯಾಕೆಂದರೆ ತಾಟಿಕೆಯನ್ನು ಕೊಲ್ಲೋದು ಹಿಂಸೆ ಅಂತ ಬಿಟ್ಟರೆ ಆಕೆ ಸಾವಿರಾರು ಜನರನ್ನು ಕೊಂದಿದ್ದಾಳೆ, ಮತ್ತು ಸಾವಿರಾರು ಜನರನ್ನು ಕೊಂದು ಹಾಕ್ತಾಳೆ. ಒಬ್ಬ ತಾಟಿಕೆಯನ್ನು ಕೊಂದರೆ ಸಾವಿರಾರು ಜನ ಬದುಕ್ತಾರೆ. ಹಾಗಾಗಿ ಅಯೋಗ್ಯರನ್ನು ಹಿಂಸೆ ಮಾಡೋದೇ ಅಹಿಂಸೆ. ಅಸಾಧು ಹಿಂಸಾ. ಹಾಗಾಗಿ ದುಷ್ಟರನ್ನು ಶಿಕ್ಷೆ ಮಾಡೋದೇ ಅಹಿಂಸೆ. ಅದು ಅಹಿಂಸೆ ಅಂದರೆ ಯಾರೇನಾದರೂ ಮಾಡ್ಕೊಂಡಿರಲಿ, ನಮಗೇನೊಂದು ಸುಮ್ಮನೆ ಇರೋದಲ್ಲ. ಅಹಿಂಸೆಯ ಬಗ್ಗೆ ವಿಶ್ವಾಮಿತ್ರರು, ರಾಮ ನಮ್ಮ ಶಾಸ್ತ್ರ ಬಹಳ ಪ್ರಾಕ್ಟಿಕಲ್ಲಾಗಿ ಹೇಳಿದೆ. ವೇದಶಾಸ್ತ್ರ, ಕರ್ಮಶಾಸ್ತ್ರ, ಸನಾತನ ಧರ್ಮ ಹಿಂಸೆಯನ್ನು ಬಹಳ ಪ್ರಾಕ್ಟಿಕಲ್ಲಾಗಿ ಹೇಳಿಕೊಡ್ತಾರೆ. ಯಾಕೆಂದರೆ ಹಿಂಸೆ ಮಾಡದೆ ಬದುಕಲಿಕ್ಕೆ ಆಗೋದಿಲ್ಲ. ಹಿಂಸೆ ಮಾಡದೆ ಬದುಕಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಜೀವಸ್ಯ ಜೀವನಂ. ಒಂದು ಪ್ರಾಣಿ ಬದುಕಬೇಕು ಅಂದರೆ ಇನ್ನೊಂದು ಪ್ರಾಣಿ ಸಾಯಬೇಕು, ಅದಕ್ಕದು ಆಹಾರ. ಮಾಂಸಾಹಾರ ಪ್ರಾಣಿಗಳಲ್ಲಿ ನೇರವಾಗಿ ಕೊಂದರೆ, ಸಸ್ಯಾಹಾರ ತಿನ್ನುವರಲ್ಲೂ ಕೂಡ ಸಸ್ಯಗಳಲ್ಲಿ ಪ್ರಾಣಿಗಳುಂಟಲ್ಲ. ಹಾಗಾಗಿ ಹಿಂಸೆ ಮಾಡದೆ ಬದುಕು ಹೋಗಿಲ್ಲ. ಪಾಠ ಕಲಿಸ್ಬೇಕು ಅಂದರೆ ಶಿಷ್ಯನಿಗೆ ಹಿಂಸೆ ಮಾಡಬೇಕು. ಹೆದರಿಸಿದ್ರೆ ಓದ್ತಾನ ನಾವು, ಹೋಲಿ ಬಿಡು ಅಂತೇಳಿ ಊಟಕ್ಕೆ ಹಾಕಿದರೆ ಹಾಸ್ಪಿಟಲ್ ಮಲ್ಕೊಂಡ್ಬಿಡ್ತಾ. ತಾನು ಬದುಕಬೇಕು ಅಂದರೆ ತನ್ನ ಶರೀರವನ್ನು ಹಿಂಸೆ ಮಾಡಿ ದುಡಿಬೇಕು, ಆಹಾರವನ್ನು ಬೇಯಿಸಬೇಕು, ಕುಟ್ಟಬೇಕು. 6 ಥರದ ಹಿಂಸೆ ಆಗುತ್ತೆ. ಪೇಷಣ, ಚುಲ್ಲಿ, ಕುಟ್ಟೋದು, ಕೊಯ್ಯೋದು, ಅರಿಯೋದು, ರುಬ್ಬೋದು, ಕುದಿಸೋದು, ಹೀಗೆ ಹಿಂಸೆಗಳೆಲ್ಲ ಆಗುತ್ತೆ. ಆ ಹಿಂಸಾ ಪರಿಹಾರಕ್ಕಾಗಿಯೇ ವೈಷ್ಣುದೇವ ಹೇಳಿದ್ದು, ಪಂಚಸೂನಾ ಪರಿಹಾರಾರ್ಥಂ ವೈಷ್ಣುದೇವಾಕ್ಯಂ ಕರ್ಮ ಕರಿಷ್ಯ ಅಂತ. ಅಂದರೆ ಹಿಂಸೆ ಮಾಡದೇ ಬದುಕಲಿಕ್ಕೆ ಆಗೋದಿಲ್ಲ ಅಂದಾಗ ಎಷ್ಟು ಅನಿವಾರ್ಯವೋ ಅಷ್ಟು ಮಾಡಬೇಕು. ಎಷ್ಟು ಅನಿವಾರ್ಯವಾಗಿ ಮಾಡಿದ್ವಿ ಅಷ್ಟನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದು ವೈಷ್ಣುದೇವಾದಿಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿದರು. ಇದು ಇಷ್ಟು ಅತ್ಯಂತ ವೈಜ್ಞಾನಿಕವಾದ ಪ್ರಾಕ್ಟಿಕಲ್ಲಾದ ಪದ್ಧತಿ ಇದು. ಹೇಳಿಕೊಡ್ತಾರೆ. ಹಿಂಸೆ ಮಾಡಬೇಕಲ್ಲ, ಅನಿವಾರ್ಯ. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಸಾಲ ತೊಗೋಬೇಕೇನೋ ಅನಿವಾರ್ಯ. ಎಲ್ಲ ಹೋಗಿರಿ ಬ್ಯಾಂಕಿಗೆ, ಮ್ಯಾನೇಜರ್ ಕೇಳೋದು ಎಷ್ಟು ಬೇಕು ಅಂತೇಳಿ. ಎಷ್ಟು ಅನಿವಾರ್ಯ ಇದೆ, ಎಷ್ಟು ತೀರ್ಸ್ಲಿಕ್ಕೆ ಸಾಧ್ಯನೋ ಅಷ್ಟು ತೊಗೋಬೇಕಿಲ್ಲ. ಎಷ್ಟು ಕೊಡ್ತೀರಿ? 1-2 ಕೋಟಿ ಕೊಟ್ಬಿಡ್ರಿ. ಯಾರಪ್ಪ ನಮ್ಮ ತೊಗೊಂಡು ಓಡಿ ಹೋಗ್ಬಿಟ್ರೆ ಎಲ್ಲರೂ ನೀನು ವಿಜಯ ಮಲ್ಯ ಓಡಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ಕಟ್ಟಬೇಕಾಗತ್ತೆ. ಸಾಲ ಅವ್ರು ಕೊಡ್ತೀನಿ ಅಂದರೂ ನಮಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ತಗೋತೀವಿ. ಹಾಗೆ ಹಿಂಸೆ ಮಾಡಿ ಏನೋ ಯಾರಿಗೋ ಏನೋ ಗಾಯ ಆಯಿತು, ತೊಂದರೆ ಆಯಿತು, ಶರೀರದಲ್ಲಿ ಏನೋ ಗಂಟಾಯಿತು, ತೋರಿಸಿದ್ರು ಆಪ್ರೇಷನ್ ಮಾಡಬೇಕು ಅಂತಂದ್ರು. ಆಪ್ರೇಷನ್ ಮಾಡಬೇಕು ಅಂದ್ರೆ ಮೊದಲು ಏನು ವಿಚಾರ ಮಾಡ್ತಾರೆ ಅವರು? ಎಷ್ಟು ಭಾಗವನ್ನು ಕತ್ತರಿಸಬೇಕು ಅಂತ. ಈಗಂತೂ ಲೇಸರಲ್ಲಿ ಮಾಡ್ತಾರೆ, ಒಂದು ಪಾಯಿಂಟಲ್ಲಿ ಮಾಡ್ತಾರೆ. ಕೊಯ್ಯೋದಾದರೂ ಮೊದಲು ವಿಚಾರ ಮಾಡೋದು ಎಷ್ಟು ಕಡಿಮೆ ಕತ್ತರಿಸಿ ಮಾಡಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡ್ತಾರೆ. ಇಲ್ಲದ್ರೆ ತೊಗೊಂಡು ಟೇಬಲ್ ಮೇಲೆ ಹಾಕಿ ಹೆಂಗೋ ಕೈಯ ಚಾಕೋದೆ ಹೆಚ್ಚಿದ್ರಾಯ್ತು, ಆಮೇಲೆ ಸೂಜಿ ದಾರ ಹೊಲ್ದಾಯ್ತು ಬಿಡ್ರಿ. ಯಾಕೆ ತಲೆ ಕೆಡಿಸೋದು? ಮ್ಯಾನೇಜರ್ ಕೇಳ್ದಂಗೆ ಸೀಳು ಹಾಕ್ಬಿಟ್ರಿ. ಮಾಡೋದು ಅನಿವಾರ್ಯ ಅಂತ ಆದಾಗ ಎಷ್ಟು ಅವಶ್ಯ ಅಷ್ಟನ್ನು ಮಾಡಬೇಕು. ಹೇಳ್ತು. ಆದ್ದರಿಂದ ಅನಿವಾರ್ಯವಾದಷ್ಟು ಹಿಂಸೆ ಆಗುತ್ತೆ, ಅದರ ಪರಿಹಾರ ಮಾಡ್ಕೊಂಡು ಬದುಕ್ರಿ ಅಂತೂ ಶಾಸ್ತ್ರ. ಇದು ಅಹಿಂಸೆಯ ನಿಜವಾದ ಅರ್ಥ. ಅಹಿಂಸೆ ಅಂದ್ರೆ ಇಷ್ಟೇ, ವ್ಯರ್ಥವಾಗಿ ಹಿಂಸೆಯನ್ನು ಕೊಡದೇ ಇರೋದು, ಅವಶ್ಯ ಇದ್ದಷ್ಟು ಮಾಡೋದು, ಅದಕ್ಕೆ ಪರಿಹಾರ ಮಾಡೋದು. ಬೇರೆಯವರಿಗೆ ವ್ಯರ್ಥವಾಗಿ ಹಿಂಸೆಯನ್ನು ಕೊಡದೇ ಇರೋದು. ಆದರೆ ಬೇರೆಯವರಿಗೆ ಹಿಂಸೆ ಕೊಡುವವರನ್ನು ಹಿಂಸೆ ಮಾಡುವುದೇ ಅಹಿಂಸೆ. ಅದನ್ನು ಮಾರೀಚನ ವಿಷಯದಲ್ಲಿ, ತುಂಬ ತಾಟಕ ವಿಷಯದಲ್ಲಿ ವಿಶ್ವಾಮಿತ್ರ ಹೇಳ್ತಾರೆ. ಇದಕ್ಕೆ ಅನೇಕ ಮುಖಗಳಿದೆ. ಈಗ ನೀವು ದಾರಿಯಲ್ಲಿ ಹೊಂಟಿರಿ, ಬೆಳಗಿನ ಹೊತ್ತು ಎಲ್ಲೋ ವಾಕಿಂಗ್ ಎಲ್ಲೋ ಹೊರಟಿದ್ದೀರಿ. ಬೆಳಗ್ಗೆ ಒಂದು ಸ್ಕೂಲ್ಗೆ ಹೋಗ್ಬೇಕು, ಒಂದು ಮಗು 10-8 ವರ್ಷದ ಮಗು ಒಂದು ಬ್ಯಾಗ್ ಹಾಕ್ಕೊಂಡು ಹೊರಟಾಗ ಅನೇಕ ಕಡೆಗಳಾಗ್ತದೆ. 3-4 ನಾಯಿಗಳು ಬಂದು ಬೆನ್ನು ಹಟ್ಟಿಬಿಟ್ಟು ಅದಕ್ಕೆ ಬೆನ್ನು ಹಟ್ಟಿ ಆ ಮಗುವನ್ನು ಹಿಡಿದು ಎಳೆದಾಡ್ತಾರೆ. ಎಳೆದಾಡೋ ಕಾಲಕ್ಕೆ ಏನು ಮಾಡ್ತಾರೆ? ನಾಯಿಯನ್ನು ಹೊಡೆದ ಮಗುವನ್ನು ಬಿಡಿಸ್ಬೇಕಲ್ಲ. ಇಲ್ಲರಿ, ನಾಯಿಗೆ ಹೊಡೆದ ನಾಯಿಗೆ ಹಿಂಸೆ ಆಗುತ್ತಲ್ಲ.
ನಾವು ಅಹಿಂಸಾ ಪ್ರಿಯರು. ಹಾಗಾಗಿ ನಾಯಿಗೆ ಬಾಯಿಗೆ ಹೊಡೆಯೋದು ಗಿಡೋದು ನಾವು ಮಾಡೋಂಗಿಲ್ಲ, ಏನಾದರೂ ಮಾಡಿಕೊಳ್ಳಿ, ಮಗುವನ್ನು ಕೊಂದು ಹಾಕಲಿ ಅಂತ ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾಯಿಗಳನ್ನು ಹೊಡೆದು ಓಡಿಸಿ ಆ ಮಗುವನ್ನು ಬದುಕಿಸೋದೇ ಅಹಿಂಸೆ ಹೊರತಾಗಿ ನಾಯಿಗಳು ಬೇಕಾದ್ದು ಮಾಡಲಿ ಅಂತ ಬಿಡೋದು ಅಹಿಂಸೆ ಅಲ್ಲ. ಅದೇ ನ್ಯಾಯವನ್ನು ವಿಶ್ವಾಮಿತ್ರ ಹೇಳ್ತಾರೆ. ಹಾಗಾಗಿ ದುಷ್ಟರಿಗೆ ಹಿಂಸೆ ಕೊಡೋದೇ ಅಹಿಂಸೆ, ದುಷ್ಟರನ್ನು ಶಿಕ್ಷಣದಲ್ಲಿ ಇಡೋದೇ ಅಹಿಂಸೆ. ಇದು ನಿಜವಾದ ಅಹಿಂಸೆ. ಆದರೆ ಅಹಿಂಸೆಯ ಬಗ್ಗೆ ರಾಮಾಯಣ ಬಹಳ ಹೇಳ್ತಾ, ಆಂಧ್ರ ಶಂಶಂ ಪರೋಧರ್ಮ, ಸೀತೆ ಅಂತಾಳೆ ಅಹಿಂಸೆ ದೊಡ್ಡ ಧರ್ಮ ಅಂತ. ರಾಮನಷ್ಟು ಅಹಿಂಸಾ ಪ್ರಿಯ ಮತ್ತೊಬ್ಬನಿಲ್ಲ. ಆದರೆ ದೇಶ ರಕ್ಷಣೆ ವಿಚಾರ ಬಂದಾಗ ರಾಮನಷ್ಟು ಮಹಾಕೋಪಿ ಮತ್ತೊಬ್ಬನಿಲ್ಲ. ಆದರೆ ಅಹಿಂಸೆ ಕಾಲಕ್ರಮದಲ್ಲಿ ಅದನ್ನು ವಿಕೃತವಾಗಿ ಅರ್ಥ ಮಾಡಿಕೊಂಡು ಸಮಾಜ ಅಹಿಂಸೆಯನ್ನು ಕೇವಲ ವೈಭವೀಕರಣ ಮಾಡಿದ ಧರ್ಮಗಳು, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಅಹಿಂಸಾ ಪರಮೋ ಧರ್ಮ ಅಂತ ಇಟ್ಕೊಂಡು ಅಹಿಂಸೆಯನ್ನು ಅತಿರಂಜಿತವಾಗಿ ಹೇಳಿದರು, ಅಹಿಂಸೆಯ ಬಗ್ಗೆ ತಪ್ಪು ಕಲ್ಪನೆ ಮಾಡಿದರು. ಹಾಗಾಗಿ ಅತ್ಯಂತ ಪರಾಕ್ರಮದಿಂದ ಕೂಡಿದ ಭಾರತ ದೇಶ ಅವು ರಾಜರ ಧರ್ಮ ಸೇರಿಕೊಂಡು ಬಹಳ ಪ್ರಚಾರ ಪಡೆದದ್ರಿಂದ ಅಹಿಂಸೆಯನ್ನು ಹೆಚ್ಚಾಗಿ ಇದನ್ನು ಮಾಡಿ ನಮ್ಮ ರಾಷ್ಟ್ರದ ಅಂತರಂಗದಲ್ಲಿದ್ದ ಪರಾಕ್ರಮ ಕಡಿಮೆ ಆಯಿತು. ಜನ ಪರಾಕ್ರಮ ವೃತ್ತಿಯನ್ನು ಬಿಟ್ಟು ಅಹಿಂಸೆ ಕಡೆಗೆ ವಾಲಿಕ್ಕೆ ಶುರು ಮಾಡಿದರು. ಅತಿಯಾದ ಅಹಿಂಸೆಗೆ ವಾಲಿದ ಕಾರಣದಿಂದಾಗಿ ನಮ್ಮ ದೇಶ ಗುಲಾಮ ಆಯಿತು. ಅವರು ಸುಲಭವಾಗಿ ಬಂದು ಆಕ್ರಮಣ ಮಾಡಿದರು, ನಮ್ಮವರು ಅಹಿಂಸಾ ಪರಮೋಧರ್ಮ ಅಂತ ಕೂತ್ಬಿಟ್ಟು. ಹಾಗಾಗಿ ಇಂಥ ಮಹಾಕ್ಷಾತ್ರವೀರರಿಂದ ತುಂಬಿದ ದೇಶ ಸಾವಿರ ಸಾವಿರ ವರ್ಷಗಳ ಗುಲಾಮಿಗಳ ಕೈಯಲ್ಲಿ ಸಿಕ್ತು ಗುಲಾಮ ಆಯಿತು. ಇಲ್ಲಿ ಗುಲಾಮಿ ಸಂತತಿಯವರೇ ಬಂದರು, ಗುಲಾಮಿಗಳು, ಖಿಲ್ಜಿಗಳು, ಘೋರಿಗಳು ಯಾರ್ಯಾರೋ ಬಂದರು. ಆಮೇಲೆ ಬ್ರಿಟಿಷರು ಬಂದರು. ಎಲ್ಲರೂ ನಮ್ಮ ಅಹಿಂಸೆಯನ್ನು ದುರುಪಯೋಗ ಮಾಡಿಕೊಂಡು, ಶಾಂತಿ ಪ್ರಿಯತೆಯನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಆಳಿದರು. ಯಾಕೆಂದರೆ ಇತಿಹಾಸದಲ್ಲಿ ಭಾರತದ ಮೇಲೆ ಬೇಕಾದಷ್ಟು ಆಕ್ರಮಣ ಆಗಿದೆ, ಆದರೆ ಭಾರತ ಯಾವ ದೇಶದ ಮೇಲೂ ದಂಡೆತ್ತಿ ಹೋದ ಇತಿಹಾಸ ಇಲ್ಲ. ಆದರೆ ಅಹಿಂಸೆ ಅಂದರೆ ತನ್ನ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕಾಗದೇ ಇದ್ದಷ್ಟು ಅಹಿಂಸಾ ಪ್ರಿಯನಾಗಬಾರದು. ಅಹಿಂಸೆಯನ್ನು ವಿಕೃತವಾಗಿ ವ್ಯಾಖ್ಯಾನ ಮಾಡಿದರು. ಅತಿ ಹೆಚ್ಚು ಅಹಿಂಸೆಯ ಧರ್ಮ ಯಾವುದು? ಅಹಿಂಸಾ ಪರಮೋ ಧರ್ಮ. ಮೊದಲು ಶುರು ಮಾಡಿದ್ದು ಬೌದ್ಧ ಧರ್ಮ. ಅಹಿಂಸಾ ಪರಮ ಧರ್ಮ ಅಂತ ಶುರು ಮಾಡಿದ್ದು ಬೌದ್ಧ ಧರ್ಮ. ಅಹಿಂಸೆ ಒಳ್ಳೆಯದು, ಒಪ್ಕೊಂಡು ನಮಗೂ ಸಂತೋಷ. ಆ ಬೌದ್ಧರಿಗೆಲ್ಲ ಅಲ್ಲಲ್ಲಿ ಅವರು ಟಿಬೇಟಿಂದ ಬಂದ ಸಂದರ್ಭದಲ್ಲಿ ಅವ್ರನ್ನ ಚೈನಾ ಹೊರಗೆ ಹಾಕಿದಾಗ ಅಲ್ಲೆಲ್ಲ ಒಂದಷ್ಟು ಜಾಗ ಕೊಟ್ಟರು. ಇಲ್ಲೇ ಮುಂಡಗೋಡು ಹತ್ರ ಒಂದಷ್ಟು ಜಾಗ ಕೊಟ್ಟಾರೆ. ಅವರೊಂದು ಕಾಲನಿ ಮಾಡ್ಕೊಂಡ. ಪ್ರತಿನಿತ್ಯ ಹುಬ್ಬಳ್ಳಿ ಧಾರವಾಡದಿಂದ ಲಾರಿಗಟ್ಟಲೆ ಮಾಂಸ ಹೋಗುತ್ತಲ್ಲಿ, ಟನ್ ಗಟ್ಟಲೆ ಮಾಂಸ ತಿಂತಾರೆ ದಿವಸ. ನೀವು ನೋಡಿರ್ಬೇಕು, ಹುಬ್ಬಳ್ಳಿ ಧಾರವಾಡದ ಓಡಾಡ್ತಿರ್ತಾರೆ, ಕೆಂಪು ಹಂಗೆ ಬಟ್ಟೆ ಹಾಕೊಂಡು ಮುಟ್ಟಿರು ಹೊಡೆದು ಹೋಗ್ಬೇಕು, ಒಬ್ರಿಗಿಂತ ಒಬ್ಬ ಹಂಗಿರ್ತಾರೆ. ನಿತ್ಯ ಮಾಂಸ ತಿಂತಾರೆ. ಹೇಳೋದು ಅಹಿಂಸಾ ಪರಮೋ ಧರ್ಮ. ಇಲ್ಲರಿ ಅಹಿಂಸಾ ಧರ್ಮ. ಇಲ್ಲರಿ ನಾವೇನು ಕೊಲ್ಲೋದಿಲ್ಲ, ಕೊಂದರೆ ಹಿಂಸೆ, ನಾವು ಕೊಲ್ಲೋದಿಲ್ಲ. ಯಾರೋ ಕೊಂದದ್ದನ್ನು ನಾವು ತಿಂತೀವಿ ಅಷ್ಟೇ. ತಿಂದ್ರೆ ಏನು ಹಿಂಸೆ ಇಲ್ಲ ಅಂತಂದ್ರು. ಕೊಂದರೆ ಹಿಂಸೆ, ನಾವು ಕೊಲ್ಲೋದು ಹಿಂಸೆ ಮಾಡೋದಿಲ್ಲ. ಯಾರೋ ಕೊಂತಂದದ್ದನ್ನು ನಾವು ತಿಂತೀವಿ ಅಷ್ಟೇ. ಅವನು ಕೊಲ್ತಾನೆ ಯಾಕೆ? ನೀನು ತಿಂತಿ ಅಂತ ಅವನು ಕೊಲ್ತಾನೆ. ಬೇಡಿಕೆ ಇದ್ದರೆ ಮಾಲ್ ಪ್ರೊಡಕ್ಟ್ ಆಗುತ್ತೆ. ಪ್ರೊಡಕ್ಷನ್ ಆ್ಯಂಡ್ ಸಪ್ಲೈ ಒಂದು ಥಿಯರಿ ಇದೆ ಮಾರ್ಕೆಟಲ್ಲಿ. ತಿನ್ನೋರಿಲ್ಲ ಇದ್ದರೆ ಕೊಂದವನು ಅದನ್ನು ಕೊಂದೇನು ಮಾಡ್ತಾನೆ? ಯಾಕಂದರೆ ಕಳ್ಳತನ ಮಾಡಿದಷ್ಟೇ ಅಪರಾಧ, ಕಳ್ಳತನದ ಮಾಲನ್ನು ತೆಗೆದು ಇಟ್ಕೊಂಡವನಿಗೂ ಶಿಕ್ಷೆ ಇದೆ. ಹೀಗೆ ಅಹಿಂಸೆಯನ್ನು ಅತಿರೇಕವಾಗಿ ಮಾಡಿಕೊಂಡು ಒಂದು ಪಂಥ. ಇನ್ನೊಂದು ಪಂಥ, ಅವರು ಅಹಿಂಸಾವಾದಿಗಳೇ, ಅವರ ನಿಷ್ಠೆ ಬಹಳ ಶ್ರೇಷ್ಠ. ಸಣ್ಣ ವಯಸ್ಸಲ್ಲಿ ಸನ್ಯಾಸಿಗಳಾಗ್ತಾರೆ, ಬಹಳ ನಿಷ್ಠೆಯಿಂದ ಜೀವನ ಕಳೀತಾರೆ, ಬಹಳ ಸಂತೋಷ. ಆದರೆ ಅವರ ಅಹಿಂಸೆ ಪದ್ಧತಿ ಏನು, ಕ್ರಮ ಏನು? ನೀರು ಕುಡಿದ್ರೆ ನೀರಲ್ಲಿದ್ದ ಜೀವಿಗಳು ಸಾಯ್ತಾವೆ ಅಂತ ಹೇಳಿ ಅದನ್ನು ಕುದಿಸಿ ಕುಡಿತೀವಿ ನಾವು. ನೀರನ್ನು ಕಾಯಿಸಿ ಕುಡಿತಾರೆ. ಉಸಿರಾಡಿದರೆ ಆ ಬ್ಯಾಕ್ಟೀರಿಯಾಗಳ ಪ್ರಾಣಿಗಳು ಒಳಗೆ ಹೋಗಿ ಸಾಯ್ತವೆ ಅಂತ ಬಿಳಿ ಬಟ್ಟೆ ಹಾಕ್ಕೋತೀವಿ ನಾವು. ಬಟ್ಟೆ ಹಾಕ್ಕೊಂಡು ಉಸಿರಾಡ್ತಾರೆ, ಭಾಳ ಸಂತೋಷ. ನಾವು ನೀರು ಕುಡಿದ್ವಿ, ಏನಾಯಿತು? ನೀರೊಳಗಿದ್ದ ಪ್ರಾಣಿಗಳಿದ್ದರೆ ಏನಿದ್ದು ಬ್ಯಾಕ್ಟೀರಿಯಾಗಳು, ನಾವು ಕುಡಿದ ಮೇಲೆ ನಮ್ಮ ಒಳಗೆ ಹೋಗಿ ಸತ್ವು. ನೀನು ಹೊರಗೆ ಕೊಂದು ಕುಡಿದು, ಇಷ್ಟೇ ವ್ಯತ್ಯಾಸ. ನಾವು ಕುಡಿದು ಕೊಲ್ತೀವಿ, ನೀನು ಕೊಂದು ಕುಡಿಬೇಕು. ಅಂತೂ ನೀರು ಕುಡಿದೇ ಬದುಕೋ ಹಂಗಿಲ್ಲಲ್ಲ. ನೀರು ಕುಡಿದೇ ಬದುಕೋ ಹಂಗಿಲ್ಲ. ನೀರು ಅನಿವಾರ್ಯ ಅಂತ ಆದಮೇಲೆ, ನೀರಲ್ಲಿದ್ದ ಪ್ರಾಣಿಗಳನ್ನು ಕೊಂದು ಬದುಕೋದು ಅನಿವಾರ್ಯ ಅಂತ ಆದಮೇಲೆ ಹಿಂಸೆ ಅನಿವಾರ್ಯ. ಹಿಂಸೆ ಮಾಡದೇ ಬದುಕೋ ಹಂಗಿಲ್ಲ. ಅದಕ್ಕೆ ಹೇಳಿದ್ರು ಅನಿವಾರ್ಯವಾಗಿ ಹಿಂಸೆ ಆಗುತ್ತೆ. ಯಾರಿಗೆ ಮಾಡೋದಿದೆ, ಗೃಹಸ್ಥಾಶ್ರಮ ಇದ್ದವನು ಮಾಡಲಿಕ್ಕೆ ಅಧಿಕಾರ ಇದೆ, ಅವನು ಪ್ರಾಯಶ್ಚಿತ್ತ ಮಾಡ್ಕೋತಾನೆ. ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳು ಅಡಿಗೆ ಇತ್ಯಾದಿಗಳನ್ನು ಮಾಡಿಬೇಡ್ರಿ, ಹಿಂಸೆ ಆಗ್ತದೆ. ಹಾಗಾಗಿ ಈ ಹಿಂಸೆಯನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಶುದ್ಧ ಮಾಡಿದ ಅನ್ನವನ್ನು ಭಿಕ್ಷೆ ಬೇಡ್ಕೊಂಡು ತಿಂದುಕೊಂಡ್ಬಿಡ್ರಿ, ಅದು ಋತ ಅಮೃತ, ಅದಕ್ಕೆ ಪಾಪ ಇಲ್ಲ ಅಂತ ಅವರಿಗೆ ಅಡಿಗೆ ಇತ್ಯಾದಿಗಳನ್ನು ಮಾಡಬಾರ್ದು ಅಂತ ಹೇಳಿದ್ದೆ ಈ ಕಾರಣಕ್ಕೆ ಸನ್ಯಾಸಿಗಳಿಗೆ. ಯಾಕಂದ್ರೆ ಅವರು
ಸರ್ವೇಷಾಮ ಭಯಂ ದತ್ವ, ಇವತ್ತಿಂದ ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ನಾನು ಯಾರಿಗೂ ತೊಂದರೆ ಮಾಡೋದಿಲ್ಲ ಅಂತ ಕೈ ಎತ್ತಿ ಸಂಕಲ್ಪ ಮಾಡಿ ಸನ್ಯಾಸಿ ಆಗಿರ್ತಾನೆ. ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅವರಿಗೆ ಧರ್ಮ ವಿಧಾನ ಹೇಳಿದೆ. ಇದು ಅಹಿಂಸೆ. ಆದ್ದರಿಂದ ಇವಳು ಒಬ್ಬಳನ್ನು ಕೊಂದರೆ ಕೋರ್ಟಲ್ಲಿ ನ್ಯಾಯಾಧೀಶ ಒಬ್ಬನಿಗೆ ಶಿಕ್ಷೆ ಕೊಡ್ತಾನೆ, 10 ಜನರನ್ನು ಕೊಂದ 20 ಜನರನ್ನು ಕೊಂದ ಅಂತ. ಬೇರೆ ಯಾರನ್ನಾದರೂ ಕೊಂದರೆ ಅದು ಕೊಲೆ, ನ್ಯಾಯಾಧೀಶ ಕೊಟ್ಟರೆ ಅದು ನ್ಯಾಯ. ನ್ಯಾಯಾಧೀಶ ಕೊಟ್ಟರೆ ನ್ಯಾಯ, ಅದು ಪುಣ್ಯದ ಕೆಲಸ ಅವನಿಗೆ. ಬೇರೆಯವರು ನಾವು ಯಾರನ್ನಾದರೂ ಕೊಂದರೆ ಕೊಲೆ ಪಾಪಕ್ಕೆ ಬರ್ತದೆ. ನ್ಯಾಯಾಧೀಶ ಕೊಟ್ಟರೆ ಅದು ನ್ಯಾಯದಾನ ಮಾಡಿದ ಪುಣ್ಯ ಪಡಿತಾನು. ಹಾಗಾಗಿ ಕೆಲಸ ಒಂದೇ ಇದ್ದರೂ ಮಾಡುವ ವ್ಯಕ್ತಿಯ ಅರ್ಹತೆಯ ಮೇಲೆ ಅದರ ಫಲ ಬದಲಾಗ್ತಾ ಹೋಗುತ್ತೆ. ಆದ್ದರಿಂದ ನೃಶಂಸ ಅವನು ನೃಶಂಸನಾಗಿರಲಿ ಅನೃಶಂಸನಾಗಿರಲಿ ದುಷ್ಟನಾಗಿರಲಿ ಹೇಗೆ ಇರಲಿ ಅವನನ್ನು ಪ್ರಜಾರಕ್ಷಣ ಕಾರಣ ಪ್ರಜೆಗಳ ರಕ್ಷಣೆಗಾಗಿ ಕೊಂದರೆ ಅಹಿಂಸೆನೇ ಅದು. ಇವಳನ್ನು ಕೊಲ್ಲು ಅಂತ ಆಜ್ಞೆ ಮಾಡಿ ರಾಮ ಅಂದ್ಕೊಂಡ ನಕ್ಕ ರಾಮ. ಪಿತುರ್ವಚನ ನಿರ್ದೇಶ ತಂದೆ ಹೇಳಿದ್ದ, ಪಿತುರ್ವಚನ ನಿರ್ದೇಶ ತಂದೆ ಹೇಳಿದ್ದ. ವಿಶ್ವಾಮಿತ್ರರ ಮಾತನ್ನು ಕೇಳಬೇಕು, ಅವ್ರು ಹೇಳಿದಂಗೆ ಕೇಳು ಅಂತ ಹೇಳಿ ಅದು ಗೊತ್ತಿತ್ತು. ಪಿತುರ್ವಚನ ಗೌರವ, ತಂದೆಯ ಮಾತಿನ ಮೇಲೆ ಗೌರವ, ಏನು ಹೇಳಿದ್ದಾನೋ ಅದನ್ನು ಪಾಲಿಸಬೇಕು. ವಚನಂ ಕೌಶಿಕಶ್ಯೇತಿ, ಇನ್ನು ಹೇಳಿದ್ದಾರೋ ವಿಶ್ವಾಮಿತ್ರರು. ಆದ್ದರಿಂದ ಕರ್ತವ್ಯಂ ಅವಿಶಂಕ, ಇದ್ರ ಬಗ್ಗೆ ವಿಚಾರ ಮಾಡೋ ಕಾರಣ ಇಲ್ಲ. ಹೊಡೆಯೋದು ಅಂದ್ಕೊಂಡ. ವಿಶ್ವಾಮಿತ್ರ ಹೇಳ್ದಂಗೆ ಕೇಳು ಅಂತ ನಮ್ಮಪ್ಪ ಹೇಳಿ ಕಳಿಸಿದ್ದಾನೆ, ಈಗೇನು ಕೊಲ್ಲು ಅಂತ ವಿಶ್ವಾಮಿತ್ರ ಹೇಳ್ತಾ ಇದ್ದಾರೆ. ನಂದೇನು ಕೆಲಸ, ಹೊಡೆಯೋದಷ್ಟೇ ಅಂತ ಹೇಳಿದ್ದಾರೋ ವಿಶ್ವಾಮಿತ್ರ ಗುರುಗಳು. ಈಗ ಉಪದೇಶ ಮಾಡಿದ್ದಾರೆ ಗುರುಗಳವರು ನನಗೆ ಗುರುವಚನ. ಆದ್ದರಿಂದ ಹಿಂಜರಿಯುವ ಪ್ರಶ್ನೆ ಇಲ್ಲ ಅಂದ್ಕೊಂಡ. ಅಥವಾ ರಾಮ ಮನಸ್ಸಲ್ಲೇ ನಕ್ಕಂತೆ, ಪಾಪ ಪುಣ್ಯಗಳ ಚಿಂತೆ ಅವರು ಮಾಡ್ಕೋತಾರೆ, ಅವ್ರ ಆಜ್ಞೆ ಹೊಡೆದ್ರಾಯ್ತು ನಮಗಂತ. ಈಗ ಅನೇಕ ವಿಚಾರಗಳೆಲ್ಲ ಬರ್ತದೆ. ಹಿಂಗೆ ಯಾರೋ ಒಬ್ಬರು ಬಂದಿದ್ರು, ಇಲ್ಲರಿ ಏಕಾದಶಿ ಆ ಪಂಚಾಂಗದೊಳಗೆ ಹಿಂಗೆ ಹಾಕ್ಯಾರೆ, ಈ ಪಂಚಾಂಗದೊಳಗೆ ಹಿಂಗೆ ಹಾಕ್ಯಾರೆ, ಇವ್ರು ನಾಳೆ ಅಂತಾರೆ, ಇವ್ರು ನಾಡಿದ್ದು ಅಂತಾರೆ, ಕೆಲವರು ಮೊದಲು ನಾಳೆ ಹೀಗೆಲ್ಲ ಅಂತಾರಲ್ಲ, ನಾವೇನು ಮಾಡಬೇಕು ಅಂತ ಹೇಳಿ ನಾ ಕೇಳಿದೆ, ನಿಮ್ದು ಯಾವ ಸಂಪ್ರದಾಯ ಮಠ, ನೀವು ಯಾರ ಮೇಲೆ ವಿಶ್ವಾಸ ಮಾಡ್ತೀವಿ, ಅವ್ರ ಮೇಲೆ ಮಾಡ್ತೀವಿ, ಅವ್ರು ಇದ್ದಂಗೆ ಮಾಡಿರಿ ಅಂತ ಹೇಳಿ. ಯಾಕಂದ್ರೆ ಅವರು ಮಾಡಬೇಕಾದ್ದೆಲ್ಲ ವಿಚಾರ ಮಾಡಿ ನಿರ್ಣಯ ಮಾಡಿ ಹಿಂಗೆ ಮಾಡು ಅಂತ ನಿಮಗೆ ಆಜ್ಞೆ ಮಾಡ್ಯಾರ. ಅದನ್ನು ಪಾಲನೆ ಮಾಡೋದು ನಿಮ್ಮ ಧರ್ಮ. ಅದರಿಂದ ಪುಣ್ಯ ಬಂದರೆ ನಿಮಗೂ ಅವ್ರಿಗೆ ಪುಣ್ಯ ಬರ್ತದೆ, ಪಾಪ ಬಂದರೆ ಅವ್ರಿಗೆ ಅಷ್ಟೇ ಬರ್ತದೆ, ನೀವು ಮಾಡು ಅಂತ ಹೇಳಿದ. ಯಾಕಂದ್ರೆ ಅವ್ರು ಆಜ್ಞೆ ಪಾಲನೆ ಮಾಡಿದಕ್ಕೆ ನಿನಗೆ ಪುಣ್ಯ ಬರ್ತದೆ. ಅದರ ಪಾಪ ಪುಣ್ಯ ಅದು ಸಾಧಕವಾಗಿದ್ದರೆ ಅವ್ರಿಗೆ ಹೋಗುತ್ತೆ, ಪುಣ್ಯ ಬಂದರೆ ಇಬ್ಬರಿಗೂ ಬರ್ತದೆ. ಪುಣ್ಯ ಮಾಡಿದ್ದಕ್ಕೆ ನಿನಗೆ ಮಾಡಿಸಿದ್ರಿಂದ ಅವರಿಗೂ ಬರ್ತದೆ. ಆದರೆ ಅದು ತಪ್ಪಾಗಿದ್ದರೆ ನಿನ್ನ ಪಾಪ ಮಾರ್ಗದಲ್ಲಿ ಕಳಿಸಿದ್ದಕ್ಕಾಗಿ ಅವ್ರಿಗೆ ಪಾಪ ಬರ್ತದೆ, ನೀ ಯಾಕೆ ತಲೆ ಕೆಡಿಸುತ್ತೆ, ನಿನ್ನ ಕೆಲಸ ನೀ ಮಾಡು ಅಂದೆ ನಾವು. ಯಾಕಂದ್ರೆ ನಿನಗಷ್ಟು ಯೋಗ್ಯತೆ ಇದ್ದರೆ, ಅಷ್ಟು ಜ್ಞಾನ ಇದ್ದರೆ ಅಲ್ಲಿ ಹೋಗಿ ವಾಕ್ಯಾರ್ಥ ಮಾಡು. ನಿಮ್ದು ಸರಿ ಇಲ್ಲ ಅಂತ ಅವ್ರನ್ನ ಒಪ್ಪಿಸಿ ಬಂದು ಬದಲು ಮಾಡು. ಆದರೆ ಇಲ್ಲಿ ಕೂತ್ಕೊಂಡು ಮನಸ್ಸು ಬಂದಂಗೆ ಮಾಡ್ತೀನಿ ಅಂತಲ್ಲ, ಅವ್ರದ್ದೊಂದು ಸ್ಥಾನ ಇದೆ, ಅದಕ್ಕೆ ತಕ್ಕಂಗೆ ಅವ್ರು ಹೇಳಿದ್ದಾರೆ, ನೀನು ಮಾಡು ಅಂತ ಹೇಳಿದ್ರು. ಹಾಗಾಗಿ ಪಿತುರ್ವಚನ ಗೌರವ ಕರ್ತವ್ಯ ಅವಿಶಂಕಯ, ಶಂಕೆ ಇಲ್ಲದೆ ಮಾಡ್ತೀನಿ ಅಂತ ಹೊರಟ. ರಾಮ ಬಿಲ್ಲು ಹೆದೆ ಏರಿಸಿದ ರಾಮ ಬಿಲ್ಲಿನ ಠಂಕಾರ ಮಾಡಿದ. ರಾಮನ ಬಿಲ್ಲಿನ ಠಂಕಾರ ಮೊಟ್ಟ ಮೊದಲು ಜಗತ್ತಿಗೆ ಕೇಳಿತು. ರಾಮ ಬಿಲ್ಲನ್ನು ಮನೆಯೊಳಗೆ ಅಭ್ಯಾಸ ಮಾಡಿರಬೇಕು. ಹೊರಗೆ ಬಂದು ಹೆದೆ ಏರಿಸಿದ್ದು ಮೊದಲು ಸಾರ್ತಿ. ಹೆದೆ ಏರಿಸಿ ರಾಮ ಬಿಲ್ಲನ್ನು ಜಗ್ಗಿದರೆ ಆ ಠಂಕಾರಕ್ಕೆ ಕಾಡು ನಡುಗಿತು. ತಾಟಕ್ಕೆ ಓಡಿ ಬಂದು ಕಲ್ಲು ತಂದ್ಲು, ಕಲ್ಲನ್ನು ಮಳೆ ಸುರಿದ್ಲು, ಕಲ್ಲಿನ ಸುರಿಮಳೆ ಆಯಿತು. ರಾಮ ಆಕೆಯ ತೋಳನ್ನೇ ಕತ್ತರಿಸಿ ಹಾಕಿದ, ತೋಳುಗಳನ್ನು ಕತ್ತರಿಸಿದ ಬಾಣದಿಂದ. ಲಕ್ಷ್ಮಣ ಕಿವಿ ಮೂಗುಗಳನ್ನು ಕತ್ತರಿಸಿದ ಬಾಣ ಬಿಟ್ಟು. ಅಂತೂ ಲಕ್ಷ್ಮಣನಿಗೆ ಏನೋ ಮೂಗು ಕಿವಿ ಕತ್ತರಿಸ್ಲಿಕ್ಕೆ ಒಂದೇನೋ ಆನಂದ. ಆಮೇಲೆ ಶೂರ್ಪಣಖ ಅಂದು ಅವನು ಕತ್ತರಿಸ್ತಾನಂತೂ ಕಿವಿ ಮೂಗುಗಳನ್ನು ಕತ್ತರಿಸೋದಲ್ಲ ಲಕ್ಷ್ಮಣ ಮುಂದೆ ಸ್ವಲ್ಪ ರೂಢಿ ಇಟ್ಕೊಂಡಿದ್ದ ಅಂತ ಅನ್ನಿಸ್ತದೆ. ಅದೃಶ್ಯ ವೇಗ ಕಲ್ಲಮರಿ ರಾಮ ಶಬ್ದವೇದ ವಿದ್ಯೆಯಿಂದ ಆಕೆ ಕೈಗಳನ್ನು ಕತ್ತರಿಸಿ ಹಾಕಿದ. ಕೊಲ್ಲಬಹುದಾಗಿತ್ತು. ಹೆಣ್ಣು ಮಾಡಿದ ಅಪರಾಧಕ್ಕೆ ಕೊಟ್ಟಾಗಿದೆ, ಬದುಕಲಿ ಅಂತ ಬಿಟ್ಟ. ಆದರೆ ವಿಶ್ವಾಮಿತ್ರರಂದರು ಕತ್ತಲಾಯಿತು ಅಂದರೆ ರಾಕ್ಷಸರಿಗೆ ಬಲ ಜಾಸ್ತಿ. ಇವಳಿಗೆ ಶಂಕೆ ಬೇಡ, ಈ ಹೆಣ್ಣನ್ನು ಲೋಕದ ಹಿತಕ್ಕಾಗಿ ಕೊಂದು ಬಿಡುವಂದು ವಿಶ್ವಾಮಿತ್ರ. ರಾಮ ಬಾಣ ಹೂಡಿ ಆಕೆ ಹೃದಯಕ್ಕೆ ಬಿಟ್ಟು ಹಾ ಅಂತ ಚೀರಿ ಕೆಳಗೆ ಬಿದ್ದು ತಾಟಕ್ಕೆ ಸತ್ತು. ಅಂತೂ ರಾಮನ ಮೊದಲ ಬಲಿ ತಾಟಕ್ಕೆ, ಕೃಷ್ಣನ ಮೊದಲ ಬಲಿ ಪೂತನ. ದೇವರು ಲೇಡೀಸ್ ಫಸ್ಟ್ ಅಂತೆ ಶುರು ಮಾಡ. ಅಲ್ಲಿ ತಾಟಕೇನೆ, ಇಲ್ಲಿ ಪೂತನೆ. ತಾಟಕೇನೆ ಇಲ್ಲಿ ಪೂತನೆ ಆಗಿ ಬಂದಿದ್ಲು, ಹೇಳುವ ಮಾತಿದು. ಆದರೆ ಅಲ್ಲಿ ಬಡಿ ರಾಕ್ಷಸಿ ಆಗಿದ್ಲು, ಇಲ್ಲಿ ಪೂತನೆಯಲ್ಲಿ ಊರ್ವಶಿ ಇದ್ಲು.
ಊರ್ವಶಿ ಆವೇಶ ಇತ್ತು, ಆದ್ದರಿಂದ ಅಷ್ಟು ಸುಂದರ ರೂಪ ಇತ್ತು ಅಂತ ಬೇರೆ ಬೇರೆ ಮತ್ತೆ ನಿರ್ಣಯ ಬರ್ತದೆ. ಆಮೇಲೆ ಅವಳನ್ನು ಆವತ್ತು ತಾಟಿಕೆ ವಧೆಯನ್ನು ಮಾಡಿ ಮಲಗಿದರು. ಮಾರನೇ ದಿವಸ ಮುಂಜಾನೆ ವಿಶ್ವಾಮಿತ್ರರು ಅನೇಕ ದಿವ್ಯಾಸ್ತ್ರಗಳನ್ನು ರಾಮನಿಗೆ ಒಪ್ಪಿಸಿದರು. ಇದೆಲ್ಲ ನನಗೆ ಗೊತ್ತಿದ್ದ ಅಸ್ತ್ರಗಳು, ನಿನಗೆ ಒಪ್ಪಿಸಿದ್ದೀನಿ ತೂ ಅಂತ ಒಪ್ಪಿಸಿದರು. ಅಸ್ತ್ರಾಭಿಮಾನಿ ದೇವತೆಗಳೆಲ್ಲ ಬಂದು ಕೈ ಮುಗಿದು ನಿಂತರು ರಾಮನ ಮುಂದೆ. ವಿಶ್ವಾಮಿತ್ರರು ಕೈ ಮುಗಿದು ಕರಿತಿದ್ರು ಅವರನ್ನು, ಹೇ ಅಗ್ನಿದೇವರೇ, ನಾನು ಅಗ್ನಿ ಹತ್ರ ಬಿಡ್ತೀನಿ, ಬಂದು ಅವನನ್ನು ಕೊಲ್ಲು ಅಂತ ಕೈ ಮುಗಿದು ಕರಿತಿದ್ರು. ರಾಮನ ಹತ್ತಿರ ಬಂದ ಕೂಡಲೇ ಅಗ್ನಿ ದೇವತೆ ಎಲ್ಲ ಅಸ್ತ್ರ ದೇವತೆಗಳು ಬಂದು ಕೈ ಮುಗಿದು ನಿಂತರು, ನಮಗೇನು ಆಜ್ಞೆ ಅಂತ. ರಾಮ ಅಂದ, ಏನಿಲ್ಲ, ನಿಮ್ಮ ಜಾಗದಲ್ಲಿ ಇರ್ರಿ, ನಾನು ಯಾವಾಗಾದರೂ ನಿಮ್ಮನ್ನು ಅಭಿಮಂತ್ರಣ ಮಾಡಿ ಅಸ್ತ್ರ ಹೂಡಿದೆ ಅಂದರೆ ಬಂದು ನಿಮ್ಮ ಕೆಲಸ ಮಾಡಿರಿ ಅಂತ. ನಾನು ನಿಮ್ಮನ್ನು ಕರೆದಾಗ ಬಂದರೆ ಸಾಕು, ಕಾಯಿ ಮೇಲೆ ಏನಿರೋದು ಬೇಡ, ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ, ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ, ಯಾರದೋ ಬೆನ್ನು ಹತ್ತು ಓಡಾಡೋದು ಬೇಡ ಅಂತ. ಸ್ವಕರ್ಮ ತಮ್ಮ ಕರ್ಮ ಮಾಡ್ಕೊಂಡಿರ್ಬೇಕು, ನಿಮ್ಮ ಕೆಲಸ ಮಾಡಿರಿ, ನಾವು ಕರೆದಾಗ ಬಂದರೆ ಸಾಕು ಅಂತ ಕಳಿಸಿದ ಅವರನ್ನು. ಅಪೂರ್ವವಾದ ಅಸ್ತ್ರ, ಜಗತ್ತಿನಲ್ಲಿ ಯಾರೂ ಬಳಸದೇ ನೋಡದೇ ಇದ್ದ ಅಸ್ತ್ರಗಳನ್ನೆಲ್ಲ ಕೊಟ್ಟು ಆಮೇಲೆ ರಾಮ ಮುನಿ ಆಜ್ಞೆಯಿಂದ ಲಕ್ಷ್ಮಣರಿಗೆ ಮತ್ತೆ ಅಸ್ತ್ರಗಳನ್ನು ಉಪದೇಶ ಮಾಡಿ ಮಾಡಿದ. ಶ್ರೀಮಾನ್ ತಸ್ಮೈ ನವೇದಯತ್ ಬ್ರಹ್ಮವಾದಿನ ಶಾಸನ. ವಿಶ್ವಾಮಿತ್ರನ ಕೇಳಿದ, ಲಕ್ಷ್ಮಣನಿಗೆ ಇದನ್ನು ಹೇಳಲಿಕ್ಕೆ ನನಗೆ ಒಪ್ಪಿಗೆ ಕೊಡ್ರಿ ಅಂತ ಲಕ್ಷ್ಮಣನಿಗೆ ರಾಮ ಉಪದೇಶ ಮಾಡಿದ. ನೋಡ್ರಿ, ಲಕ್ಷ್ಮಣನ ರಾಮ ಭಕ್ತಿ ಎದ್ದಂತು ಅಂದರೆ ವಿಶ್ವಾಮಿತ್ರನಿಂದ ಉಪದೇಶ ತಗೊಳ್ಳಿಲ್ಲ, ರಾಮನಿಂದ ಉಪದೇಶ ತಗೊಂಡ. ರಾಮನೇ ನನ್ನ ಗುರು ಅಂದ ಎಲ್ಲದಕ್ಕೂ. ಮತ್ತೆ ಪ್ರೇಣ ಮುಂದುವರಿತದೆ. ತಥಾಪ್ಯೇತದ್ಯಥಾ ಮಮ. ಮುಂದೆ ಮಾರೀಚ ಆಕ್ರಮಣ ಮಾಡಿ, ಮಾರೀಚ ಸುಬಾಹು ಯಜ್ಞದಲ್ಲಿ ಬರ್ತಾರೆ. ಆಕ್ರಮಣ ಮಾಡಿ ಕಾಗಿ ಅವರು ತಾಯಿಯ ಸೇಡನ್ನು ತೀರಿಸ್ಕೋಬೇಕು ಅಂತ ಕಾಯ್ಕೊಂಡು ಕೂತರು. ಹೀಗೆ ಮುಂದುವರಿತು. ತತಸ್ತು ರಾಮ ಕಾಕುತ್ಸಾಹ ತವಾಪ್ಯೇತದ್ಯಥಾ ಮಮ. ಮುಂದೆ ಬೆಟ್ಟದ ತಡಿಯಲ್ಲಿ ಸುಂದರವಾದ ತಪೋವನ, ಜಿಂಕೆಗಳು, ಹಕ್ಕಿಗಳ ಅಂಬರ, ಚಲುವಿನ ತಾಣ, ಅದು ಶ್ರೇಷ್ಠವಾದ ಚಲುವಿನ ತಾಣ. ವಿಶ್ವಾಮಿತ್ರ ಹತ್ರ ಕೇಳಿದ ರಾಮ, ಇದೇನಿದು ತಪಸ್ಸು, ಏನು ಇಷ್ಟು ಅದ್ಭುತವಾಗಿದೆಯಲ್ಲ, ಯಾವ ಆಶ್ರಮ ಇದು? ವಿಶ್ವಾಮಿತ್ರಂತರು ಅದಿತಿ ಕಶ್ಯಪರ ತಪಸ್ಸಿಗೆ ಒಲಿದ ಭಗವಂತ ವಾಮನನಾಗಿ ಅವತಾರ ಮಾಡಿದ ಆಶ್ರಮ ಇದು, ಸಿದ್ಧಾಶ್ರಮ. ಬಲಿಯಿಂದ 3 ಹೆಜ್ಜೆ ದಾನ ಬೇಡಿ ಲೋಕಗಳನ್ನು ತುಂಬಿ ನಿಂತ ವಾಮನನ ಜನ್ಮಭೂಮಿ ಇದು. ದೇವತೆಗಳ ಇಷ್ಟ ಸಿದ್ಧಿಯಾದ ತಪೋಭೂಮಿ, ದೇವತೆಗಳಿಗೆ ರಾಜ್ಯವನ್ನು ಕೊಡಿಸಿದ, ಸ್ವರ್ಗವನ್ನು ಕೊಡಿಸಿದ ಭಗವಂತ. ಆದ್ದರಿಂದ ಇದು ವಾಮನನ ಆಶ್ರಮ. ವಾಮನನ ಆಶ್ರಮ ಭಕ್ತನಾದ ನನ್ನ ಆಶ್ರಮ. ನಾನಿದು ವಾಮನನ ಆಶ್ರಮ ಅಂತಿದ್ದೀನಿ, ಆದರೆ ಇದು ಹೆಂಗೆ ನಂದು ಹಾಗೆ ಭವ ಯಥಾ ತಥಾ ಮಮ ತವಾಪ್ಯೇತದ್ಯಥಾ ಮಮ. ಇದು ನಿನ್ನದೇ ಆಶ್ರಮ ಅಂದರು ವಿಶ್ವಾಮಿತ್ರ. ಯಾಕೆಂದರೆ ನೀನೇ ವಾಮನನಾದ ನೀನೇ ಈಗ ರಾಮನಾಗಿದ್ದಿ, ಹಾಗಾಗಿ ನಾನು ಇಲ್ಲಿ ಇದ್ದವನಷ್ಟೇ, ಆದರೆ ನಿಜವಾದ ಮಾಲಕ ನೀನೇ, ಇದು ನಿನ್ನದೇ ಆಶ್ರಮ. ಆ ಸಿದ್ಧಾಶ್ರಮದ ಮುನಿಗಳೆಲ್ಲ ಓಡಿ ಬಂದರು, ವಿಶ್ವಾಮಿತ್ರನ ಸ್ವಾಗತಿಸಿದರು, ರಾಜಕುಮಾರರನ್ನು ಸತ್ಕಾರ ಮಾಡಿದರು. ವಿಶ್ವಾಮಿತ್ರ ಯಾಗ ಶುರು ಮಾಡಿದರು, ಯಾಗ ದೀಕ್ಷೆ ಶುರು ಮಾಡಿಕೊಂಡ್ರು. ಅದು ಷಳಹ ಅಂತಾರೆ, ಷಡಹ ಅಂತಂತಾರೆ. 6 ದಿನಗಳ ಯಜ್ಞ. ವಿಶ್ವಾಮಿತ್ರ ಯಜ್ಞ ದೀಕ್ಷಿತರಾಗಿಬಿಟ್ರು. ರಾಮನ ಹಗಲು ರಾತ್ರಿ ಎಚ್ಚರವಾಗಿ ಯಜ್ಞಭೂಮಿಯನ್ನು ರಕ್ಷಣೆ ಮಾಡಿದರು. 5 ದಿನಗಳ ಕಾಲ ನಿಶ್ಚಿಂತವಾಗಿ ನಡೀತು, ಏನು ತೊಂದರೆ ಆಗಲಿಲ್ಲ. 6ನೇ ಕೊನೆ ದಿವಸ ಯಜ್ಞದ ಪೂರ್ಣಾಹುತಿ, ರಾಮಲಲ್ಲಾನ್ ಪ್ರಾಣ ಪ್ರತಿಷ್ಠಾ ಇದ್ದಂಗೆ ಭಾರಿ ಎಚ್ಚರಿಕೆಯಿಂದ ಕಾಯಬೇಕು. ಅದನ್ನು ಕೆಡಿಸೋದಕ್ಕೆ ಎಷ್ಟೋ ಜನ ದುಷ್ಟಶಕ್ತಿಗಳು. ರಾಮ ಲಕ್ಷ್ಮಣರು ಮೈಯೆಲ್ಲ ಕಣ್ಣಾಗಿ ಕಾಯ್ತಾರೆ. ಆಗ ಯಜ್ಞದ ಕೊನೆಯ ದಿನ ಭರದಿಂದ ನಡೆದಿದೆ. ಮಾರೀಚ ಮತ್ತು ಸುಬಾಹು ಪರಿವಾರ ಕರ್ಕೊಂಡು ಆಕಾಶ ಮಾರ್ಗದಲ್ಲಿ ಬಂದರು. ಅಂತರಿಕ್ಷದಲ್ಲಿ ಮೋಡ ಕವಿತು, ಇದ್ದಕ್ಕಿದ್ದಂತೆ ರಕ್ತದ ಮಳೆ ಸುರಿತು. ಕಲ್ಲಿನ ಮಳೆ, ರಕ್ತದ ಮಳೆಯನ್ನು ಸುರಿಸಿದರು. ರಾಮ ವಿಚಲಿತನಾಗಲಿಲ್ಲ. ರಾಮ ಸಂಮೋಹನಾಸ್ತ್ರ, ಮಾನವಾಸ್ತ್ರ ಹೂಡಿದ. ಮಾನವಾಸ್ತ್ರ ಹೂಡಿ ಶಬ್ದವೇದಿಯಿಂದ ಹೊಡೆದ್ರೆ ಅವನ ಮಾಯೆಲ್ಲ ಕಳಚಿ ಹೋಯಿತು. ಆ ಮೋಹನಾಸ್ತ್ರ ಬಿಟ್ಟ ಹೋಗಿ ನೇರವಾಗಿ ಮಾರೀಚನ ಎದೆಗೆ ಬಡಿತು. ಮಾರೀಚ ಎದೆಗೆ ಬಡಿದು ಎಚ್ಚರ ತಪ್ಪಿದ, ಹೋಗಿ ಸಮುದ್ರದಲ್ಲಿ ಬಿದ್ದು ಈಸ್ತಾ ಬಂದು ಸೇರಿ ಅವನು ಸಮುದ್ರದ ಒಂದು ಜಾಗ ಸೇರ್ಕೊಂಡ್ಬಿಟ್ಟ. ಅವನು ಬಂದು ಸೇರಿಕೊಂಡ ಜಾಗ ಯಾವುದು ಗೊತ್ತಾ? ಗೋಕರ್ಣಕ್ಕೆ ಬಂದ. ಶ್ರವಣಂ ಧರಿತ್ರ್ಯಾ ಅಂತಾರೆ ಆಚಾರ್ಯರು. ಭೂವೇವಿಯ ಕಿವಿ ಗೋಕರ್ಣಕ್ಕೆ ಬಂದು ಸೇರ್ಕೊಂಡಿದ್ದವು. ಅಂತೂ ರಾಮಾಯಣ ಕಾಲದಿಂದಲೂ ಓಡಿ ಬಂದು ಸೇರ್ಕೊಂಬ ಪರಕೀಯರಿಗೆ ಕರ್ನಾಟಕ ಆಶ್ರಯ ತಾಣವಾಗೇ ಇತ್ತು ಅಂತ ಅನ್ನಿಸ್ತದೆ. ಹಾಗಾಗಿ ಮಾರೀಚ ಗೋಕರ್ಣಕ್ಕೆ ಬಂದು ಸೇರ್ಕೊಂಡಿದ್ದ, ಅಲ್ಲೇ ಇದ್ದವ. ಮುಂದೆ ಬಂಗಾರದ ಜಿಂಕಿಯಾಗಿ ಹೋಗೋ ತನಕ ಅಲ್ಲೇ ಇದ್ದವ.
ಆಮೇಲೆ ಅಗ್ನೇಯಾಸ್ತ್ರಕ್ಕೆ ಸುಬಾಹು ಸುಟ್ಟೋದ. ಉಳಿದವರೆಲ್ಲ ವಾಯುವ್ಯಾಸ್ತ್ರದಿಂದ ಕೊಂದು ಹಾಕಿದ ರಾಮ. ಉಳಿದ ಮಾರೀಚ ಒಬ್ಬನೇ ಉಳಿದ. ಮುಂದಿನ ನಾಟಕದಲ್ಲಿ ಅವನ ಪಾತ್ರ ಇದೆ. ಇನ್ನು ಮುಂದಿನ ರಾಮಾಯಣ ನಾಟಕದಲ್ಲಿ ಅವನಿನ್ನ ಪಾತ್ರ ಇತ್ತು. ಹಾಗಾಗಿ ಅವನನ್ನು ತೆರೆಯಿಂದ ಪಕ್ಕಕ್ಕೆ ಸರಿಸಿದ ರಾಮ. ಕೊಲ್ಲಲಿಲ್ಲ, ಅವನನ್ನು ಬಿಟ್ಟ. ಇವರನ್ನು ಸಂಹಾರ ಮಾಡಿ ಅವನು ಮುಂದೆ ಬಂದು ಹುಡ್ತಾನೆ. ಮುಂದೆ ಅಯೋಧ್ಯೆಯಿಂದ ಹೊರಟು 10 ದಿವಸ ಆಯಿತು. ಇವತ್ತಿಗೆ ಯಜ್ಞ ಮುಗೀತು. ಯಜ್ಞ ಮುಗಿದು ಕೂಡಲೇ 11ನೇ ದಿವಸ ಪ್ರಾತಃ ಕಾಲ ಸಿದ್ಧಾಶ್ರಮದ ಮುನಿಗಳೆಲ್ಲ ಎದ್ರು. ನಾವು ಜನಕನ ಯಜ್ಞಕ್ಕೆ ಹೋಗಬೇಕು ಅಂತ ಮಾಡಿ ಮಿಥಿಲೆಗೆ. ಜನಕನ ಅಪೂರ್ವವಾದ ಧನಸ್ಸನ್ನು ಕಾಣಬೇಕು ಅಂತ ಹೊರಟಿವಿ ನಾವು. ನೀವು ಬರೀ ರಾಮನನ್ನು ಕರ್ಕೊಂಡ್ರು ಅಂತ ಕರೆದ್ರು. ವಿಶ್ವಾಮಿತ್ರನಿಗೆ ಒಳಗೆ ಸಂತಸ. ಉದ್ದೇಶವೇ ಈಡೇರ್ತದೆ. ರಾಮನನ್ನು ಕರೆತಂದ ಉದ್ದೇಶ ಈಡೇರ್ತದೆ ಅಂತ ಅಂದ್ಕೊಂಡ. ವಿಶ್ವಾಮಿತ್ರನ ಜೊತೆಗೆ ಋಷಿಗಳ ಜೊತೆಗೆ ರಾಮ ಲಕ್ಷ್ಮಣರು ಉತ್ತರಾಭಿಮುಖವಾಗಿ ಪಯಣ ಮಾಡಿದರು. ಉತ್ತರಾಭಿಮುಖವಾಗಿ ಪಯಣ ಮಾಡ್ತಾ ಮಾಡ್ತಾ ಋಷಿಗಳದೇ ದೊಡ್ಡ ದಿಬ್ಬಣ. ಸಾವಿರಾರು ಜನ ಋಷಿಗಳು, ಸಾಮಾನು ಸರಂಜಾಮಗಳು, ಬಂಡಿ ಚಕ್ಕಡಿ, ಅವರ ಯಜ್ಞ ಅಗ್ನಿಹೋತ್ರಗಳು, ಪತ್ನಿಯರು, ಶಿಷ್ಯರು, ಗುಂಪೇ ಗುಂಪು ಎಲ್ಲ ಸೇರಿ ಆಶ್ರಮದ ಜಿಂಕೆಗಳು ಕೂಡ ಬೆನ್ನಟ್ಟಿದಂತೆ ಬರ್ತೀವಿ ಅಂಥೇಳಿ. ವಿಶ್ವಾಮಿತ್ರ ಬೆನ್ನ ಮೇಲೆ ಕೈಯಾಡಿಸಿ ಇಲ್ಲೇ ಇರಿ, ನಾ ಬರ್ತೀನಿ ಅಂಥೇಳಿ ಅವುಗಳ ಸಮಾಧಾನ ಮಾಡಿ ಅಲ್ಲಿಂದ ಹೊರಟರಂತೆ. ಸಂಜೆ ತನಕ ಪಯಣ ಸಾಕ್ತು. ರಾತ್ರಿ ಬಂದು ಶೋಣಾ ನದಿ ದಂಡಿಯಲ್ಲಿ ವಿಶ್ರಾಂತಿ ಮಾಡಿ. ಶೋಣಾ ನದಿಯಲ್ಲಿ ವಿಶ್ರಾಂತಿ ಮಾಡಿದಾಗ ವಿಶ್ವಾಮಿತ್ರ ರಾಮಚಂದ್ರನಿಗೆ ಹೇಳ್ದ, ಈ ಶೋಣಾ ನದಿ ಕಥೆ ಗೊತ್ತೇನಪ್ಪ? ಕುಶಾಂತ್ ಅನ್ನೊಬ್ಬ ರಾಜ ಇದ್ದ. ಅವನಿಗೆ 400 ಜನ ಕುಶಾಂಬ, ಕುಶನಾಭ, ಅಧೂರ್ತರಜಸ್ ಮತ್ತು ವಸು. ಆ ಕುಶಾಂಬನ ರಾಜಧಾನಿ ಕೌಶಾಂಬಿ. ನಾವೀಗ ಇರುವ ತಾಣ ಕೊನೆಯ ಮಗ ವಸುವಿನ ರಾಜ್ಯ ಇದೆ. ಪಕ್ಕದಲ್ಲಿ ಶೋಣಾ ನದಿ, ಸುತ್ತಮುತ್ತ 5 ಬೆಟ್ಟ. ಒಂದು ಕಡೆಗೆ ನದಿ, ಇನ್ನು ಕಡೆಗೆ 5 ಬೆಟ್ಟಗಳು. ಆದ್ದರಿಂದ ಇದಕ್ಕೆ ಗಿರಿವ್ರಜ ಅಂತ ಕರೀತಾರೆ. ಆ ಗಿರಿವ್ರಜವೇ ಮುಂದೆ ಜರಾಸಂಧನ ಪಟ್ಟಣ. ಮಗಧ ಆ ಜರಾಸಂಧನ ರಾಜಧಾನಿ ಬಿಹಾರ. ಮಗಧ ಈ ಭಾಗ ಎಲ್ಲ ಈಗಿನ ಬಿಹಾರ ಭಾಗ. ಮುಂದೆ ಅಲ್ಲಿ ಜರಾಸಂಧ ಇದ್ದ. ಆಮೇಲೆ ಲಲ್ಲು ಪ್ರಸಾದ್ ಬಂದ ಅಲ್ಲಿಗೆ. ಜರಾಸಂಧನ ಪ್ರತಿನಿಧಿ ಅವ. ಆ ಭಾಗ ವಸುವಿನ ಭಾಗ. ಕುಶನಾಭನಿಗೆ ಗಂಡು ಮಕ್ಕಳಿಲ್ಲ. ಅವನಾಗಿ ಅದಕ್ಕಾಗಿ ಅವನು ಪುತ್ರಕಾಮೇಷ್ಟಿ ಯಾಗ ಮಾಡಿದ. ಆ ಯಾಗದ ಫಲವಾಗಿ ಒಬ್ಬ ಮಗ ಹುಟ್ಟಿದ. ಅವನೇ ಗಾಧಿ, ಇಂದ್ರನ ಅವತಾರ. ಆ ಗಾಧಿಯೇ ನನ್ನ ತಂದೆ ಅಂತ ಹೇಳಿಕೊಂಡು ವಿಶ್ವಾಮಿತ್ರ. ಗಾಧಿಯ ಮಗನ, ಆ ಗಾಧಿನೇ ನನ್ನ ತಂದೆ. ಹೀಗೆ ನಾನು ಮೂಲತಃ ಕುಶವಂಶದ ಕ್ಷತ್ರಿಯ ನಾನು. ಆದ್ದರಿಂದ ನನಗೆ ಕೌಶಿಕ ಅಂತೂ ಕರೀತಾರೆ. ವಿಶ್ವಾಮಿತ್ರ ನನಗೆ ಕೌಶಿಕ ಅಂತ ಹೆಸರಿದೆ. ನನಗೊಬ್ಬಳು ಅಕ್ಕನೂ ಇದ್ಲು, ಹೆಸರು ಸತ್ಯವತಿ. ಅವಳು ರುಚೀಕ ಮುನಿಯ ಮುಡದಿ. ರುಚೀಕನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದ್ರು. ಭಾಗವತಲ್ಲಿ ನವಮಸ್ಕಂದ ವಿಸ್ತಾರವಾಗಿ ಹೇಳ್ತಾರೆ. ಆ ರುಚೀಕ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡ. ಮದುವೆ ಮಾಡ್ಕೋಬೇಕು ಅಂತ ಬಂದು ಕೇಳಿದರೆ ಕನ್ಯಾ ಕೊಡು ಅಂತ ರಾಜ ಅಂದ. ಈ ಬ್ರಾಹ್ಮಣರು ಬಂದು ಕನ್ಯಾ ಕೊಡು ಅಂತಾರೆ. ಹಣ್ಣು ಕೊಡ್ರಿ, ಈಗ ಇದು ದುಡ್ಡು ಬಂಗಾರ ಕೊಟ್ಟು ಕಳಿಸ್ಬೋದು. ಇವ್ರು ಬಂದು ಸುಮ್ಮನೆ ಕನ್ಯಾ ಕೊಡ್ರಿ ಅಂತಂದರೆ ಏನು ಮಾಡೋದು? ಕೊಟ್ಟರೆ ಮಕ್ಕಳು ಕಷ್ಟಪಡ್ತಾರೆ. ಅದು ಮಾಡು, ಇದು ಮಾಡು, ಮಡಿ ಉಟ್ಕೋ, ಅದು ಇದು ಎಲ್ಲಿ ಹಚ್ಚಿದ್ದಾರಪ್ಪ, ಏನು ಮಾಡಬೇಡ. ನಮ್ಮ ಮಕ್ಕಳು ಆರಾಮಿರ್ಬೇಕು. ಎಲ್ಲರದು ಒಂದು ಇದು ಇದೆ ಆಚಾರ್ಯ. ಒಂದು ಕನ್ಯಾ ಇದ್ದು ನೋಡ್ರಿ, ನಮ್ಮ ಹುಡುಗ IT ಇದ್ರೊಳಗಿದ್ದಾನೆ, ನೌಕರಿ ಮಾಡ್ತಾನೆ. ಸ್ವಲ್ಪ ಸಂಧ್ಯಾವಂದನೆ ಮಾಡ್ಕೊಂಡು ಹೋಗ್ತಾನೆ, ಹೊರಗೆಲ್ಲ ತಿನ್ನೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಂಗೆ ಸಂಸ್ಕಾರ ಇದು ಕನ್ಯಾ ನೋಡಿದ್ರೆ ಸಾಕ್ರಿ. 3 ದಿವಸ ಕೂತ್ರೆ ಸಾಕು. ಶ್ರಾವಣ ಮಾಸ ಸೀರೆ ಉಟ್ಕೊಂಡ್ರೆ ಸಾಕು. ಬೇರೆ ದಿವಸ ಪ್ಯಾಂಟ್ ಹಾಕ್ಕೊಂಡು ಅಡ್ಡಾಡಿದ್ರು ನಡಿ. ಶ್ರಾವಣ ಮಾಸ ಸೀರೆ ಉಟ್ಕೊಳ್ತಾ ಇರೋದು ಒಂದು ಕನ್ಯಾ ನೋಡ್ರಿ, ನೋಡೋಣ ಅಂದ್ಬಿಟ್ಟು ಸಿಗ್ತಾವೆ. ಅಂಥದ್ದೇ ಇನ್ನೊಬ್ಬ ಹುಡುಗನು ಇದ್ದಾನೆ. ನಿಮ್ಮ ಮಗಳನ್ನ ಕೊಟ್ಟಿದ್ರೆ ನಮ್ಮ ಮಗಳ ಸುದ್ದಿ ತೆಗಿಬೇಡ. ನಮ್ಮ ಮಗಳನ್ನ ಮಾಡ್ಕೊಂಡವ ಮನ್ಯಾಗ ಊಟನೇ ಮಾಡಬಾರ್ದು. ನಮ್ಮ ಮಗಳು ಮನ್ಯಾಗ ಒಲಿನೇ ಹಚ್ಚಬಾರ್ದು. ದಿನ ಹೋಗೋದು, ಹೊರಗೆ ತಿನ್ನೋದು, ಬರೋದು, ಆನ್ಲೈನ್ ಪೇಮೆಂಟ್ ಮಾಡೋದು, ತಿಂದು ಬಂದು ಮನ್ಯಾಗ ಮಲ್ಕೊಂಡ್ಬಿಡೋದು ಅಷ್ಟೇ. ಮನೆಗೆ ಬರೀ ಲಾಜಿಂಗ್ ಅಷ್ಟೇ, ಬೋರ್ಡಿಂಗ್ ಇಲ್ಲೇ ಇಲ್ಲ. ನಮ್ಮ ಮಗಳು ಸೀರೆ ಕೈಯಿಂದ ಮುಟ್ಬಾರ್ದು. ಮಂದಿ ಮಕ್ಕಳು ನಮ್ಮ ಮನ್ಯಾಗ ಒಂದು ಸೀರೆ ಉಟ್ಕೊಂಡು ಒಲಿ ಹಚ್ಕೊಂಡು ಅಡುಗೆ ಮಾಡೋದು. ಯಾಕೆ? ನಿನ್ನ ಮಗಳು ಅವ್ರ ಮಕ್ಕಳಲ್ವ? ನಿನ್ನ ಮಕ್ಕಳು ಧರ್ಮ ಸಾಧನೆ ಮಾಡಲಿಕ್ಕೆ ಒಲ್ಲೆ, ನೀನು ಅವರನ್ನು ಅಮೇರಿಕಾಕ್ಕೆ ಹೋಗಲಿ, ಇದನ್ನು ಎಷ್ಟೆಷ್ಟು ಭ್ರಷ್ಟರಿದ್ದಾರೆ ಅವರಿಗೆ ಕೊಡ್ತೀನಿ ನಾನು. ನಮ್ಮ ಮನೆಗೆ ಮಾತ್ರ ಬಂದವರು ದಾಬಳಿ ಉಟ್ಕೊಂಡು ಸೀರೆ ಉಟ್ಕೊಂಡು ಕೂಡಲಿ ಯಾರು ಬರ್ತಾರೆ? ಯಾಕೆ ಮಾಡ್ತಾರೆ? ಹಾಗಾಗಿ ಜನಗಳೆಲ್ಲ ಧರ್ಮ ಸಾಧನೆ ಆಗಬೇಕು, ನಾವು ಮಾಡಬಾರ್ದು. ಯಾರೋ ಮಾಡಲಿ, ಅದರಲ್ಲಿ ನಮಗೆ ಪಾಲ್ದಾರ ಆಗಬೇಕು ಅಂತ ಹೊರಡ್ತಾರೆ.
ಆ ರುಚಿಕ ಬಂದು ಕನ್ಯೆ ಕೊಡು ಅಂತ ಕೇಳ್ದ. ರಾಜ ಏನು ಮಾಡಬೇಕು? ಕೊಟ್ಟರೆ ಮಗಳು ಒಪ್ಪಬೇಕು, ಕೊಡಲಿಲ್ಲ ಅಂದರೆ ಶಾಪ ಕೊಡ್ತಾರೆ. ಅವನಂದ ಮಾಡಲಿಕ್ಕಾಗದೆ ಇದ್ದಂತ ಷರತ್ತು ಇಟ್ಬೋಣ ಅಂತ ಹೇಳಿ ಏಕತ ಶ್ಯಾಮಕರ್ಣಾನ, ಕುದುರೆ ಎಲ್ಲ ಬೆಳಗಿರ್ಬೇಕು, ಒಂದೇ ಕಿವಿ ಕಪ್ಪಿರ್ಬೇಕು, ಅಂಥ ಒಂದು 1000 ಕುದುರೆ ತಂದು ಕೊಡ್ಬೇಕು ನನಗೆ, ಅಂದ್ರೆ ಮಗಳು ಕೊಡ್ತೀನಿ. ರುಚಿಕರಂದ್ರು ಓ ನನ್ನ ಪರೀಕ್ಷೆ ಮಾಡ್ತಾನೆ ಅಂತ ಧ್ಯಾನದಿಂದ ವಿಚಾರ ಮಾಡಿದ್ರು. ವರುಣ ಲೋಕದಲ್ಲಿದೆ ಅಷ್ಟು ಕುದುರೆ ಅಂತ ಗೊತ್ತಾಯ್ತು. ವರುಣ ಲೋಕಕ್ಕೆ ಹೋಗಿ ಕೇಳಿದ್ರೆ ನಾ ಮದುವೆ ಮಾಡ್ಕೋಬೇಕು, ಕುದುರೆ ಕೊಡು ನನಗೆ ಅಂದರು. ಇವರು ಬಂದು ಕೇಳಿದ್ದಾರೆ ಅಂತ ವರುಣ ತೊಗೊಂಡು ಹೋಗ್ರಿ ಅಂತಂದ. ಬೆಳಗ್ಗೆ ಆಗೋದ್ರೊಳಗೆ ರಾಜನ ಮನವಂತ 1000 ಕುದುರೆ ನಿಂತಿತ್ತು. ಗಾಬರಿ ಆದ. ಆಗೋದಿಲ್ಲ ಅಂತ ನಾ ಷರತ್ತಿಟ್ಟಿದ್ದೆ, ಪೂರ್ಣ ಮಾಡಿದ್ದಾರೆ, ಇನ್ನು ಕೊಡೋದಿಲ್ಲ ಅಂದರೆ ಶಾಪ ಕೊಟ್ಟರೆ, ವರ್ಣಲೋಕದ ತನಕ ಹೋಗಿ ಬಂದವರು ಶಾಪ ಕೊಟ್ಟರೆ ನಾನೆಲ್ಲಿ ಉಳಿತೀನಿ ಅಂತ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ. ಮದುವೆ ಆದಮೇಲೆ ಅಳಿಯ ಸ್ವಲ್ಪ ದಿವಸ ಅಲ್ಲೇ ಇದ್ದ. ಆವಾಗ ತಾಯಿ ಮಗಳಿಗೆ ಹೇಳಿದ್ಲು, ಏನು ನಿನ್ನ ಗಂಡನಿಗೆ ಭಾರಿ ತಪಸ್ ಸಾಮರ್ಥ್ಯ ಇದೆ, ವರ್ಣಲೋಕದಿಂದ ಕುದುರೆ ತರಿಸಂದ್ರೆ ತರಿಸಿಬಿಡ್ತಾನೆ, ನನಗೂ ಹೆಂಗೂ ಗಂಡಸ ಮಕ್ಕಳಿಲ್ಲ, ನೀನು ಒಬ್ಬಳೇ ಮಗಳು, ನಿನಗೂ ಒಳ್ಳೆ ಸಂತಾನ ಆಗಬೇಕು, ಹಾಗಾಗಿ ಇಬ್ಬರಿಗೂ ಒಳ್ಳೆ ಮಕ್ಕಳಾಗುವಂತೆ ಏನಾದರೂ ಅನುಗ್ರಹ ಮಾಡುವಂತ ಕೇಳು ಅಂತ ಹೇಳಿದ್ರು. ಆಗ ಆಕೆ ಹೋಗಿ ಕೇಳಿದಾಗ ಅವ್ರು ಒಂದು ಚೆರು ಅಭಿಮಂತ್ರಣ ಮಾಡಿಕೊಟ್ರು, ಇದನ್ನು ನೀನು ತಿನ್ನು, ಇದನ್ನು ನಿಮ್ಮ ತಾಯಿ ಕೊಡು ಅಂತೇಳಿ ಅವ್ರು ತಮ್ಮ ಅನೇಕಕ್ಕೆ ಹೋದರು. ಮುಗಿಸ್ಕೊಂಡು ಬರೋದ್ರೊಳಗೆ ಇವ್ರು ಚೆರು ತಿಂದು ಕೂತಿದ್ರು. ಬದ್ಲಾಕ್ ಮಾಡ್ಕೊಂಡ್ರಿ ಅಂದರು. ಏನು ನಿಮ್ಗೇನು ಗೊತ್ತಾತ್ರಿ ಇಲ್ಲ? ಅಲ್ಲ, ವರ್ಣಲೋಕದಿಂದ ಕುದುರೆಯನ್ನು ತರಿಸಿದವನಿಗೆ ನಿಮಗೆ ಏನಾಗಬೇಕು ಅಂತ ವ್ಯವಸ್ಥೆ ಮಾಡಿ ಚೆರು ಮಾಡಿಕೊಟ್ಟು ನೀವು ಯಾವ ತಿಂದು ಗೊತ್ತಾಗೋದಿಲ್ಲ, ಯಾಕೆ ಬದಲು ಮಾಡ್ಕೊಂಡ್ರಿ? ಇಲ್ರಿ ನಮ್ಮ ಅವ್ವ ಹೇಳಿದ್ಲು ಬದಲು ಮಾಡ್ಕೊಂಬೋಣ ಅಂತೇಳಿ. ಯಾಕಂದರೆ ಮಂಗಳವಾರ ಅಂತೇಳಿ ಈ ಶ್ರಾವಣ ಮಾಸ ಕೆಲವು ಮುಗಿದ ಮೇಲೆ ಮಾಡ್ತಾರೆ ನೋಡಿ, ಎಲ್ಲ ತೊಗೊಂಬರಿ ಅಂತ ಅವ್ರದ್ದು ಇವ್ರದವರು ಎಲ್ಲ ಹಾಕಿ ಒಬ್ಬರು ತಂಗಳ ಸಾಲೋದಿಲ್ಲ ಅಂತ ಒಂದು 10, 20, 30 ತಂಗಳ ಸೇರಿಸ್ಕೊಂಡು ಎಲ್ಲ ಮಾಡಿ ಎಲ್ಲ ತಂಗಳ ಜಾಸ್ತಿ ತಿಂದು ಆನಂದ ಪಡ್ತಾರಲ್ಲ. ಹಂಗಾಕಿ ಅಂದ್ಲು, ತಾಯಿ ವಿಚಾರ ಮಾಡಿದ್ಲು, ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಂಥೇಳಿ, ತನ್ನ ಮಗ ತನ್ನ ಹೆಂಡತಿ ಹೊಟ್ಟೆಲಿ ಹುಟ್ಟಿದ ಮಗ ಭಾರಿ ಬುದ್ಧಿವಂತ, 99% ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಾನೆ. ನಮಗೇನು ಹಂಗೆ ಸುಮ್ಮನೆ 35% ಒಂದು ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ಹಿಂಗಿದ್ರೆ ಅದಕ್ಕೆ ಬದಲು ಮಾಡ್ಕೊಂಬೋಣ, ನಮಗೆ ಒಳ್ಳೆ ಮಗ ಆಗಲಿ ಅಂತ ಹೇಳಿ ಚರು ಬದಲು ಮಾಡ್ಕೊಂಡ್ರು. ಅವ್ರು ಹೇಳಿದರು, ನಿನ್ನ ತಾಯಿಗೆ ಕ್ಷತ್ರಿಯನಾದ ಭಾರಿ ಪರಾಕ್ರಮಿ ಹುಟ್ಟುವಂತೆ ನಾನು ಮಂತ್ರಾಭಿಮಂತ್ರಣ ಮಾಡಿದ್ದೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಭಾರಿ ಯೋಗ್ಯ ಬ್ರಾಹ್ಮಣ ಆಗುವಂತೆ ಮಾಡಿದ್ದೆ, ನೀವು ಬದಲು ಮಾಡ್ಕೊಂಡಿರಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವ ಭಾರಿ ಕ್ಷತ್ರಿಯನಾಗ್ಬಿಡ್ತಾನೆ, ಲೋಕವನ್ನು ಸಂಹಾರ ಮಾಡ್ತಾನೆ. ನಿನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವ ಕ್ಷತ್ರಿಯನಾಗಿ ಹುಟ್ಟಿ ಬ್ರಹ್ಮರ್ಷಿ ಆಗ್ತಾನೆ ಅಂತ ಹೇಳಿದರು. ಹಾಗಾಗಿ ಆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ನಾನು ವಿಶ್ವಾಮಿತ್ರ. ನಾನು ಹುಟ್ಟಿದ ಕ್ಷತ್ರಿಯನಾದೆ, ಮುಂದೆ ವಸಿಷ್ಠರ ಜೊತೆಗೆ ಇದನ್ನು ಮಾಡಿ ನಾನು ಈ ಎಲ್ಲ ಕ್ಷತ್ರ ವಿದ್ಯೆಯನ್ನು ಬಿಟ್ಟು ಬ್ರಾಹ್ಮಣನಾದೆ. ನಮ್ಮ ಅಕ್ಕ ಇದ್ದಲ್ಲ ಸತ್ಯವತಿ, ಗಂಡನ ಕೇಳ್ಕೊಂಡ್ಲು, ನನ್ನ ಮಗ ಹಂಗೆ ಆಗೋದು ಬೇಡ, ತಪ್ಪಾಯ್ತು ಕ್ಷಮಿಸ್ರಿ ಅಂತ ಕೇಳಿದಾಗ, ಮಗ ಬೇಡ ಅಂದ್ರೆ ಮೊಮ್ಮಗ ಆಗ್ತಾನೆ ಅಂತ ಹೇಳಿದರು. ಆಗ ಅವಳ ಹೊಟ್ಟೆಯಲ್ಲಿ ಹುಟ್ಟಿದವರು ಜಮದಗ್ನಿಗಳು, ಅವರ ಮಗನಾಗಿ ಹುಟ್ಟಿದವನೇ ಪರಶುರಾಮ ಅಂತ ಅದರ ಕಥೆಯನ್ನು ಭಾಗವತ ನವಮಸ್ಕಂದ ವಿಸ್ತಾರ ಹೇಳ್ತಾ, ಇಲ್ಲಿ ಅದರ ಕಥೆಯನ್ನು ಸಂಕ್ಷೇಪ ಮಾಡಿ ಹೇಳ್ತಾ. ಅವಳು ಸತ್ಯವತಿ, ಅವಳು ಬಹಳ ದಿವಸ ಇದ್ದು ಒಂದು ರೂಪದಿಂದ ಸ್ವರ್ಗಕ್ಕೆ ಹೋಗಿಬಿಟ್ಲಕ್ಕಿ. ಆಮೇಲೆ ಇನ್ನೊಂದು ರೂಪದಿಂದ ನದಿಯಾಗಿ ಹರಿದ್ಲು. ಅದೇ ಕೌಶಿಕಿ ನದಿ. ಕೌಶಿಕ ಗೋತ್ರದಲ್ಲಿ ಹುಟ್ಟಿದ ನಮ್ಮ ಅಕ್ಕ ನದಿಯಾಗಿ ಹರಿದ್ರಿಂದ ಅದು ಕೌಶಿಕಿ ನದಿ ಆಯಿತು. ನನಗೆ ಅಕ್ಕನ ಮೇಲೆ ಬಹಳ ಪ್ರೀತಿ ಇತ್ತು. ಅಕ್ಕನ ಮೇಲೆ ಪ್ರೀತಿಯಿಂದ ಆ ನದಿ ದಂಡೆ ಒಳಗೆ ನಾನು ವಾಸ ಮಾಡ್ಕೊಂಡಿದ್ದೇನೆ. ನಾನು ಇಲ್ಲಿರೋದಿಲ್ಲ, ಯಾವಾಗಲೂ ಯಜ್ಞೆ ಮಾಡಲಿಕ್ಕೆ ಬಂದೇನೆ ಇಲ್ಲಿ. ಈ ತಾಟಿಕೆಯನ್ನು ಕೊಲಿಸಿ ಯಜ್ಞೆ ಮಾಡಿ ಹೋಗ್ಬಿಡ್ತೀನಿ ಅಷ್ಟೇ. ನಾನು ವಾಸಸ್ಥಾನ ಅಲ್ಲಿದೆ, ಕೌಶಿಕಿ ನದಿ ತೀರದಲ್ಲಿ. ಸಿದ್ಧಾಶ್ರಮದ ಹೆಸರು ಸಾರ್ಥಕ ಆಯಿತು, ನನ್ನ ಬದುಕು ಸಾರ್ಥಕ ಆಯಿತು ಇವತ್ತಿಗೆ ಅಂತ ಇಲ್ಲಿ ತನಕ ತಮ್ಮ ಕಥೆ ಯಜ್ಞದ ಕಥೆಯನ್ನೆಲ್ಲ ಹೇಳಿ ಮುಗಿಸಿದರು. ಆಮೇಲೆ ಮಾರನೇ ದಿವಸ ಹೊರಟರು. ಗಂಗೆಯ ತಡಿ ಬಂತು, ಗಂಗಾ ತೀರ. ಗಂಗೆ ಹೇಳ್ತಾರೆ, ಗಂಗೆ ಇತಿಹಾಸ ಹೇಳ್ತಾರೆ. ಗಂಗೆ ಗೊತ್ತೇನಪ್ಪ, ನಿಮ್ಮ ಪೂರ್ವಜರು ಭೂಮಿಗೆ ತಂದವಳು ಗಂಗೆ. ಭಗೀರಥ ರಾಮನ ಪೂರ್ವಜ. ಶಿವನ ಹೆಂಡತಿ ಪಾರ್ವತಿ ಆದರೂ ಶಿವನ ಮಗನನ್ನು ಪಡೆದ ಭಾಗ್ಯ ಗಂಗೆಯದ್ದಾಯಿತು. ಅಗ್ನಿ ಶಿವನ ತೇಜಸ್ಸನ್ನು ನದಿಯಲ್ಲಿ ಹಾಕಿಬಿಟ್ಟ ಗಂಗೆಯಲ್ಲಿ. ಅದನ್ನು ಕೃತ್ತಿಕಾ ನಕ್ಷತ್ರದ ದೇವತೆಗಳು ರಕ್ಷಣೆ ಮಾಡಿದರು. 6 ಮುಖದವನಾಗಿ ಕಾರ್ತಿಕೇಯನಾಗಿ ಹುಟ್ಟಿ ಬಂದ ಗಂಗೆಯಲ್ಲಿ. ಅದಕ್ಕಾಗಿ ಅವನು ಗಂಗಾಪುತ್ರನ. ಪಾರ್ವತಿಗೆ ಸಿಟ್ಟು ಬಂತು, ಅದಕ್ಕೆ ಪಾರ್ವತಿ ಶಾಪ ಕೊಟ್ಲಂತೆ, ಇನ್ಮೇಲೆ ದೇವತೆಗಳಿಗೆ ತಮ್ಮ ತಮ್ಮ ಪತ್ನಿಯರ ಮಕ್ಕಳಾಗೋದು ಬೇಡ ಅಂತದೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗ್ಬಿಡ್ತದೆ. ಶಾಪ ಕೊಟ್ಟು ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಮುಂದೆ ನಿಮ್ಮ ವಂಶದಲ್ಲಿ ಸಗರ ಯಜ್ಞ ಮಾಡಿದಾಗ ಇಂದ್ರ ಯಾಗದಾಶ್ವವನ್ನು ಅಪಹಾರ ಮಾಡಿಬಿಟ್ಟು ಕುದುರೆಯನ್ನು ಹೊರಟರು ಸಗರನ ಮಕ್ಕಳು 60,000 ಜನ.
ಸುಮತಿಯ ಮಕ್ಕಳು, ಈ ಕೊಯ್ಶಿನಿ ಮತ್ತು ಸುಮತಿ ಅಂತ ಇಬ್ಬರು ಮಕ್ಕಳು. ಸುಮತಿಯ ಮಕ್ಕಳು ಹುಡುಕ್ತಾ ಹುಡುಕ್ತಾ ಪಾತಾಳಕ್ಕೆ ಹೋದ್ರು ಅವರು ಸಾಗರವನ್ನು ಅಗದು. ಹಾಗಾಗಿ ಸಾಗರ ದೊಡ್ಡದಾಯಿತು. ಸಗರನ ಮಕ್ಕಳಿಂದ ದೊಡ್ಡದಾಗಿದ್ದರಿಂದ ಸಾಗರ ಅಂತ ಪ್ರಸಿದ್ಧ ಆಯಿತು. ಅಲ್ಲಿ ಹೋಗಿ ಕುದುರೆ ಇತ್ತದು. ಇಂದ್ರ ತೊಗೊಂಡು ಹೋಗಿ ಕಪಿಲ ಋಷಿಗಳ ಆಶ್ರಮದ ಹಲ್ಲಿ ಕಟ್ಟಿ ಹೋಗಿಬಿಟ್ಟಿದ್ದ. ಅದು ಕಪಿಲ ಮುನಿ ಹತ್ರ ಹೋಗಿ ಇವರು ಅಂದ್ಕೊಂಡ್ರು ಕಳ್ಳ, ನಮ್ಮಪ್ಪ ಯತ್ನೆ ಮಾಡೋ ಕುದುರೆ ತೊಗೊಂಬಂದು ಇಲ್ಲೇ ಕಟ್ಕೊಂಡು ಕೂತ್ಕೊಂಡಾನೆ, ಇವನೇ ಕಳ್ಳ ರೆಡ್ ಹ್ಯಾಂಡಾಗಿ ಸಿಕ್ಕ ಅಂಥೇಳಿ ಕಪಿಲನ ಆಶ್ರಮಕ್ಕೆ ನುಗ್ಗಿದ್ರು ಇವರು. ಕಪಿಲ ಮುನಿ ಕಣ್ಣು ತೆಗೆದ, ಸುಟ್ಟು ಭಸ್ಮ. 60,000 ಜನರ ಬೂದಿಯ ರಾಶಿ ಅಷ್ಟೇ, ಏನಿಲ್ಲ, ಬರೀ ಬೂದಿ. ಒಂದಿಷ್ಟು ಉಪ್ಪು ಲವಂಗ ಪುಡಿ ಹಾಕಿದರೆ ಮಂಕಿ ಬ್ರಾಂಡ್ದಂತ ಮಂಜನು ಹಲ್ಲು ಪುಡಿ ಆಗಬೇಕಷ್ಟೆ. 60,000 ಜನ ಬೂದಿ ಆಗ್ಬಿಟ್ಟು ಏನೂ ಇಲ್ಲ. ಕುದುರೆ ಸುದ್ದಿ ಗೊತ್ತಿಲ್ಲ. ಸಗರನಿಗೆ ಇಬ್ಬರು ಹೆಂಡತಿಯವರು. ಮೊದಲೇ ಹೆಂಡತಿ ಕೇಶಿನಿ, ಅವಳ ಮಗ ಅಸಮಂಜಸ ಅಂತ ಕರೀತಿದ್ರು. ಅವನು ಭಾರಿ ಬ್ರಹ್ಮಜ್ಞಾನಿ ಅವನು, ಆದರೆ ಸಮಂಜಸ ಇದ್ದಿಲ್ಲ, ಅಸಮಂಜಸ, ಹುಚ್ಚರಂತೆ ವರ್ತನೆ ಮಾಡ್ತಿದ್ದ. ಊರೊಳಗೆ ಓಡಾಡೋ ಮಕ್ಕಳನ್ನು ತೊಗೊಂಡು ಬಾವಿ ಒಳಗೆ ಹಾಕೋದು, ನದಿ ಒಳಗೆ ಹಾಕೋದು ಮಾಡ್ತಿದ್ದ. ಎಲ್ಲ ಕಂಪ್ಲೇಂಟ್ ಮಾಡಿದ್ರು. ಅವರಪ್ಪ ಅಂದ, ನೀನು ಊರಿಂದ ಹೊರಗೆ ಹಾಕ್ತೀನಿ ನಡಿವಿ, ಆ ರಾಜ್ಯ ಬಿಟ್ಟು ಅಂದ. ಇದಕ್ಕೆ ಮಾಡಿದೆ ಅಂದ. ಆ ಹಾಕಿದ್ದ ಮಕ್ಕಳನ್ನೆಲ್ಲ ಕರ್ಕೊಂಬಂದ, ಬದುಕಿಸಿ ತಂದು ಬಿಟ್ಟು ಹೋಗ್ಬಿಟ್ಟ. ಇಲ್ಲೇ ಇರು ಅಂದ್ರೆ, ಇಲ್ಲ ನಾ ಇದಕ್ಕೆ ಮಾಡಿದ್ದೆ, ನಿನ್ನ ಆಜ್ಞೆ ತೊಗೋಬೇಕಾಗಿತ್ತು, ನನಗೆ ಹೊಂಟೆ ಅಂತ ಬಿಟ್ಟು ಹೋಗ್ಬಿಟ್ಟ. ಅವನು ರಾಜ್ಯದಲ್ಲಿ ಆಸಕ್ತಿ ಇರಲಿಲ್ಲ. ಅವನ ಮಗನೇ ಅಂಶುಮಂತ. ಅವನು ತನ್ನ ಚಿಕ್ಕಪ್ಪಂದ್ರನ್ನ ಹುಡುಕ್ತಾ ಬಂದ ಪಾತಾಳಕ್ಕೆ. ಕುದುರೆ ಸಿಕ್ತು, ಪಕ್ಕದಲ್ಲೇ ಚಿಕ್ಕಪ್ಪಂದರ ಬೂದಿ, 60,000 ಜನರ ಬೂದಿ ರಾಶಿ. ಹಿರಿಯರಿಗೆ ಪಾಪ ತಿಲಾಂಜಲಿ ಕೊಡಬೇಕು ಅಂತ ಹೇಳಿ ನೀರಿಂದ ಬಿಡ್ಲಿಕ್ಕೆ ಅಂತ ಹೋದಾಗ ಗರುಡದೇವರು ಬಂದು ಹೇಳಿದರು, ಇವರು ಬ್ರಹ್ಮಶಾಪದಿಂದ ಸತ್ತು, ಬ್ರಹ್ಮಣ ಶಾಪದಿಂದ ಸತ್ತಿದ್ದಾರೆ. ಇವರಿಗೆ ಸಾಮಾನ್ಯ ತರ್ಪಣ ಗಿರ್ಪಣ ಏನು ಮಾಡೋದಿಲ್ಲ. ಇವರಿಗೆ ಗಂಗಾ ನದಿಯ ನೀರಲ್ಲಿ ಇವರು ಬೂದಿ ತೊಯ್ಬೇಕು. ಗಂಗಾ ನದಿಯಲ್ಲಿ ಇವರ ಬೂದಿ ಮೇಲೆ ಗಂಗೆ ಹರಿದ್ರೆ ಇವರು ಸದ್ಗತಿ ಆಗುತ್ತೆ ಅಂತ ಹೇಳಿದರು. ತಿರುಗಿ ಬಂದ, ಎದಕ್ಕೆ ಪೂರ್ಣ ಆಯಿತು. ಮುಂತರ ಸಗರ ಹೋದ ಮೇಲೆ ಅಂಶುಮಂತ ರಾಜನಾದ. ಅಂಶುಮಂತನ ಮಗನೇ ದಿಲೀಪ. ದಿಲೀಪ್ ವಯಸ್ಸಿಗೆ ಬಂದ ಕೂಡಲೇ ಅವನಿಗೆ ರಾಜ್ಯ ಕೊಟ್ಟು ಅವನು ತಪಸ್ಸಿಗೆ ಹೋದ. ತಪಸ್ಸು ಮಾಡಿ ಗಂಗೆಯನ್ನು ತರಬೇಕು ಅಂತ ತಪಸ್ಸು ಮಾಡಿ 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 ಇನ್ನೇನು ಗಂಗೆ ಕಣ್ಣು ತೆಗೆದು ಅನುಗ್ರಹ ಮಾಡೋದ್ರೊಳಗೆ ಅವನೇ ಕಣ್ಣು ಮುಚ್ಚಿಬಿಟ್ಟು ಅವನ ಆಯುಷ್ಯ ತೀರು ಹೋಯ್ತು. ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಅನೇಕ ಜನ ದಾಟಿ ಹೋಗಿಬಿಟ್ರು. ಆಮೇಲೆ ದಿಲೀಪನ ಮಗನೇ ಭಗೀರಥ. ಅವನು ಪಟ್ಟಕ್ಕೇರಿದ. ಅವನು ಮಕ್ಕಳೇ ಆಗಲಿಲ್ಲ. ಅವನು ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತಪಸ್ಸಿಗೆ ಹೋಗಿಬಿಟ್ಟು, ನಮ್ಮ ಹಿರಿಯರಿಗೆ ಸದ್ಗತಿ ಆಗೋ ತನಕ ಬಿಡೋದಿಲ್ಲ, ತೊಗೊಂಡೇ ಬರ್ತೀನಿ ಅಂತ ನಿಂತಾವ. ಹಾಗಾಗಿ ಇವತ್ತಿಗೂ ಭಗೀರಥ ಪ್ರಯತ್ನ ಅಂತ ಅದೇ ಇವನ ಹೆಸರಿಂದನೇ ಪ್ರಸಿದ್ಧ ಆಯ್ತು. ತಪಸ್ಸು ಮಾಡಿದ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ 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 ಮಾಡಿದ. ಕಲ್ಲಿನ ತುದಿ ಮೇಲೆ ನಿಂತ್ಕೊಂಡ ಹಿಮಾಲಯದಲ್ಲಿ. ಬ್ರಹ್ಮದೇವರು ಬಂದು ಏನು ಬೇಕು ಅಂತ ಕೇಳಿದ. ಗಂಗೆ ಭೂಮಿಗೆ ಬರಬೇಕು, ನಮ್ಮ ಹಿರಿಯರ ಉದ್ಧಾರ ಆಗಬೇಕು ಅಂತಂದ. ನನಗೊಬ್ಬ ಮಗ, ಶ್ರೇಷ್ಠ ಮಗ ಬೇಕು, ಮತ್ತು ಅವ್ರ ಹಿರಿಯರಿಗೆ ಹೋಗ್ಬಿಟ್ರೆ ಮುಂದೆ ಸದ್ಗತಿ ಆಗಬೇಕಲ್ಲ, ವಂಶಾಭಿವೃದ್ಧಿ ಆಗಬೇಕು, ಪಿತೃಋಣ ಪರಿಹಾರಕ್ಕೆ ಅಂದ. ಬ್ರಹ್ಮದೇವರಂದ್ರೆ ನಿನ್ನ ಎಲ್ಲ ಬೈಕಿ ಈಡೇಗ್ತದೆ, ನಿನ್ನ ತಪಸ್ಸು ಶ್ರೇಷ್ಠ ಇದೆ, ಆದರೆ ಗಂಗೆಯ ವೇಗವನ್ನು ಹಿಡಿಯೋರು ಯಾರು? ರುದ್ರದೇವರನ್ನು ತಪಸ್ಸು ಮಾಡಿ ಒಲಿಸಿಗೋ ಅಂತ ಹೇಳ್ದ. ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ. ಗಂಗಾಲಹರಿ ಏನು ಗಂಗೆಯ ವರ್ಣನೆ ಭಾರತೀಯ ಪರಂಪರೆಯಲ್ಲಿ ಗಂಗೆಯ ಅದ್ಭುತವಾದ ವರ್ಣನೆ ಇದೆ. ಜಗನ್ನಾಥನ ಗಂಗಾಲಹರಿ ಒಂದು ಪ್ರಸಿದ್ಧ ಕಾವ್ಯದ ರಸ. ಹಾಗೆ ಆಧ್ಯಾತ್ಮಿಕದ ಇನ್ನೊಂದು ಅದ್ಭುತವಾದ ಗಂಗಾಲಹರಿ ಸತ್ಯಧರ್ಮ ತೀರ್ಥರು ಮಾಡಿದ್ದಾರೆ. ಅದ್ಭುತವಾಗಿ ಗಂಗೆಯನ್ನು ವರ್ಣನೆ ಮಾಡ್ತಾರೆ. ಏನು ಗಂಗಾಲಹರಿ ಅತ್ಯದ್ಭುತವಾದ ಗಂಗೆ. ಭಾರತೀಯ ಪರಂಪರೆಯಲ್ಲಿ ಗಂಗೆಯ ಬಗ್ಗೆ ಭಾರಿ ಶ್ರದ್ಧೆ. ಗಂಗೆಯ ಮೇಲಿರುವ ಶ್ರದ್ಧೆ ಕಲ್ಪನಾತೀತವಾದ ಶ್ರದ್ಧೆ. ಇವತ್ತು ಉತ್ತರ ಭಾರತ ಕಡೆಗೆ ಒಂದು ಮಾತಿದೆ, ಏನಾದರೂ ಮಾಡುವ ಕರ್ತವ್ಯ ಮಾಡಿ ಮುಗಿಸಿದ ಮೇಲೆ ಗಂಗಾ ನಹಾಲಿ ಅಂತ. ಗಂಗಾ ಸ್ನಾನ ಮಾಡಿಬಿಟ್ಟಿವಿ ನಾವು. ಅಂದರೆ ಗಂಗಾ ಸ್ನಾನ ಮಾಡಿದರೆ ಮಾಡಬೇಕಾದ ಕರ್ತವ್ಯ ಮುಗಿತೀನಿ, ತಯಾರಾದ ನಾವು ಹೊರಡಲಿಕ್ಕೆ ಅಂತ ಅರ್ಥ. ಅತಿ ಹೆಚ್ಚು ಜನ ಇರುವ, ವೃದ್ಧರು ಇರುವ ಊರು ಯಾವುದು ಗೊತ್ತಾ? ಕಾಶಿ. ಕಾಶಿಯಲ್ಲಿ ಮರಣ ಹೊಂದಬೇಕು ಅಂತ 70 ಲಕ್ಷಕ್ಕಿಂತ ಹೆಚ್ಚಿನ ವೃದ್ಧರಲ್ಲಿದ್ದಾರೆ ಅಂತ ಹೋಗಿ. ಕಾಶಿ ಮರಣಾನ್ ಮುಕ್ತಿ, ಕಾಶಿಯಲ್ಲಿ ಮರಣ ಆದರೆ ಮೋಕ್ಷ ಆಗುತ್ತೆ ಅಂತ ಅವ್ರ ನಂಬಿಕೆ. ಆ ಮೋಕ್ಷ ಅಂದರೆ ಆಚಾರ್ಯ ಹೇಳ್ತಾರೆ, ಈ ವೈಕುಂಠ ಸಿಗೋದಿಲ್ಲ, ಪಾಪದಿಂದ ಮೋಕ್ಷ ಅಷ್ಟೇ. ಯಾಕೆಂದರೆ ಜ್ಞಾನದಿಂದಲೇ ಮೋಕ್ಷ ಅಂತ ನಿರ್ಣಯ ಆದ ಮೇಲೆ ಆ ಲಿಂಗಭಂಗ ರೂಪವಾದ ಮೋಕ್ಷ ಇಲ್ಲ. ಆದರೆ ಕಾಶಿಯಲ್ಲಿ ಮರಣ ಆದರೆ ಪಾಪದಿಂದ ಪಾಪ ಮುಕ್ತಿ ಆಗ್ತದೆ ಅಂತ ಆಚಾರ್ಯ ಗೀತಾ ಭಾಷೆಯಲ್ಲಿ ಹೇಳಿಕೊಡ್ತಾರೆ. ಹಾಗಾಗಿ ಕಾಶಿಯ ಮೇಲೆ, ಗಂಗೆಯ ಮೇಲೆ ಭಾರತೀಯರಿಗೆ ಅಗಾಧವಾದ ಇದು. ಎಲ್ಲೋ ಗಂಗಾ ತೀರ, ಗಂಗೆ ಎಲ್ಲಿದೆ? ನಾವಿಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತೀವಿ, ಗಂಗಾ ಅಂತಂತೀವಿ. ಗಂಗಾ ಗಂಗೆಯತಿ ಒಬ್ಬರು ಯಾತಿ ಯೋಜನಾನಾಂ ಸಹಿತ ಇರಪಿ ಮುಚ್ಚೇದಿ ಸರ್ವ ಪಾಪೇಭ್ಯ ಪರಮಲೋಕಂ ಜಗಚ್ಚತಿ. ಗಂಗಾ ಅಂದರೆ ಸಾಕು, ಅದೇ ಗಂಗೆಯ ಮಹಿಮೆ ಅಂತಾರೆ. ಬೇರೆ ನದಿಗಳಲ್ಲಿ ಹೋಗಿ ನೀವು ಸ್ನಾನ ಮಾಡಿ ನೀರು ಕುಡಿದು ನೀರು ತಲೆ ಮೇಲೆ ಹಾಕ್ಕೊಂಡು ಪುಣ್ಯ ಗಳಿಸ್ಬೇಕು. ಗಂಗಾಕ್ಕೆ ಹಂಗಿಲ್ಲ. ನಿಮ್ಮ ಮನ್ಯಾಗ ಕೂತ್ಕೊಂಡು
ನೀವು ಬಿಸಿನೀರೇ ಮಾಡೋ ಗಂಗಾ ಅಂದರೆ ಸಾಕು. ಗಂಗೆಯ ಅಷ್ಟು ವಿಚಿತ್ರವಾದ ಒಂದು ಗಂಗೆಯ ಬಗ್ಗೆ ಶ್ರದ್ಧೆ ನಮ್ಮ ಪರಂಪರೆಯಲ್ಲಿ ಮೂಡಿ ಬಂದಿದೆ. ಭಗೀರಥ ತಪಸ್ಸಿಗೆ ನಿಂತ, ರುದ್ರದೇವರನ್ನು ಪ್ರಾರ್ಥನೆ ಮಾಡಿಕೊಂಡ. ರುದ್ರದೇವರ ತಲೆ ಮೇಲೆ ಇಳಿದ್ಲು. ತತ್ರ ಭಗವತಃ ಸಾಕ್ಷಾತ್ ಲಿಂಗಸ್ಯ ವಿಷ್ಣುವರ್ವಿಕ್ರಮತಃ ವಾಮಪಾದಾಂಗುಷ್ಟ ನಕ ನಿರ್ಭಿನ್ನ ಧ್ವರ್ದ್ವಾಂಡ ಕಟಾಹರೇಣ ಅಂತಃಪ್ರವಿಷ್ಟ ಯಾ ಬಾಹ್ಯ ಜಲಧಾರ ತಚ್ಚರಣ ಪದಪಂಕಜಾವನೇಜ ಕಿಂಜಲ್ ಗೋವರ್ಣಿತ ಜಗದಗಮಲಾಪೋಹ ಸ್ಪರ್ಶನ ಅಮಲ ಸಾಕ್ಷಾತ್ ಭಗವತ್ಪದೀತ ವಚೋ ಪ್ರಭೀಯಮಾನಾದಿವೋ ಮೂರ್ಧನ್ಯವತಾರ ಎತ್ತದ್ವಿಷ್ಣು ಪದಮಾಹು. ಭಾಗವತ ಪಂಚಮಸ್ಕಂದ ಭಾಗೀರಥಿ ಗದ್ಯ ವರ್ಣನೆ ಮಾಡ್ತಾ 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 ಅದ್ಭುತವಾಗಿ ಹೇಳ್ತಾರೆ. ಅದನ್ನು ಜೋರಾಗಿ ಅಂದ್ರೇ ಗಂಗೆ ಹೇಳ್ದಂತ ಅನ್ನಿಸ್ಬೇಕು, ಅಷ್ಟು ಅದ್ಭುತವಾದ ಗದ್ಯ ಅದು ವೇದವ್ಯಾಸದೇವರು. ರುದ್ರದೇವರು ಹಿಡಿತಾರೆ, ಒಟ್ಟಿಗೆ ಬಿಟ್ಟರೆ ಇದು ಆಗುತ್ತೆ ಅಂಥೇಳಿ ಈ ಗಂಗೆ 7 ಕವಲಾಗಿ ಬಿಟ್ಟರು. ಶಿವನ ಜಡೆಯಿಂದ ಬೇಂದ್ರೆಯವ್ರದ್ದೊಂದು ಕಾವ್ಯ ಇದೆ ಗಂಗಾವತರಣ ಅಂತ. ಶಿವನ ಜಡೆಯಿಂದ ಋಷಿಯ ತೊಡೆಯಿಂದ ಇಳಿದು ಬಾ ತಾಯಿ ಇಳಿದು ಬಾ ತಾಯಿ ಅಂಥೇಳಿ ಒಬ್ಬ ಮೂರ್ಖ ಅಂದಿದ್ದ. ಋಷಿ ತೊಡೆಯಿಂದ ಗಂಗಾ ಹೆಂಗೆ ಬರ್ತಾಳೆ? ಆದ್ದರಿಂದ ಸುಮ್ಮನೆ ಪ್ರಾಸ, ಬೇಂದ್ರೆಯವರಿಗೆ ಏನು ಇತಿಹಾಸ ಗೊತ್ತಿಲ್ಲ, ಒಂದು ಶಬ್ದ ಕಡಿಮೆ ಇದ್ದಿತ್ತು ಅಂತ ಋಷಿಯ ತೊಡೆಯಿಂದ ಅಂತ ಹಾಕಿದರು ಅಂತ. ಅವನಿಗೆ ಪುರಾಣನೂ ಗೊತ್ತಿಲ್ಲ, ಇತಿಹಾಸನೂ ಗೊತ್ತಿಲ್ಲ, ವರಕವಿ ಬೇಂದ್ರೆ. ಹಾಗಾಗಿ ಶಿವನ ಗಂಗೆಯಿಂದ ಇಳಿದ ಗಂಗೆ ಮತ್ತೆ ಜನ್ನು ಋಷಿಯ ತೊಡೆಯಿಂದ, ಜನ್ನು ಋಷಿಯಿಂದ ಹೊರತು ದಾಟಿ ಬಂದು, ಹಾಗಾಗಿ ಜಾಹ್ನವಿ ಅಲ್ಲ, ಅದನ್ನೆಲ್ಲ ಸೇರಿಸಿ ಇಳಿದು ಬಾತಾಯಿ ಅಂತಂತಾರೆ. ಗಂಗೆಯ ಬಗ್ಗೆ ಅದ್ಭುತವಾದ ಶ್ರದ್ಧೆ ನಮ್ಮಲ್ಲಿ. ಆಮೇಲೆ 7ರಲ್ಲಿ ಭಗೀರಥನ ಹಿಂದೆ ಬಂದ ಭಾಗವೇ ಭಾಗೀರಥಿ. ಭಾಗೀರಥಿಯಾಗಿ ಹರಿದು ಬಂದು ಸಮುದ್ರವನ್ನು ಸೇರಿ ಪಾತಾಳಕ್ಕಿಳಿದು ಅವನ ಹಿರಿಯರ ಬೂದಿಯ ಮೇಲೆ ಹರಿದು ಅವರನ್ನೆಲ್ಲ ಸ್ವರ್ಗಕ್ಕೆ ಕಳಿಸ್ತಾಳೆ. ಹಾಗಾಗಿ ಗಂಗಾ ತ್ರಿಪಥಗಾಮಿನಿ ಅಂತ ಆದ್ಲು. ಸ್ವರ್ಗದಲ್ಲಿ ಹರಿದ್ಲು, ಭೂಮಿಯಲ್ಲಿ ಹರಿದ್ಲು, ಪಾತಾಳಕ್ಕೂ ಹೋದ್ಲು. ಸ್ವರ್ಗ ಭೂಮಿ ಪಾತಾಳದಲ್ಲಿ ಹರಿದ್ರಿಂದ ಗಂಗಾ ತ್ರಿಪಥಗಾಮಿನಿ, 3 ಲೋಕಗಳಲ್ಲಿ ಹರಿದ ನದಿ ಆದ್ಲು. ಇದು ನಿನ್ನ ವಂಶದ ಹಿರಿಯರ ಸಂತ ಗಾಥೆನೋ ಸಾಹಸ ಅಂತ ವರ್ಣನೆ ಮಾಡಿದ್ರು. ಅಲ್ಲೇ ಗಂಗೆ ತಡಿಯಲ್ಲಿ ವಾಸ ಮಾಡಿದ್ರು. ಮುಂಜಾನೆ ಆಚೆಯ ತಡಿಯಲ್ಲಿ ವಿಶಾಲ ನಗರಿ, ವಿಶಾಲ ನಗರಿ ಹೇಳ್ತಾರೆ. ನಿಮ್ಮ ವಂಶದ ಮೂಲ ಪುರುಷ ಇಕ್ಷ್ವಾಕುಪ, ಇಕ್ಷ್ವಾಕುವಿನ ಅಲಂಬುಸ ಅಂತನೂ ಅಪ್ಸರಲ್ಲಿ ಒಬ್ಬ ಮಗ ಹುಟ್ಟಿದ, ಅವನೇ ವಿಶಾಲ. ಅವನು ನಿರ್ಮಾಣ ಮಾಡಿದ ನಗರಿ, ಅದಕ್ಕಿಂತ ವಿಶಾಲ ನಗರಿ ಅಂತ ಕರೀತಾರೆ. ವಿಶಾಲನ ಮಗನೇ ಹೇಮಚಂದ್ರ, ಅವನ ಮಗ ಸುಚಂದ್ರ, ಆ ಸುಚಂದ್ರನ ಮಗ ಧೂಮ್ರಾಶ್ವ, ಧೂಮ್ರಾಶ್ವನಿಂದ ಸ್ರಂಜಯ, ಸ್ರಂಜಯನ ಮಗ ಸಹದೇವ, ಸಹದೇವನ ಮಗ ಕೃಶಾಶ್ವ, ಅವನಿಂದ ಸೋಮದತ್ತ, ಅವನ ಮಗ ಕಾಕುಸ್ಥ, ಅವನ ಮಗನೇ ಸುಮತಿ, ಈಗಿನ ರಾಜ ಇದಕ್ಕೆ. ಹಾಗಾಗಿ ರಾಮನಿಗೆ ಕಾಕುಸ್ಥ ಅಂತ ಕರೀತಾರೆ, ಕಕುಸ್ಥ ವಂಶದಲ್ಲಿ ಹುಟ್ಟಿದವನು ಅಂತ. ಇವರು ಬಂದ ಸುದ್ದಿ ತಿಳಿದು ಸುಮತಿ ಓಡಿ ಬಂದ, ಸತ್ಕಾರ ಮಾಡಿದ. ವೈಶಾಲಿಯಲ್ಲಿ ರಾತ್ರಿ ಕಳೀತಾರೆ. ಅಲ್ಲಿಂದ ಮಿಥಿಲೆಯತ್ತ ಪ್ರಯಾಣ ಮಾಡಿ, ಮಿಥಿಲೆಯ ಕಡೆಗೆ ಪ್ರಯಾಣ ಮಾಡ್ತಾ 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 ದಾರಿಯಲ್ಲಿ ಒಂದು ಆಶ್ರಮ, ನಿರ್ಜನವಾದ ಆಶ್ರಮ, ಯಾರೂ ಇಲ್ಲ, ಒಳ್ಳೆಯ ಆಶ್ರಮ, ಚೆನ್ನಾಗಿತ್ತು. ನಿರ್ಜನವಾದ ಆಶ್ರಮ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ರಾಮ ಕೇಳ್ತಾನೆ, ಇದೇನು ಆಶ್ರಮ, ಯಾಕೆ ನಿರ್ಜನ ಇದೆ ಇದು, ಯಾರದು ಅಂತ ಕೇಳಿದಾಗ ಹೇಳ್ತಾರೆ, ಇದು ಗೌತಮರ ಆಶ್ರಮ, ಇದು ಗೌತಮರ ಆಶ್ರಮ. ಅಹಲ್ಯೆ ಇಲ್ಲಿ ಶಬ್ದಳಾಗಿ ಕಲ್ಲಾಗಿ ಬಿದ್ದಿದ್ದ. ನೀನು ಅವಳನ್ನು ಮತ್ತೆ ಹೆಣ್ಣಾಗಿ ಮಾಡಬೇಕು, ಗೌತಮರನ್ನು ಉಡಿಸಬೇಕು. ರಾಮ ಒಳಗೆ ಕಾಲಿಟ್ಟ, ಅಹಲ್ಯೆ ಹೆಣ್ಣಾದವು. ಇಂದ್ರಕೃತಾತ್ ದರ್ಶನ ಚಿಲೀಕೃತಾಂ ಇಂದ್ರಕೃತಾತ್. ಗೌತಮರ ಶಾಪದಿಂದ ಪತಿನಾಮ ಶಪ್ತಾಂ, ಪತಿಯಿಂದ ಶಪ್ತಳಾಗಿ ಇಂದ್ರಕೃತಾತ್ ಚಿಲೀಕೃತಾಂ, ಇಂದ್ರನ ಘರ್ಷಣೆಯಿಂದ ಕಲ್ಲಾಗಿದ್ಲಲ್ಲ, ಕಲ್ಲಿನಂತೆ ಆಗಿದ್ಲು. ಯಾಕಂದ್ರೆ ಯಾವತ್ತಿಗೂ ಚೇತನ ಜಡ ಆಗೋದಿಲ್ಲ, ಜಡ ಚೇತನ ಆಗೋದಿಲ್ಲ, ಕಲ್ಲಿನಂತೆ ಇದ್ಲಷ್ಟೆ. ರಾಮ ಕಾಲಿಟ್ಟ, ಅಹಲ್ಯೆ ಹೆಣ್ಣಾದ. ಆಚಾರ್ಯ ಹೇಳುವ ಮಾತು, ಸ್ವದರ್ಶನಾನ್ ಮಾನುಷತಾಮುಪೇತಾಂ. ರಾಮ ಹೋದ ಆಶ್ರಮದೊಳಗೆ ರಾಮ ದರ್ಶನ ಆಯಿತು, ಆಕೆ ಹೆಣ್ಣಾದ. ಆದರೆ ಅನೇಕರು ಅಂದ್ಕೊಂಡಂತೆ ರಾಮ ಕಾಲು ಮುಟ್ಟಿದ, ಆದ್ದರಿಂದ ಅಹಲ್ಯೆ ಹೆಣ್ಣಾದ್ಲು. ಕಲ್ಲಾದ ಅಹಲ್ಯೆಯನ್ನು ಶುದ್ಧ ಮಾಡಿದ ಪಾದ ಅಂತ, ಪಾದಸ್ಪರ್ಶದಿಂದ ಆಯಿತು ಅಂತ. ಏನು ತಪ್ಪೇನಿಲ್ಲ. ಅಂತೂ ರಾಮನ ಇಚ್ಛೆ ಪ್ರಧಾನ. ಆ ದರ್ಶನವೋ ಸ್ಪರ್ಶನವೋ ಪಾದಸ್ಪರ್ಶವೋ, ರಾಮ ತನ್ನ ದರ್ಶನದಿಂದ ಹೆಣ್ಣಾಗಲಿ ಅಂತ ಅಪೇಕ್ಷೆ ಬಿಟ್ಟರೆ ದರ್ಶನದಿಂದ ಆಗ್ತಾಳೆ, ಪಾದಸ್ಪರ್ಶದಿಂದ ಆಗಲಿ ಅಂದರೆ ಪಾದಸ್ಪರ್ಶ. ಏನು ಬೇಡ, ಆಕೆ ಆಗಲಿ ಬರೀ ಇಚ್ಛೆ ಪಟ್ಟರು ಸಾಕು. ಸೊ ಪಾದಸ್ಪರ್ಶ ಅಂದರೆ ಆಕೆಗೆ ಆಗಬೇಕು ಅಂತೇನು, ಆಶ್ರಮಕ್ಕೆ ಪಾದಸ್ಪರ್ಶ ಆಯಿತು, ಆಕೆಯ ಪಾಪ ಕಳೀತು. ಹಾಗಾಗಿ ರಾಮ ಕಾಲಿಟ್ಟ, ದರ್ಶನದಿಂದ ಆಕೆ ಹೆಣ್ಣಾದ್ಲು. ಆಕೆಯನ್ನು ಗೌತಮರಿಗೆ ಒಪ್ಪಿಸಿದ. ಈಕೆ ಗಂಗೆ ಎಷ್ಟೇ ಶುದ್ಧಳು ಅಂತ ಹೇಳಿದ. ಗೌತಮರಿಗೂ ಅಷ್ಟೊತ್ತಿಗೆ ಪಶ್ಚಾತ್ತಾಪ ಗೊತ್ತಾಗಿತ್ತು, ತಮ್ಮ ಅಪರಾಧ ಏನಾಯಿತು ಅಂತ ಹೇಳಿ ಆಕೆ ಸ್ವೀಕಾರ ಮಾಡಿದರು.
ಆಚಾರ್ಯರು ನಿರ್ಣಯ ಕೊಡ್ತಾರೆ, ಬಹಳ ವಿಸ್ತಾರವಾದ ಕಥೆ. ಅಂತೂ ಇಂದ್ರನ ಅವರು ವಶಿಷ್ಠರ ಸಾಮ್ಯವನ್ನು ಬಯಸಿದ್ರು ಅಂತ ಅವರ ತಪಸ್ಸನ್ನು ಕಡಿಮೆ ಮಾಡಬೇಕು ಅಂತ ಇಂದ್ರ ಅಹಲ್ಯೆಯನ್ನು ಗಮನ ಮಾಡಿದ. ಇಂದ್ರದೇವರು ಇಂದ್ರನಿಗೆ ಗೌತಮರು ಶಾಪ ಕೊಟ್ಟರು, ಇವಳಿಗೆ ಕಲ್ಲಾಗೊಂದು ಶಾಪ ಕೊಟ್ಟರು. ಇಷ್ಟು ನಡೆದ ಕಥೆ. ಪರಿಣಾಮ ಏನಾಯಿತು? ಇದರಿಂದ ಹಾನಿ ಆದದ್ದು ಯಾರಿಗೆ? ಇಂದ್ರನಿಗ, ಅಹಲ್ಯೆಗೋ, ಗೌತಮರಿಗೋ? ಇಂದ್ರನಿಗೇನೂ ಆಗಲಿಲ್ಲ. ಯಾಕೆಂದರೆ ಅಹಲ್ಯೆ ಇಂದ್ರನಿಗಿಂತ ಉತ್ತಮ ಸ್ತ್ರೀ ಅಲ್ಲ. ತನಗಿಂತ ಉತ್ತಮ ಸ್ತ್ರೀ ಗಮನ ಮಾಡಿದರೆ ಮಹಾಹಾನಿ ಹೇಳಿದ್ದಾರೆ. ಹಾಗಾಗಿ ಯೋಗ್ಯತೆಯಲ್ಲಿ ಅಹಲ್ಯೆ ಇಂದ್ರನಿಗಿಂತ ಉತ್ತಮಳಲ್ಲ, ಏನು ಪಾಪ ಇಲ್ಲ. ಅಹಲ್ಯೆಗೂ ಏನು ಹಾನಿ ಇಲ್ಲ. ಯಾಕೆಂದರೆ ಇಂದ್ರ ತನ್ನ ಪತಿಯಾದ ಗೌತಮರಿಗಿಂತ ಉತ್ತಮ ಪುರುಷ. ತನ್ನ ಪತಿಗಿಂತ ಕಡಿಮೆ ಯೋಗ್ಯತೆಯ ಅಥವಾ ಅಷ್ಟೇ ಯೋಗ್ಯತೆಯ ಪುರುಷರ ಗಮನ ಮಾಡಿದರೆ ಸ್ತ್ರೀಗೆ ಪಾಪ ಹೇಳಿದ್ದಾರೆ. ಮಾದ್ರಿ ಮಾಡಿದ ಪಾಪ ಹೇಳೋ ಕಾಲಕ್ಕೆ ಆಚಾರ್ಯ ಹೇಳ್ತಾರೆ, ಇಬ್ಬರು ಮಕ್ಕಳು ಬೇಕು ಅಂತನ್ನುವ ಆಸೆಗೆ ತನ್ನ ಗಂಡನಾದ ಪಾಂಡುವಿನ ಕಕ್ಷೆಗೆ ಸಮಾನರಾದವರನ್ನು ಕರೆದದ್ದಕ್ಕಾಗಿ ಆಕೆ ಪತಿಲೋಕ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಅದಕ್ಕಾಗಿ ಸಹಗಮನ ಮಾಡಿ ಪಾಪ ಕಳ್ಕೊಂಡ್ಲು. ಕುಂತಿ ತನ್ನ ಗಂಡನಿಗಿಂತ ಉತ್ತಮರಾದ ಯಮ ಇಂದ್ರ ವಾಯುವನ್ನು ಕರೆದಲಾಗಿ, ಮಾದ್ರಿ ಲೋಭದಿಂದ ಹೀಗೆ ಮಾಡಿದ್ದಕ್ಕೆ ಅವಳಿಗೆ ಪತಿಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಸಹಗಮನ ಮಾಡಿದ್ಲು ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ತನ್ನ ಪತಿಯಾದ ಗೌತಮರಿಗಿಂತ ಉತ್ತಮನಾದ ದೇವತೆ ಇಂದ್ರ, ಆದ್ದರಿಂದ ಅಹಲ್ಯೆಗೂ ಏನು ಪಾಪ ಇಲ್ಲ. ತನಗಿಂತ ಕಡಿಮೆ ಯೋಗ್ಯತೆಯ ಸ್ತ್ರೀ ಆದ್ದರಿಂದ ಇಂದ್ರನಿಗೂ ಪಾಪ ಇಲ್ಲ. ಮತ್ತು ಆಗಿದ್ದೇನು? ಪುಣ್ಯ ಕಳ್ಕೊಂಡದ್ದು ಗೌತಮರು. ಶಾಪ ಕೊಟ್ಟು ತಮ್ಮ ಎಲ್ಲ ಹೆಚ್ಚಿನ ಪುಣ್ಯವನ್ನು ಕಳ್ಕೊಂಡು ಮತ್ತು ಅವರು ಪುಣ್ಯ ಸಂಪಾದನೆಗೆ ಹೋಗಲ್ಪಟ್ಟು, ಹಾಗಿದ್ದ ಹಾನಿ ಗೌತಮರಿಗೆ. ಹಾಗಾಗಿ ಅಹಲ್ಯೆ ಮೊಟ್ಟ ಮೊದಲು ಸ್ಮರಣೀಯಳಾದ ಪತಿವೃತೆಯಲ್ಲಿ ಒಬ್ಬಳಾದ್ಲು. ಅಹಲ್ಯ ದ್ರೌಪದಿ ತಾರಾ ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇ ನಿತ್ಯಂ. ಎಲ್ಲರೂ ಪಂಚಕನ್ಯಾ ಅಂತ, ಎಲ್ಲರೂ ಲಗ್ನ ಆದವರು ಇವರು, ಯಾರು ಕನ್ಯಾ ಅಲ್ಲ. ಹಾಗಾಗಿ ಪಂಚಕಂ ನಾ ಸ್ಮರೇ ನಿತ್ಯಂ. ಈ 5ರನ್ನು ನಾ ಅಂದರೆ ಮನುಷ್ಯ ಅಂತ ಅರ್ಥ. ನಾ ನರೋ ನರಹ ಅಂತ ಶಬ್ದ. ನಾ ಅಂದರೆ ಮನುಷ್ಯ. ಈ 5 ಜನರನ್ನು ಪಂಚಕವನ್ನು ನಾ ಮನುಷ್ಯರು ನಿತ್ಯ ಸ್ಮರಣೆ ಮಾಡಬೇಕು, ಅದರಿಂದ ಪಾಪ ಹೋಗ್ತದೆ ಅಂತ ಸ್ಮರಣೀಯರಾದ ಪತಿವೃತಿಯಲ್ಲಿ ಮೊಟ್ಟ ಮೊದಲ ಪತಿವೃತಿ ಆದಲು ಅಹಲ್ಯೆ. ಹಾಗಾಗಿ ಅದಕ್ಕೆ ಅನೇಕ ಅರ್ಥ ಇದೆ. ಹಲ್ಯ ಅಂದರೆ ಹಲ, ಭೂಮಿಯನ್ನು ಊಳುವ ನೇಗಿಲು. ಊಳಲು ಯೋಗ್ಯವಾದ ಭೂಮಿ ಹಲ್ಯ. ಅಹಲ್ಯ ಅಂದರೆ ಊಳಲು ಯೋಗ್ಯವಾದ ಭೂಮಿ ಅಲ್ಲ, ಅದನ್ನು ಇಂದ್ರ ಹಲನ ಮಾಡಿದ ಇತ್ಯಾದಿ ಅನೇಕ ರೀತಿಯ ವ್ಯಾಖ್ಯಾನಗಳು ಉಂಟು. ಇರಲಿ, ಇದರಿಂದ ಆದಿತ ಪರಿಣಾಮ ಏನಂದರೆ ಗೌತಮರ ಶಾಪ ಕೊಟ್ಟು ಪುಣ್ಯ ಕಳ್ಕೊಂಡು. ಈಗ ಗೌತಮರು ಬಂದರು. ಆ ಗೌತಮರು ಮತ್ತು ಅಹಲ್ಯೆಯನ್ನು ಒಂದುಗೂಡಿಸಿದ ರಾಮ. ಅನೇಕರು ಅಂದರು, ರಾಮ ಮದುವೆ ಮಾಡ್ಕೊಳ್ಳಿಕ್ಕೆ ಹೊಂಟಿದ್ದ, ನಾದತ್ತ ಮುಪತಿಷ್ಠತೆ, ಕನ್ಯಾದಾನ ಮಾಡಲಿದ್ದಂಗೆ ಕನ್ಯಾ ಸಿಗೋದಿಲ್ಲ. ಆದ್ದರಿಂದ ಕನ್ಯಾದಾನ ಮಾಡಬೇಕು. ಆದರೆ ಈ ಕನ್ಯಾ ತಯಾರು ಮಾಡಿ, ಆ ಕನ್ಯಾ ತಂದು ಕಲ್ಯಾಣ ಮಂಟಪ ಬುಕ್ ಮಾಡಿ ಲಗ್ನ ಮಾಡಿ, ಇಷ್ಟೆಲ್ಲ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಆನ್ ದಿ ವೇ ಹೊರಟೀವಿ. ಹಾಗಾಗಿ ಬಿಟ್ಟು ಹೋದವ್ರನ್ನ ಮತ್ತೆ ಕೂಡಿಸಿಬಿಟ್ರೆ ಸಾಕು, ಮಹಾಪುಣ್ಯ ಬರ್ತದಂತೆ. ಹಾಗಾಗಿ ಹೊಸದಾಗಿ ಲಗ್ನ ಮಾಡಿಸೋರ್ಕಿಂತಾನು ಜಗಳ ಮಾಡಿ ಒಬ್ರಿಗೊಬ್ರು ಮಾರಿ ಮಾಡ್ಕೊಂಡು ಹೊಡೆದಾಡಿ ಬಿಟ್ಟು ಹೋಗ್ತಿರ್ತಾರೆ ನೋಡಿ, ಅವ್ರನ್ನ ಸೇರಿಸಿದ್ರು ಮಹಾಪುಣ್ಯ ಇದೆ. ಅವ್ರನ್ನ ಸೇರಿಸೋದು ವಿವಾಹಕ್ಕಿಂತ ಹೆಚ್ಚಿನ ಪುಣ್ಯ. ಶಾಸ್ತ್ರ ಹೇಳುವ ಮಾತು. ಹೊಸ ದೇವಸ್ಥಾನ ಕಟ್ಟಿಸೋದಕ್ಕಿಂತ ಹೆಚ್ಚು ಹಳೆಯ ದೇವಸ್ಥಾನ ಮತ್ತೆ ನಿರ್ಮಾಣ ಮಾಡಿ ಮತ್ತೆ ಪೂಜೆ ನಡೆಯುವಂತೆ ಮಾಡಿದ್ರೆ ಬರ್ತದಂತೆ. ಆಚಾರ್ಯ ಪಾರಂತಿ ಸುರಸದನಂ ವಿಚಾರ ಪಾರಂತಿಗೆ ಬಂದಾಗ ಹೇಳಿದರು, ಇದು ಪಾಂಡವರು ನಿರ್ಮಾಣ ಮಾಡಿದಪ್ಪ, ನಿತ್ಯ ಪೂಜೆ ಮಾಡಿದ್ರೆ ಮಹಾಪುಣ್ಯ ಅಂತ ಮಾಡಿಸಿದ ಕಥೆಯನ್ನು ಹೇಳ್ತಾರೆ. ಹಾಗಾಗಿ ಗೌತಮರಿಗೆ ತನ್ನ ಕನ್ಯಾ ಸಂಗಮ ಮಾಡಿಸಿದ್ದರಿಂದ ರಾಮನಿಗೆ ಕನ್ಯೆ ಸಿಕ್ಕಳು ಅಂತ. ಕೆಲವರು ರಾಮ ತಾನು ಕೊಡದೆ ಏನು ಪಡೆಯೋದಿಲ್ಲ ಮನುಷ್ಯ ಅಂತ ತೋರಿಸಿದ್ದಷ್ಟೇ, ರಾಮನಿಗೆ ಪುಣ್ಯವೇ ಇಲ್ಲ, ಅವನಿಗೆ ಪುಣ್ಯ ಪಾಪಗಳ ಪ್ರಸಕ್ತಿ ಇಲ್ಲ. ಅವನಿಗೆ ಪುಣ್ಯ ಮಾಡಿದ್ದಕ್ಕೆ ಹೆಚ್ಚಾಯಿತು, ಪಾಪದಿಂದ ಕಡಿಮೆ ಆಯಿತು, ಏನಿಲ್ಲ ಇಲ್ಲ. ಅವನಿಗೆ ಪುಣ್ಯ ಪಾಪಗಳಿಂದ ದೂರನಾದವನು. ಆದರೂ ಅವನು ಮನುಷ್ಯನಂತ ಲೀಲೆ ಮಾಡಿ ಅವನು ಜನಕನ ಕಡೆಗೆ, ಆಶ್ರಮದ ಕಡೆಗೆ, ಊರಿನ ಕಡೆಗೆ ಹೊರಟರು ಅಂತ ಹೇಳ್ತಾರೆ. ಇದರ ಮೇಲೆ ಕೆಲವರು ಒಂದು ಕಥೆ ಹೇಳ್ತಾರೆ. ಒಬ್ಬನು ಕಥೆ ಬರೆದ, ಹನುಮನ್ ನಾಟಕ ಅಂತ ಒಂದು ನಾಟಕ ಇದೆ ಸಂಸ್ಕೃತದಲ್ಲಿ, ಅದ್ಭುತವಾದ ಕಾಶಿಯ ಕವಿ ಬರೆದದ್ದು 150 ವರ್ಷದ ಹಿಂದೆ. ಆ ಹನುಮತ್ ಕವಿ ಈ ಪ್ರಸಂಗ ಇಟ್ಟುಕೊಂಡು ಒಂದು ನಾಟಕ ಬರೀತಾನೆ, ಒಂದು ಪ್ರಸಂಗ ಬರೀತಾನೆ. ಆ ನಾಟಕದಲ್ಲಿ ರಾಮ ಅಹಲ್ಯೆಯನ್ನು ಉದ್ಧಾರ ಮಾಡಿದ, ಹೆಣ್ಣಾಗಿ ಮಾಡಿದ. ಮುಂದೆ ಜನಕನ ಕಡೆಗೆ ವಿಶ್ವಾಮಿತ್ರರು ಕರ್ಕೊಂಬಂದರು. ಆ ಜನಕನ ಪುರೋಹಿತರು ಶತಾನಂದರು. ಅಹಲ್ಯ ಗೌತಮರಿಗೆ ವಾಮದೇವ ಮತ್ತು ಶತಾನಂದರು ಅಹಲ್ಯೆಯ ಮಗ. ನಮ್ಮ ತಾಯಿಯನ್ನು ಶಾಪ ವಿಮೋಚನೆ ಮಾಡಿ ತಂದೆ ತಾಯಿಯನ್ನು ಒಟ್ಟುಗೂಡಿಸಿ ರಾಮ ಬರ್ತಾ ಇದ್ದಾನೆ ಅಂತ ಸಂತೋಷ ಆಯಿತು. ಚತುರಂಗ ಸೇನಾ ತಗೊಂಡು ಸ್ವಾಗತ ಮಾಡಬೇಕು ವಿಶ್ವಾಮಿತ್ರನ ರಾಮನನ್ನ ಅಂತ ಜನಕ ಎಲ್ಲ ಶತಾನಂದರು ಬಂದರು. ಊರ ಹತ್ರ ಬಂದು ಊರಿನ ಮಹಾದ್ವಾರದಕ್ಕಿಂತ ಮೊದಲೇ ಸ್ವಾಗತ ಮಾಡಬೇಕು ಅಂತ ಬಂದರೆ 100 ಜನ ಎಲ್ಲ ಯುವಕರು, ಬ್ರಾಹ್ಮಣ ಪಂಡಿತ ಯುವಕರು, ಇಲ್ಲ ಪಂಡಿತರು, ಪೌರೋಹಿತ ಮಾಡೋರು, ವೇದ ಕಲ್ತವರು ಎಲ್ಲರೂ ತಲೆ ಮೇಲೆ ಒಂದು ಕಲ್ಲು ಇಟ್ಕೊಂಡು ನಿಂತ್ಬಿಟ್ಟಿದ್ರಂತ.
ಅವಂದ ರಾಮ ಬರ್ತಾ ಇದ್ದಾನಪ್ಪ, ಯಾಕೆ ಕಲ್ಲು ತೊಗೊಂಡು ಹೊಡಿತೀರಿ, ಗೋ ಬ್ಯಾಕ್ ಅಂತೇಳಿ ಕೆಲವರು ಕಪ್ ಪಟ್ಟಿ ಹಿಡ್ಕೊಂಡು ನಿಲ್ತಾರೆ. ಹಂಗಂತೇಳಿ ರಾಮನಿಗೆ ಏನು ಅಪಮಾನ ಮಾಡ್ಲಿಕ್ಕೆ ಬಂದಿರ, ಏನು ಮಾಡ್ಲಿಕ್ಕೆ ಬಂದಿರಿ, ನಾವೇನು ಹಂಗೇನು ಮಾಡ್ಲಿಕ್ಕೆ ಬಂದಿಲ್ಲ ರೀ, ರಾಮ ದೇವರು ಅಂತ ನಮಗೆ ಗೊತ್ತು. ನಾವು ಯಾಕೆ ಬಂದೀವಿ ಅಂದರೆ ನಾವೆಲ್ಲ ಪಂಡಿತರು, ನಾವೆಲ್ಲ ವೈದಿಕರು, ನಮಗೆ ಕನ್ಯಾ ಸಿಗ್ತಾ ಇಲ್ಲ, ನಮ್ಗೆ ಯಾರು ಕನ್ಯಾ ಕೊಡ್ತಾ ಇಲ್ಲ ಅಂತ ಆ ನಾಟಕಕಾರ ಬರೆದು 150 ವರ್ಷದ ಹಿಂದಿನ ನಾಟಕ ಇದು. 150 ವರ್ಷದ ಹಿಂದಿನ ಕಥೆ ಇದು. 21ನೇ ಶತಮಾನದ ಇವತ್ತಿನ ಕಥೆ ಅಲ್ಲ, ಆವತ್ತೇ ಹಿಂಗಿದ್ರೆ. ಹಾಗಾಗಿ ವೈದಿಕರಿಗೆ ಹೆಣ್ಣು ಯಾರು ಕೊಡ್ತಾರೆ, ಹಣ್ಣು ಕೊಡ್ತಾರೆ. ಅಧಿಕ ಮಾಸ ಬಂತು ಅಂದರೆ ಆಚಾರ ಮನೆಗೆ ಕಾಲು ಇಡ್ಲಿಕ್ಕೆ ಜಾಗಿಲ್ಲ. ಅದು ಅಧಿಕ ಮಾಸ ಮಾವಿನ ಹಣ್ಣಿನ ಸೀಸನ್ ಒಳಗೆ ಬಂದಿದ್ರಂತೂ ದಿನ ಕನಿಷ್ಠ 4 ಮಂದಿ ಆದರೂ ಕೊಟ್ಟು 200 ಹಣ್ಣು, ದಿನಕ್ಕೆ 200 ಅಂದರೆ ಒಂದು ತಿಂಗಳೊಳಗೆ 5,000-6,000 ಹಣ್ಣು ಬರ್ತದೆ. ಆ ಹಣ್ಣು ತಿನ್ನೋರ. ಆದರೆ ಹೆಣ್ಣು ಕೊಡೋದ್ರೆ ಆಚಾರ್ಯರಿಗೆ ಹೆಣ್ಣು ಕೊಡೋರ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ, ಬಹಳ ಕಡಿಮೆ ಪ್ರಮಾಣ. ಆ ಪ್ರವೃತ್ತಿ ಬೆಳಿಬೇಕು ಅಂತ ಅದನ್ನು ಹೇಳಕ್ಕೆ ಹೊರಟಿದ್ದಾನೆ. ಅವ್ರು ಹೇಳಿದ್ರು ನಮಗೆ ಯಾರು ಕನ್ಯಾ ಕೊಡ್ತಾ ಇಲ್ಲ. ನಾವೀಗ ಒಂದು ಇತಿಹಾಸ ಕೇಳೀವಿ, ರಾಮನ ಕಾಲು ತಾಕಿದ್ರೆ ಕಲ್ಲು ಹೆಣ್ಣು ಆಗ್ತಾವಂತೆ. ಹಂಗಾಗಿ ನಾವು ಕಲ್ಲು ತೊಗೊಂಬಂದೀವಿ, ರಾಮ ಬಂದು ಕೂಡಲೇ ಕಲ್ಲು ಇಡ್ತೀವಿ, ರಾಮ ಕಾಲಿಡು ಅಂತೀವಿ. ಅವ ಕಾಲಿಟ್ಟರೆ ಹೆಣ್ಣಾಗುತ್ತೆ, ಲಗ್ನ ಮಾಡ್ಕೊಂಡು ಊರಿಗೆ ಹೋಗ್ತೀವಿ ನಾವು ಅಂದ್ರಂತ. ಹಾಗಾಗಿ ಅವರು ಕಲ್ಲು ತೊಗೊಂಡು ಅಲ್ಲಿ ಬಂದು ನಿಂತಿದ್ರು ಅಂತ ಹನುಮತ್ ಕವಿ ಬರೀತಾನೆ. ಹೀಗೆ ಚಮತ್ಕಾರಿಕವಾಗಿ ಹೇಳ್ತಾ ರಾಮ, ವಿಶ್ವಾಮಿತ್ರರು, ಲಕ್ಷ್ಮಣ ಎಲ್ಲ ಅವರ ಪರಿವಾರ ಸಹಿತವಾಗಿ ಮಿಥಿಲೆಗೆ ಬಂದರು. ಮಿಥಿಲ ಅಂದರೆ ಈಗಿನ ನೇಪಾಳ, ಈಗಿನ ನೇಪಾಳದ ಭಾಗ. ಅಲ್ಲಿ ಜನಕ್ಪುರಿ ಅಂತಿದೆ. ಜನಕ್ಪುರಿ ಸೀತೆಯ ಹುಟ್ಟೂರದು, ಆರಂಭ ಎಲ್ಲ ಇದೆ ಅಲ್ಲಿ. ಈಗ ಅಯೋಧ್ಯೆಯಿಂದ ಜನಕ್ಪುರಿಗೆ ಡೈರೆಕ್ಟ್ ಬಸ್ ಮಾಡ್ಯಾರ. ಅಯೋಧ್ಯ ದರ್ಶನ ಮಾಡಿ ನೀವು ಬಸ್ ಹತ್ತಿದ್ರೆ 23-24 ತಾಸು ಬೆಳಕರೊಳಗೆ ಜೀತಾನವರೇ ಮುಂದೆ ಇಳಿಸ್ತಾರೆ ಜನಕ್ಪುರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ. ನೇಪಾಳದ ಭಾಗ. ಹಾಗಾಗಿ ಅಲ್ಲಿಗೆ ಬಂದ, ಸತ್ಕಾರ ಆಯಿತು. ಜನಕ ನೋಡಿ ಅಂದ್ಕೊಂಡ, ಓ ನನ್ನ ಮಗಳಿಗೆ ಯೋಗ್ಯವಾದ ವರ ಇವನೇ, ನನ್ನ ಈ ಷರತ್ತನ್ನು ಪೂರ್ಣ ಮಾಡಿ ನನ್ನ ಮಗಳನ್ನು ಮದುವೆ ಮಾಡ್ಕೋತಾನೆ, ನನ್ನ ಮಗಳ ಮದುವೆ ಆಯಿತು ಅಂತ ಮನಸ್ಸಲ್ಲಿ ನಿಶ್ಚಯ ಮಾಡಿಕೊಂಡ, ಸಂತೋಷಪಟ್ಟ. ಹೀಗೆ ವಿಶ್ವಾಮಿತ್ರರು ತಾವು ಯಾವ ಉದ್ದೇಶಕ್ಕಾಗಿ ರಾಮನನ್ನು ಕರ್ಕೊಂಡು ಬಂದಿದ್ದರೋ ಆ ಜಾಗಕ್ಕೆ ಬಂದು ಮುಟ್ಟಿದರು. ಮುಂದೆ ಏನಾಗ್ತದೆ, ಏನು ಕಥೆ ಮುಂದುವರಿತದೆ ಅಂತ ಅನ್ನೋದನ್ನು ನಾಳೆ ಕೊನೆಯ ದಿವಸ ಈ ಬಾಲಕಾಂಡವನ್ನು 2 ಭಾಗವನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮಗೆ ಸುಮಾರು 44-45 ಅಧ್ಯಾಯ ಅಂತಂದರೆ ಅರ್ಧ ಭಾಗ ಅಂತ ಹೇಳಿ ಇನ್ನೊಂದು 7-8 ಅಧ್ಯಾಯ ಉಳಿದಿದೆ. ಅಷ್ಟು ಭಾಗವನ್ನು ನಾಳೆ ಮುಕ್ತಾಯ ಮಾಡಿ ಈ ಪ್ರವಚನ ಮಾಲಿಕೆಯನ್ನು ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾಳೆ 6:30 ಮತ್ತೆ ಸರಿಯಾಗಿ ಶುರು ಮಾಡೋಣ. ಎಲ್ಲರೂ ಸರಿಯಾಗಿ ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಹರಿಯೇ ನಮಃ. ಶ್ರೀಕೃಷ್ಣ ಪ್ರಣಾಮ.